ಎಸ್ತೇರ್ 3ನೇ ಅಧ್ಯಾಯ 5ನೇ ವಚನ ಓದಿ. ಮೊರ್ದೆಕೈಯು ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಆ ಅಮಾನನು ನೋಡಿ ಬಹು ಕೋಪವುಳ್ಳವನಾದನು. ಅವನು ಮೊರ್ದೆಕೈಯೊಬ್ಬನ ಮೇಲೆಯೇ ಕೈಯೆತ್ತುವುದು ಸಾಲದೆಂದೆಣಿಸಿ ಇವನು ಯೆಹೂದ್ಯ ಜನಾಂಗದವನೆಂದೇ ಕೇಳಿದ ಮೇಲೆ ಆಹಾ ರೋಷಗೊಂಡು ರಾಜನಲ್ಲಿದ್ದ ಮೊರ್ದೆಕೈ ಬಂಧುಗಳನ್ನೇ ಅಂದರೆ ಎಲ್ಲ ಯೆಹೂದ್ಯರನ್ನೇ ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು. ಏನಿದೆ ಇಲ್ಲಿ ವಾಕ್ಯ? ಇವತ್ತು ಕರ್ನಾಟಕದಲ್ಲಿ ಸಭೆಗಳ ಮೇಲೆ, ಬೋಧಕರ ಮೇಲೆ, ವಿಶ್ವಾಸಿಗಳ ಮೇಲೆ ದಬ್ಬಾಳಿಕೆ, ಫೋರ್ಜರಿ, ಸಭೆಗಳಲ್ಲಿ ಹೋಗಿ ಬೋಧಕನ ವಿಶ್ವಾಸಿಗಳನ್ನ ಗಲಾಟೆ ಮಾಡ್ತಾ ಇದ್ದಾರೆ. ಪಾಸ್ಟರ್ ಮೇಲೇನೋ ಒಂದು ವಿಶ್ವಾಸಿ ಮೇಲೆ ಕೋಪ ಇದ್ರೆ ಹೋಗಿ ಸಭೆಗಳನ್ನ ಅಟ್ಯಾಕ್ ಮಾಡಿ ಉಪದ್ರವ ಪಡಿಸ್ತಾ ಇದ್ದಾರೆ. ಇವತ್ತು ನೀನು ದೇವರ ಹತ್ರ ಬಂದಿದ್ಯಾ, ನೀನ್ ದೇವ್ರ ಮಗು, ಯಾರಿಗೂ ತಗ್ಗಲ್ಲ, ನೀನ್ ದೇವ್ರಿಗೆ ಅಧೀನ ಆಗಿದೆಯಾ, ಭಯಭಕ್ತಿಯಿಂದ ನಡ್ಕೊಂತೀಯ. ಕೆಲವು ನಿನ್ ಮೇಲೆ ಹೊಟ್ಟೆ ಕಿಚ್ಚು ಬರ್ತದೆ, ಕೆಲವು ನಿನ್ ಮೇಲೆ ಬೇಸರ ಬರ್ತದೆ. ಏನಾದ್ರೂ ಮಾಡಿ ಹಾಳು ಮಾಡಿಬಿಡ್ಬೇಕು. ಇವನ್ ಮಾತ್ರ ಹಾಳು ಮಾಡೋದು ಸಾಕಾಗಲ್ಲ, ಕ್ರಿಶ್ಚಿಯನ್ ಕಮ್ಯುನಿಟಿನೇ ಎತ್ತು ಬಿಡ್ಬೇಕು. ಅದನ್ನೇ ಡಿಸೈಡ್ ಮಾಡ್ತಾರೆ. ನೋಡಿ, ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಕರೆಕ್ಟಾ? ಇವನ್ ಮಾತ್ರ ಕೊಂದ್ರೆ ಸಾಕಾಗಲ್ಲ, ಈ ಜನಾಂಗಗಳನ್ನೇ ನಾಶನ ಮಾಡಿದ. ಡಿಸೈಡ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಹೋಗಿ ರಾಜನ ಹತ್ರ, ಮಿನಿಸ್ಟರ್ ಹತ್ರ ಹೋಗಿ, ಪ್ರಧಾನಮಂತ್ರಿ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾನೆ. ಪ್ರಧಾನಮಂತ್ರಿ ಹತ್ರ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಪರ್ಮಿಷನ್ ಕೇಳ್ತಾ ಇದ್ದಾನೆ. ಕೊಟ್ಕೊಡ್ತು ರಾಜ. ಶಿರಾಯ್ ಕೊಟ್ಕೊಡ್ತು. ಪ್ರೈಸ್ ದ ಲಾರ್ಡ್. ನನಗೆ ನಮಸ್ಕಾರ ಮಾಡಿಲ್ಲ ಇವನು, ನನ್ನ ಹತ್ರ ತಗ್ಗಿಸ್ಕೊತಾ ಇಲ್ವೇ ಅಂತ ಹೇಳ್ಬಿಟ್ಟು ಮೊರ್ದೆಕೈ ವಿಷಯದಲ್ಲಿ ಅಮಾನನು, ಹೇಳಿ ಹೆಸರು, ಅಮಾನ ಏನ್ ಮಾಡ್ತಾ ಇದ್ದಾನೆ? ಅಮಾನನು ಮೊರ್ದೆಕೈ ಮಾತ್ರ ನಾಶ ಆಗ್ಬಾರ್ದು, ಮೊರ್ದೆಕೈ ಮಾತ್ರ ಜೀವ ಹೋಗ್ಬಾರ್ದು. ಅವನ ಕುಲ, ಅವನ ಜಾತಿ, ಅವನ ಗೋತ್ರ, ಎಷ್ಟು ಜನ ಇದ್ದಾರೋ ಕುಲನೇ ಹೋಗ್ಬಿಡ್ಬೇಕು. 127 ದೇಶದಲ್ಲಿ ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ಅವ್ರು ನಾಶನ ಆಗ್ಬಿಡ್ಬೇಕಂತ ಡಿಸೈಡ್ ಮಾಡಿ ಬನ್ನಿ. ಆ ಪರ್ಮಿಷನ್ ಅನ್ನ ತಗೊಂತಾನೆ. ಫಾಲ್ಗುಣ ಮಾಸ 13ನೇ ತಾರೀಕು ಓದಿ 13ನೇ ವಚನ. ಡಿಸೆಂಬರ್ 13 ಇದ್ರ ಲೆಕ್ಕ. ನಮ್ಮ ಕ್ಯಾಲೆಂಡರ್, ಇವ್ರ ಕ್ಯಾಲೆಂಡರ್ ಬೇರೆ. ಇವ್ರ ಕ್ಯಾಲೆಂಡರ್ ಬರ್ತೈತೆ ಅಕ್ಟೋಬರ್ ಬರ್ತೈತೆ. ಏನ್ ಬರ್ತೈತೆ? ಅಕ್ಟೋಬರ್. ಯಹೂದ್ರ ಕ್ಯಾಲೆಂಡರ್ ಪ್ರಕಾರ ಫಾಲ್ಗುಣ ಮಾಸ ಅಂದ್ರೆ 12ನೇ ತಿಂಗಳ ಪ್ರಕಾರ ಇವ್ರು ಒಬ್ಬೊಬ್ಬನು ಕೂಡ ಅಲ್ಲೆಲ್ಲೇ ಪಕ್ಕದಲ್ಲಿರೋ ಮನೆಯವರು ಸಾಯಿಸ್ಬಿಡ್ಬೇಕು. ಯೇಸು ಸ್ವಾಮಿ ನಂಬಿರೋರು ಪಕ್ಕದಲ್ಲಿ ಇರ್ತಾರಲ್ಲ, ನಮ್ದೇ ಇರೋರು, ಆ ಮನೆಯವರು ಬಂದು, ಎದುರು ಮನೆಯವರು ಬಂದು ಯೇಸು ಸ್ವಾಮಿ ನಂಬಿರೋರು ಸಾಯಿಸ್ಬಿಡ್ಬೇಕಂತ ಆಜ್ಞೆನ ಬಂದ್ಬಿಟ್ಟ. ಯಾರ ಹತ್ರ? ಅಮಾನನು. ಎಲ್ಲಿ? ರಾಜನ ಹತ್ರ. ರಾಜನ ಹೆಸರೇನು? ಅಶ್ವರೋಷನ್. ಅಶ್ವರೋಷನ್ ಅಂದ್ರೆ ಏನು? ಸಿಂಹದಂತ ರಾಜ. ಹೇಳಿ, ಸಿಂಹದಂತ ರಾಜ. ಯಾರು ಸಿಂಹದಂತ ರಾಜ? ನಮ್ಮ ಯೇಸು ಸ್ವಾಮಿ. ಎಸ್ತೇರ್ ಅಂತಿದೆಯಲ್ಲ, ಎಸ್ತೇರ್ ಅಂದ್ರೆ ನಕ್ಷತ್ರ, ಬೆಳಕು ಕೊಡು. ನಾವು ಕೂಡ ಬೆಳಕು ಕೊಡೋರು ತಾನೆ. ಹಲ್ಲೆಲೂಯಾ. ಅಶ್ವರೋಷನ್ ಹತ್ರ ಹೋಗಿ ಮುದ್ರೆ ಉಂಗುರ ಹಾಕಿಸ್ಕೊಂಡ್ಬಿಟ್ಟು, ರಾಜ ಈ ತರ ಒಂದು ಜನಾಂಗ ಇದೆ, 127 ಸಂಸ್ಥಾನದಲ್ಲಿ ಇದ್ದಾರೆ, ಅವನ್ನ ನಾಶನ ಮಾಡ್ಬಿಡ್ಬೇಕು. ಏನಂತ ಆಸೆ ಪಟ್ರು? ನಾಶನ ಮಾಡ್ಬಿಡ್ಬೇಕು, ನಷ್ಟಪಡಿಸ್ಬಿಡ್ಬೇಕು. ಪರ್ಮಿಷನ್ ತಗೊಂಡ್ಬಿಟ್ಟ, ಪಬ್ಲಿಸಿಟಿ ಮಾಡ್ಬಿಟ್ಟ, ಆಯಾ ಸಂಸ್ಥಾನಗಳಿರೋ ಭಾಷೆಯಲ್ಲಿ ಲೆಟರ್ಗಳನ್ನ ಹೊಡೆದ್ಬಿಟ್ಟ, ಪತ್ರಿಕೆಗಳು ಪ್ರಿಂಟ್ ಕೊಟ್ಬಿಟ್ರು, ಅಲ್ಲಲ್ಲಿ ಪಾಂಪ್ಲೆಟ್ಗಳು ಏನ್ ಮಾಡಿದ್ರು? ಪ್ರಿಂಟ್ ಮಾಡಿ ಮೆತ್ತಿಸ್ಬಿಟ್ರು. ಇವಾಗ ಎಲ್ಲಿ ಸೆಂಡ್ ಮಾಡ್ಬಿಡ್ತಾರೆ. ಇವಾಗೆಲ್ಲ ಪಾಂಪ್ಲೆಟ್ ಮೆಟ್ಟಿಸಲ್ಲ, ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ತಾರೆ. ಹಲ್ಲೆಲೂಯಾ. ನ್ಯೂಸ್ ಎಲ್ಲ ಹಾಕ್ಬಿಡ್ತಾರೆ. ಅದೇ ತರ ಅನೌನ್ಸ್ಮೆಂಟ್ ಆಗೋಯ್ತು, ಇನ್ನೇನು ಕೊಲ್ಲಬೇಕು, ಎಲ್ಲಾ ಕಡೆ ಜನಗಳನ್ನ ಕೊಲ್ಲಬೇಕು. ಇವತ್ತು ಅಷ್ಟೇ, ನಾಶನ ಮಾಡಿ ಕೊಂದಾಗ್ಬಿಡಿ ಅಂತ ಹೇಳಿದ್ರೆ ಮಿನಿಸ್ಟರ್ ಕೊಲ್ಲಬೇಕು, ಅಕ್ಕಪಕ್ಕದಲ್ಲಿರೋ ನಮ್ಮನ್ನ ಒಂದು ಸಾಯಿಸ್ತಾರೆ. ಅದೇ ತರನೇ ಆರ್ಡರ್ ಅಮಾನನು ಅಶ್ವರೋಷ ರಾಜನ ತಗೊಂಡ್ಬಿಟ್ಟ. ರಾಜನು ಕೂಡ ಸೀಲು ಸೈನ್ ಹಾಕೊಟ್ಬಿಟ್ಟ. ಎಷ್ಟು ಲಕ್ಷ ಜನ ಇದ್ದಾರೋ ಯಹೂದ್ಯರು ಆಯಾ ಸಂಸ್ಥಾನಗಳಲ್ಲಿ, ಆಯಾ ಊರವರು ಹೋಗಿ ನಮ್ದೇ ಇರೋರು, ನಂಬಿರೋ ಯಹೂದ್ಯರನ್ನ ಕೊಂದು ಬಿಡಬೇಕು.
ಇವತ್ತು ಕರ್ನಾಟಕದಲ್ಲಿ ಅಂತ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಅಂತ ಕ್ರೈಸ್ತ ಜನಾಂಗನ ನಾಶನ ಮಾಡ್ಬಿಡ್ಬೇಕಂತ ಡಿಸೈಡ್ ಮಾಡಿದಾರಲ್ಲ. ಒಬ್ಬ ಲೀಡರು 3-4 ವರ್ಷಗಳ ಹಿಂದೆ 2022ಕ್ಕೆ ಇಂಡಿಯಾದಲ್ಲಿ ಕ್ರಿಶ್ಚಿಯನ್ ಇರೋದಂತ ಶಪಥ ಮಾಡಿದ್ರು. ಅವ್ರು ಮಾಡಿರೋದಕ್ಕೆ ಇನ್ನೂ 2 ತಿಂಗಳು ಬಾಕಿ ಇರೋದು. ಎಷ್ಟು ತಿಂಗಳಲ್ಲಿ? ಇನ್ನು 2 ತಿಂಗಳಲ್ಲಿ ಹೇಳಿ 4 ವರ್ಷ ಆಯ್ತು. ಇನ್ನು 2 ತಿಂಗಳಲ್ಲಿ ಇಂಡಿಯಾದಲ್ಲಿ ಕ್ರಿಶ್ಚಿಯನ್ ಇಲ್ದಿರ ಮಾಡ್ತಾನಂತೆ. ಏನ್ ಇಲ್ದಿರ ಮಾಡ್ತಾನಂತೆ? ಇನ್ನು 2 ತಿಂಗಳೈತೆ ಅವ್ನು ಹೇಳಿರೋ ಮಾತಿಗೆ. 2022ಕ್ಕೆ ಕ್ರಿಶ್ಚಿಯನ್ನೇ ಇರಲ್ಲ. ಈ ಅಮಾನನು ಕೂಡ ಅದೇ ಡಿಸೈಡ್ ಮಾಡ್ತಾ ಇದ್ದಾರೆ. ಆಮೇಲೆ ಆದ್ರೆ ಪರ್ಮಿಷನ್ ತಗೊಂಡ್ಬಿಟ್ಟ. 8ನೇ ಅಧ್ಯಾಯದಲ್ಲಿ ಕೋಪ ಬಂದಿದೆ ಅವನಿಗೆ. ಎಸ್ತೇರ್ 3ನೇ ಅಧ್ಯಾಯ 5-6 ಕೋಪ ಬಂತು. 8-9ನೇ ವಚನದಲ್ಲಿ ರಾಜನ ಹತ್ರ ಪರ್ಮಿಷನ್ ತಗೊಂತಾನೆ. 13-14-15ನೇ ವಚನದಲ್ಲಿ 3ನೇ ಅಧ್ಯಾಯದಲ್ಲಿ ಯಾವ ಡೇಟ್ ಅಲ್ಲಿ ಎಲ್ಲ ಕ್ರಿಶ್ಚಿಯನ್ಸ್ ನ ಸಾಯಿಸ್ಬೇಕಂತ ಪಾಲ್ಗುಣ ಮಾಸ 12ನೇ ತಿಂಗಳು 13ನೇ ತಾರೀಕು. ಎಷ್ಟನೇ ತಾರೀಕು? 13ನೇ ತಾರೀಕು ಪಕ್ಕದ ಮನೆಯವ್ರು ಬಂದು ನಂಬಿರೋರ್ನ ಕ್ರಿಶ್ಚಿಯನ್ ಮಕ್ಕಳನ್ನ ಕೊಂದು ಬಿಡ್ಬೇಕು. ನಮ್ದೇ ಇರೋರು ಎದುರು ಮನೆಯವರು ಬಂದು ಕೊಂದು ಬಿಡ್ಬೇಕು. ಎಲ್ಲ ಪಬ್ಲಿಸಿಟಿ ಆಗೋಯ್ತು. ಎಲ್ಲ ಹಂಚಿಕೆ ಮೂಲಕ ಹೋಗ್ಬಿಡ್ತು. ಪಾಂಪ್ಲೆಟ್ಗಳು ಮೆತ್ತಿಸ್ಬಿಟ್ರು. ಇನ್ನ ಈ ವಿಷಯ ಯಾರು ಗೊತ್ತಾಯ್ತು? ಮೊರ್ದೆಕೈ ಗೊತ್ತಾಯ್ತು. ಯಾರು ಗೊತ್ತಾಯ್ತು? 4ನೇ ವಚನದಲ್ಲಿ ಇದೆ ನೋಡಿ, ಮನೇಲಿ ಹೋಗಿ ಓದ್ಕೋಬೇಕು. ಮೊರ್ದೆಕೈ ನಡೆದದ್ದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನ ಹರ್ಕೊಂಡು ಗೋಣಿ ತೊಟ್ಟನ್ನ ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಲಾಡಿ ಅರಮನೆಯ ಬಾಗಿಲಿನ ಮುಂದೆ ಬಂದನು. ಗೋಣಿ ತಟ್ಟು ಕಟ್ಟಿಕೊಂಡವರು ಒಳಗೆ ಬಾರದಂತೆ ಅಪ್ಪಣೆ ಆಯಿತು. ಯಾವ ಸಂಸ್ಥಾನಗಳಲ್ಲಿ ಅರಸನ ಆಜ್ಞೆಯೋ ನಿರ್ಣಯವೋ ಪ್ರಕಟವಾಯಿತೋ ಅಲ್ಲೆಲ್ಲ ಯೆಹೂದ್ಯರು ಮಹಾ ದುಃಖವೋ ಉಪವಾಸ ರೋದನವೋ ಪ್ರಲಾಪಗಳು ಉಂಟಾದವು. ಕರ್ನಾಟಕದಲ್ಲಿ ಪ್ರಾಬ್ಲಮ್ ಅಂದಿದ ತಕ್ಷಣ ಎಲ್ಲರೂ ಏನ್ ಮಾಡ್ತಾ ಇದ್ರು? ಎಲ್ಲ ಸಭೆಯವರು ಉಪವಾಸ ರೋದನ ಮಾಡ್ತಾ ಇದ್ರು. ನಾವು ಕೂಡ ಬಂದಿದ್ರಿ ಇವತ್ತು ಮೇನ್ ನಮ್ಮ ಪ್ರೇಯರ್ ಕರ್ನಾಟಕಕ್ಕೆ, ನಮ್ಮ ಮನೆಗಳಿಗೆ, ನಮ್ಮ ಕುಟುಂಬಗಳಿಗೆ, ನಮ್ಮ ಸಮಸ್ಯೆಗಳಿಗೆ ಉಪವಾಸ ಮಾಡ್ತಾ ಇದ್ದಾರೆ. ವಿಷಯ ಏನಂತ ಗೊತ್ತಿಲ್ಲ. ಎಸ್ತೇರ್ ಒಳಗಡೆ ಇದ್ದಲ್ಲ ರಾಣಿ. ಎಸ್ತೇರ್ ಯಾರು? ಅವ್ರ ಗಂಡನ ಹತ್ರನೇ ಪರ್ಮಿಷನ್ ಇಸ್ಕೊಂಡಿಲ್ಲ. ನೀವು ಯಾರ ಗಂಡನ ಹತ್ರ? ಎಸ್ತೇರ್ ಗಂಡನ ಹತ್ರ ಪರ್ಮಿಷನ್. ಎಸ್ತೇರ್ ರಾಣಿ. ಈ ಮೊರ್ದೆಕೈ ಯಾರಂದ್ರೆ ಎಸ್ತೇರ್ ಚಿಕ್ಕಪ್ಪ. ಆಮೇಲೆ ಈ ಮೊರ್ದೆಕೈ ಯಾರು? ಈ ಅಮಾನನ್ ಯಾರಂದ್ರೆ ಸೈತಾನ. ಈ ಅಮಾನನ್ ಯಾರು? ವಿರೋಧಿ, ಯಹೂದ್ಯರ ವಿರೋಧಿ ಅಂತ ಬರ್ತಿದೆ ವಾಕ್ಯ. ಯಹೂದ್ಯ ವಿರೋಧಿ ಅವನು. ಯಾರವನು? ಯಹೂದ್ಯ ವಿರೋಧಿ, ಕ್ರೈಸ್ತರ ವಿರೋಧಿ. ಆಮೇಲೆ ಮಹಾ ದುಃಖ ಗೋಲಾಟ. ಈ 127 ಸಂಸ್ಥಾನದಲ್ಲಿದ್ದಾರೆ. ಎಷ್ಟು ಜನ ಯಹೂದ್ಯರು ಎಲ್ಲೆಲ್ಲಿದ್ದಾರೆ? 127 ಸಂಸ್ಥೆ. ಎಲ್ಲರಿಗೂ ದುಃಖ ಬಂದ್ಬಿಟ್ಟು ಆ ಪಾಂಪ್ಲೆಟ್ ಓದಿದ ತಕ್ಷಣ ನಮ್ಮನ್ನ 12ನೇ ತಿಂಗಳು 13ನೇ ತಾರೀಕು ನಮ್ಮನ್ನ ಕೊಂದಾಕ್ತಾರೆ. ನಮ್ಮೂರವರೇ ಕೊಂದಾಕ್ತಾರೆ. ಕೇಳಿದ ತಕ್ಷಣ ಎಲ್ಲರಿಗೂ ದುಃಖ ಆಗೋಯ್ತು. ವೇದನೆ ಬಂದ್ಬಿಡ್ತು, ನೋವಲ್ಲಿ ಬಂದ್ಬಿಡ್ತು, ವೇದನೆ ಬಂದ್ಬಿಡ್ತು. ಉಪವಾಸ ಮಾಡ್ತಾ ಇದಾರೆ, ಪ್ರೇಯರ್ ಮಾಡ್ತಾ ಇದಾರೆ, ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಮೊರ್ದೆಕೈ ಗೊತ್ತಾಯ್ತು, ಎಸ್ತೇರ್ ಗೊತ್ತಿಲ್ಲ. ಎಸ್ತೇರು ಯಾಕೆ ಮೊರ್ದೆಕೈ ಇವತ್ತು ಒಳಗಡೆ ಬಂದಿಲ್ಲ? ಎಸ್ತೇರು ನೋಡ್ತಾ ಇದ್ದಾಳೆ. ಆಗ ಎಸ್ತೇರ್ಗೆ ರೈಟ್ ಹ್ಯಾಂಡ್ ಒಬ್ಬನಿದ್ದಾನೆ. ರೈಟ್ ಹ್ಯಾಂಡ್ ಯಾರಿದ್ದಾರೆ? PA ಇದ್ದಾನೆ. ಅವನ ಹೆಸರು 5ನೇ ವಚನದಲ್ಲಿದೆ ನೋಡಿ. ಅತಾಕನೆಂಬ ರಾಜ್ಯ ಕಂಚುಕಿಯನ್ನೇ ಕರೆಸಿ ನೀನು ಮೊರ್ದೆಕೈ ಬಳಿಗೆ ಹೋಗಿ ಏನ್ ಪ್ರಾಬ್ಲಮ್, ಆಚೆ ಏನ್ ನಡೀತಿದೆ ತಿಳ್ಕೊಂಬ ಅಂತ ಕಳಿಸ್ತಾನೆ. ಯಾರು? ಎಸ್ತೇರ್ ರಾಣಿ. ಓದ್ತಾ ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದಳು. ಆಮೇಲೆ ಈ ಅತಾಕನ ಎಂಬುವನು ಯಾರು? ಎಸ್ತೇರ್ PA. ಎಸ್ತೇರ್ PA. ಏನ್ ಹೇಳ್ತಾರೋ ಅದು ಮಾಡ್ಬೇಕು, ಏನ್ ಬೇಕೋ ಅದು ತಂದ್ಕೊಡ್ಬೇಕು. ಅಲ್ಲೇಲೂಯಾ. ಊಟ ರೆಡಿ ಮಾಡಿಸೋದು, ಎಲ್ಲ ಕರ್ಕೊಂಡು ಹೋಗೋದು, ಡ್ರೈವಿಂಗು ಎಲ್ಲದಕ್ಕೂ ಇವನೇ. ಪ್ರೈಸ್ ದ ಲಾರ್ಡ್. ಹೋಗ್ತಾನೆ ಈಚೆ. ಅತಾಕನ ಹಿಂತಿರುಗಿ ಬಂದು ಹೋಗಿದ ತಕ್ಷಣ 6ನೇ ವಚನದಲ್ಲಿ ನೋಡಿ, ಅತಾಕನ ಅರಮನೆ ಬಾಗಿಲ ಮುಂದಿರುವ ಪಟ್ಟಣದ ಬಯಲಿಗೆ ಮೊರ್ದೆಕೈ ಹತ್ತಿರ ಹೋದಾಗ ಮೊರ್ದೆಕೈ ತನಗೆ ಸಂಭವಿಸಿದ್ದೆಲ್ಲವನ್ನ ಏನ್ ಮಾಡ್ದ? ಈ ತರ ಅಮಾನನು ರಾಜನ ಹತ್ರ, ಯಾರು? ಅಮಾನನು ರಾಜನ ಹತ್ರ ಪರ್ಮಿಷನ್ ತಕೊಂಡಿದ್ದಾನೆ. 12ನೇ ತಿಂಗಳು 13ನೇ ತಾರೀಕು ಪ್ರತಿ ಕ್ರೈಸ್ತನ ಕೊಂದಾಗ್ತಾನಂತ ಪರ್ಮಿಷನ್ ಆಗಿದೆ.
ರಾಜನು ಕೂಡ ಕಾನೂನನ್ನ ಮಾಡಿ ಕೊಟ್ಬಿಟ್ಟಿದ್ದಾನೆ ಅವನ ಕೈಗೆ. ಕಾನೂನೇ ಆಗ್ಬಿಟ್ಟಿದೆ. ಏನಾಗಿದೆ? ಕಾನೂನು ಆಗ್ಬಿಟ್ಟಿದೆ. ಪ್ರೈಸ್ ದ ಲಾರ್ಡ್. ಹೋಗಿ ಹೇಳ್ತಾನೆ, ಹೇಳಿ ಎಸ್ತರ್ ಹತ್ರ ಕಳಿಸ್ತಾನೆ. 9ನೇ ವಚನಕ್ಕೆ ಬನ್ನಿ. ಹತಾಕನನು ಹಿಂತಿರುಗಿ ಬಂದು ಎಸ್ತೇರಿಗೆ ಮೊರ್ದಕೈ ಮಾತುಗಳನ್ನು ತಿಳಿಸಲು ಎಸ್ತೇರ್ ಅದನ್ನು ತಿರುಗಿ ಮೊರ್ದಕೈ ಹತ್ತಿರ ಕಳುಹಿಸಿದಳು. ಅರಸನು ಕರೆಸಿದರೆ ಹೊರತು ಅವನ ಬಳಿಗೆ ಒಳಗೆ ಪ್ರಕಾರಗಳಿಗೆ ಹೋಗುವವರು ಮರಣ ದಂಡನೆಗೆ ಪಾತ್ರರಾಗುವರು ಎಂಬುದು ಒಂದೇ ನಿಯಮವು ಎಲ್ಲ ಸ್ತ್ರೀ ಪುರುಷರಿಗುಂಟು. ಯಾರ ಬಳಿಗೆ ಅವನು ತನ್ನವರ ದಂಡವನ್ನು ಚಾಚುವನು ಅವರ ಮಾತ್ರ ಜೀವದಿಂದ ಉಳಿಯುವರೆಂಬುದು ಅರಸನ ಎಲ್ಲ ಸೇವಕರಿಗೂ ಸಂಸ್ಥಾನಗಳಿಗೂ ಎಲ್ಲ ಜನರಿಗೂ ಗೊತ್ತುಂಟಲ್ಲ. ನನಗಂತೂ 30 ದಿನಗಳಿಂದ ಅರಸನ ಬಳಿಗೆ ಹೋಗುವುದಕ್ಕೆ ಆಮಂತ್ರಣವಾಗಲಿಲ್ಲ ಎಂದು ಹೇಳಿದಳು. ಹತಾಕನಿಗೆ ಏನ್ ಹೇಳಿ ಕಳಿಸ್ತಾ ಇದ್ದಾಳೆ? ಮೊರ್ದಕೈಗೆ ರಿಟರ್ನ್. ಆಮೇಲೆ ಈ ತರ ಇದೆ ಹೊರಗಡೆ ನಡೀತಾ ಇದೆ. ನಾನು 30 ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ತನ್ನ ಗಂಡನ ಹತ್ರಕ್ಕೆ ಹೋಗಕ. ಯಾರ ಹತ್ರಕ್ಕೆ ಹೋಗಕ? ರಾಜ ಪರ್ಮಿಷನ್ ಇಲ್ದಿರ ಹೋಗ್ಬಾರ್ದು. ರಾಜನ ಪರ್ಮಿಷನ್ ಇಲ್ದಿರ ಏನಾರ ಹೋದ್ರೆ ಹೆಂಡತಿನೇ ಸಾಯಿಸಬೇಕು ಅಂತ ಹೇಳ್ತಿದ್ದಾರೆ ನಿಂತಿರೋರು. ಹೋಗಿ ಇಟ್ಕೊಂಡು ಹೋಗಿ ಸಾಯಿಸ್ತೀನಿ ಅಂತ. ಸ್ವಂತ ಹೆಂಡತಿನೇ ರಾಜ ಹೇಳಿದ್ರೆ ಮಾತ್ರ ಹೋಗ್ಬೇಕು. ಇದೆಯಾ ಇಲ್ವಾ ಇಲ್ಲಿ ವಾಕ್ಯ? ಏನ್ ಹೇಳ್ತಾ ಇದ್ದಿಲ್ಲ ಎಸ್ತೇರ್ ರಾಣಿ? ನನ್ನನ್ನು ಏನ್ ಹೇಳ್ತಾ ಇದ್ದೀನಿ? ಎಸ್ತೇರ್ ರಾಣಿ 30 ದಿನದಿಂದ ಕೇಳ್ತಾ ಇದ್ದೀನಿ ಅಪಾಯಿಂಟ್ಮೆಂಟು, ನನಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಯಾರಿಗೆ? ಹೆಂಡತಿ ರಾಣಿ. ಅಷ್ಟು ಬಿಸಿ ರಾಜ. ಒಂದೊಂದವ್ರಿಗೆ ಇದು ಮಾಡ್ತಾನೆ ಇದ್ದಾನೆ. ಏನೇನೋ ಪ್ರಾಬ್ಲಮ್ ಬರ್ತದೆ, ನ್ಯಾಯ ವಿಚಾರಣೆ ಬರ್ತಾರೆ, ಸೈನ್ ಹಾಕೋದು ಬರ್ತೈತೆ, ಸ್ಯಾಂಕ್ಷನ್ ಬರ್ತೈತೆ. ಬಿಸಿ. ಅವ್ನ ಪರ್ಸನಲ್ ಬೇರೆ, ಹೊರಗಡೆ ಬೇರೆ ಹೋಗ್ಬೇಕು. ಇಲ್ಲ ಅವ್ನು ಸಿಗ್ತಾ ಇಲ್ಲ, ಹೆಂಡತಿಗೆ ಸಿಗ್ತಾ ಇಲ್ಲ, ಅಷ್ಟು ಬಿಸಿ ಇದ್ದಾನೆ. ಏನೋ ನಾವು ಹೋಗಿ ಆ ದಂಡನ ಮುಟ್ಬಿಟ್ರೆ ಮರಣ ಶಿಕ್ಷೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ನೋಡಲಿ ಮುಟ್ಟಿದ್ರೆ ಏನಂತೆ? ಮರಣ ಶಿಕ್ಷೆ. ಇಲ್ಲ ನೋಡ್ದಕ್ಕೆ ಹೇಳ್ತಾನೆ, ಈ ಟೈಮ್ಗೆ ನೀನ್ ರಾಣಿ ಆಗಿರೋದು. ಅದಕ್ಕೆ ಇಷ್ಟು ದಿನ ನೀನು ಒಬ್ಬ ಬಿಕಾರಿ, ದಾಸರಾಗಿದ್ದವಳು, ಮಾರಲ್ಪಟ್ಟವಳು, ನೀನೊಬ್ಬ ಕೆಡಮೆಯವಳು, ನೀನು ಒಬ್ಬ ಬಡವಿ, ನೀನೊಬ್ಬ ದಾಸಿ. ದೇವ್ರು ನಿನ್ನ ಯಾಕೆ ರಾಣಿ ಮಾಡಿರೋದು? ಆಕೆಗೆ ಯಾಕೆ ಗಂಡು ಮಾಡಿರೋದು? ಇಂಥ ನಿನ್ ಜನರಿಗೆ ಪ್ರಾಬ್ಲಮ್ ಬರ್ತದೆ, ನೀನ್ ದೇವರ ಹತ್ರ ಕೇಳ್ಕೊಬೇಕು, ರಾಜನ ಹತ್ರ ಅಂತಾನೆ ನಿನ್ನ ದೇವ್ರ ಆರಿಸ್ಕೊಂಡಿರೋದು. ನೋಡಲಿದೆ ವಾಕ್ಯ. ಹತಾಕನು ಎಸ್ತೇರಳ ಆ ಮಾತುಗಳನ್ನು ಮೊರ್ದಕೈಗೆ ತಿಳಿಸಿದಾಗ ಅವನು ತಿರುಗಿ ಎಸ್ತೇರಳ ಯೆಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳೇ ಅರಮನೆಯಲ್ಲಿ ಉಳಿಯುವುದರಿಂದ ಉಳಿಯೇನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯೆಹೂದ್ಯರಿಗೆ ಸಹಾಯವು ವಿಮೋಚನೆಯು ಉಂಟಾದವು. ಸಿಗ್ತೈತಾ? ನೀ ಸುಮ್ಮನೆ ಇರ್ಬೇಡ. ಎಸ್ತೇರ್ ಚಿಕ್ಕಪ್ಪ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಮೊರ್ದಕೈ ಸುಮ್ಮನೆ ಇದ್ಬಿಟ್ರೆ ಯಹೂದ್ಯರಿಗೆ ಹೆಂಗೆ ರಕ್ಷಣೆ ಆಗುತ್ತೆ? ಈ ದಿನಕ್ಕಾಗಿ ನೀನ್ ರಾಣಿ ಆಗಿದ್ಯಾ ಅಂದ್ರೆ ನಾವೆಲ್ಲ ಸತ್ತೋಗ್ಬಿಟ್ಟು ನೀನ್ ಒಬ್ಳೆ ಉಳ್ಕೊಂಡ್ರೆ ಸಾಕಾ? ನಿನ್ನನ್ನು ಕೂಡ ದೇವರ ಆರಿಸ್ಕೊಂಡಿದ್ದಾನೆ ತಾನೆ, ನಿನ್ನನ್ನು ಕೂಡ ಆತ್ಕೊಂಡಿದ್ದಾನೆ ತಾನೆ. ಯಾಕೆ ಆರಿಸ್ಕೊಂಡಿರೋದು ಗೊತ್ತಾ? ನಿನ್ನ ಮೂಲಕ ನಿನ್ ಜನರನ್ನ, ನಿನ್ ಗ್ರಾಮನ, ನಿನ್ ದೇಶನ ಕಾಪಾಡ್ಬೇಕಂತ. ನಿನ್ ಪ್ರೇಯರ್ ಪವರು, ನಿನ್ ಪ್ರೇಯರ್ ತುಂಬಾ ಪವರು. ಆ ದೇವಸ್ಥಾನಗಳಲ್ಲಿ ಪ್ರೇಯರ್ ಮಾಡ್ತಾರೆ, ವಿಜ್ಞಾಪನೆ ಮಾಡ್ತಾರೆ, ಭಜನೆ ಮಾಡ್ತಾರೆ, ಮಸೀದಿಯಲ್ಲಿ ನಮೋಜ್ ಮಾಡ್ತಾರೆ. ಅವುಗಳಿಗೆಲ್ಲ ಉತ್ತರ ಇಲ್ಲ. ನಿಮ್ ಒಳಗಡೆ ಇಟ್ಕೊಳ್ಳಿ ದಯವಿಟ್ಟು. ದೇವರೆಲ್ಲ ಹೆಂಗ್ ಕೇಳ್ತಾರೆ ಅವ್ರ ಪ್ರಾಬ್ಲಮ್ಸ್ನ? ನೀನು ಜೀವವುಳ್ಳ ದೇವ್ರನ್ನ ಪ್ರೇ ಮಾಡ್ತೀಯ, ಕೇಳ್ತಾರೆ. ನಿನ್ ಪ್ರೇಯರ್ ಮಾತ್ರ ಬಿಡುಗಡೆ ಮಾಡ್ತೈತೆ. ನಿನ್ ಪ್ರೇಯರ್ ಮಾತ್ರ ಬಿಡಿಸೋದು. ಹಲ್ಲೆಲೂಯಾ. ನಿನ್ ಪ್ರೇಯರ್ ದೇವ್ರು ಬೇಕು. ಆಮೇನ್. ಯಾಕೆ ಕೆಲವು ಕ್ರಿಶ್ಚಿಯನ್ ಅಲ್ಲಿ ಸರಿಯಾಗಿರೋ ಪ್ರೇಯರ್ ಮಾತ್ರ ದೇವ್ರು ಕೇಳೋದು. ಅದಕ್ಕೆ ಉತ್ತರ ಏನಂದ್ರೆ, ಯೋಬ 3 ಸ್ನೇಹಿತರಿದ್ರು, ಅವರು ದೇವ್ರ ಮಕ್ಕಳೇ. ನಾನು ಯೋಬ ನಿಮ್ಗೋಸ್ಕರ ಪ್ರೇ ಮಾಡಿದೆ, ನಿಮ್ಮನ್ನು ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ಸ್ವಲ್ಪ ಸಾಯಿಸ್ಬಿಡ್ತೀನಿ, ಬೇಗ ಹೋಗಿ ಯೋಬನ ಹತ್ರ ಓಡೋಗಿ ಪ್ರೇಯರ್ ರಿಕ್ವೆಸ್ಟ್ ಕೊಡಿ. ನಾನು ಯೋಬ ನಿಮ್ಗೋಸ್ಕರ ಪ್ರೇ ಮಾಡಿದೆ, ಬಿಡ್ತೀನಿ. ಹಂಗೆ ನಾವು ಪ್ರೇ ಮಾಡಿದೆ ಈ ಲೋಕನ ಕಾಪಾಡ್ತಾರೆ. ಇವತ್ತು ಲೋಕ ಚೆನ್ನಾಗಿರೋದು ಕ್ರಿಸ್ತುಗಳು ಮಾಡೋ ಪ್ರೇಯರ್. ಲೋಕ ಚೆನ್ನಾಗಿರೋದು ಯಾಕೆ? ಗಾಳಿ ಯಾಕೆ ಚೆನ್ನಾಗಿದೆ, ನೀರು ಯಾಕಿದೆ, ಒಳ್ಳೆ ವಾತಾವರಣ ಯಾಕಿದೆ, ಎಲ್ಲಾ ಫಲ ಭರಿತ ಮಳೆ ಕರೆಕ್ಟ್ ಟೈಮ್ಗೆ ಯಾಕೆ ಬರ್ತಾ ಇದೆ? ನಾವು ಮಾಡೋ ಪ್ರೇಯರ್.
ನಮ್ಮ ಪ್ರೇಯರ್ ತುಂಬಾ ಬಲ ಇದೆ. ನಮ್ಮ ಪ್ರೇಯರ್ ಏನಿದೆ? ತುಂಬಾ ಬಲ ಇದೆ. ಆಮೇನ್. ಅಮಾನನನ್ನ ಕೊಂದ್ರೆ ಸಾಕಾಗಲ್ಲ. ಅಮಾನ ಜೊತೆಲಿ ಅವನ ಜನಾಂಗನೇ ನಾಶನ ಮಾಡ್ಬಿಡೋಣ. ರಾಜನ ಹತ್ರಕ್ಕೆ ಹೋದ, ಪರ್ಮಿಷನ್ ತಕೊಂಡ, ರಾಜ ಕೂಡ ಒಂದು ಉಂಗುರ ಆಗ್ದ, ಪರ್ಮಿಷನ್ ಕೊಟ್ಟ, ಅವನು ಘನ ಮಾನಗಳು ಕೊಟ್ಟ. ಅಮಾನನಿಗೆ ಬಂದು ಕುತ್ಕೊಂಡ್ಬಿಟ್ಟು ಹೋಗಿ ಪಬ್ಲಿಸಿಟಿ ಮಾಡ್ಬಿಟ್ಟ. ಇವತ್ತು ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ನ್ಯೂಸ್ ಚಾನೆಲ್ ಅಲ್ಲಿ ಹಾಕ್ಬಿಡ್ತಾರಲ್ಲ, ಹಂಗೆ ಪಬ್ಲಿಸಿಟಿ ಮಾಡ್ಬಿಟ್ಟ. 127 ದೇಶದಲ್ಲಿ ಕಳಿಸ್ಬಿಟ್ಟ. ಹೋಗಿ ಅಲ್ಲಿ ಕೂತಿದ್ದಾರೆ. ಆಮೇಲೆ ಎಲ್ಲಾ ಕ್ರೈಸ್ತರಿಗೆ ಯುವಕರಿಗೆ ಗೊತ್ತಾಗ್ಬಿಡ್ತು. 12ನೇ ತಿಂಗಳಲ್ಲಿ 13ನೇ ತಾರೀಕು ನಮ್ಮ ಮನೆ ಪಕ್ಕದಲ್ಲಿರೋರು ನಮ್ಮ ಊರೇ ಬಂದು ಕೊಂದಾಗ್ತಾರೆ. ಯೂದ ಕುಲನೇ ನಾಶನ ಮಾಡ್ಬಿಡ್ಬೇಕು. ಅದ್ರಲ್ಲೇ ಯೇಸು ಸ್ವಾಮಿ ಹುಟ್ಟೋದು. ಹಲ್ಲೆಲೂಯಾ. ಸೈತಾನ ಪ್ಲಾನ್ ಮಾಡ್ಬಿಟ್ಟ ಅಮಾನನ ಮೂಲಕ. ಈ ಅಮಾನ ಯಾರು? ಯಹೂದ್ಯ ವಿರೋಧಿ. ಯಾರಿವನು? ಕ್ರೈಸ್ತ ವಿರೋಧಿ. ಆಮೇನ್. ಮೊರ್ದೆಕೈ ಯಾರು? ಎಸ್ತೇರ್ ಚಿಕ್ಕಪ್ಪ. ಅವ್ರ ತಂದೆ ತಾಯಿ ಸತ್ತೋಗುವಾಗ ಈ ಮಗುನ ಅವ್ರಿಗೆ ಅಪ್ಪಿಸ್ಬಿಟ್ಟು ಹೋಗ್ಬಿಟ್ರು. ಈ ಎಸ್ತೇರ್ ಯಾರು? ರಾಜನ ಹೆಂಡತಿ ಪ್ಲಸ್ ಮಹಾರಾಣಿ. ಎಷ್ಟು ಸಂಸ್ಥಾನಗಳಿಗೆ? 127 ದೇಶಗಳಿಗೆ. ಭಾರತ ಕೂಡ ಇದೆ ನೋಡಿ. 1ನೇ ಅಧ್ಯಾಯದಲ್ಲಿ ಭಾರತ ಅಂತ 1ನೇ ಅಧ್ಯಾಯ 1ನೇ ವಚನದಲ್ಲಿ ಐತೆ ನೋಡಿ. ಇಂಡಿಯಾ ಹೆಸರು ಈ ಬೈಬಲ್ ಅಲ್ಲಿ ಇದೆ. ನಾ ಸಂತೋಷ ಪಡ್ಬೇಕು. ಹಲ್ಲೆಲೂಯಾ. ಇಂಗ್ಲೆಂಡ್ ಹೆಸರು ಕೂಡ ಇದೆ ಬೈಬಲ್ ಅಲ್ಲಿ. ಹಲ್ಲೆಲೂಯಾ. ಹಿಂದೂಸ್ತಾನ್ ಅಂತಿದೆ ನೋಡಿ. ಮೊದಲುಗೊಂಡು 127 ದೇಶ ಅಂತಿದೆ ನೋಡಿ ಪಕ್ಕದಲ್ಲಿ. ಎಷ್ಟು ದೇಶ? ಅದರಲ್ಲಿ ಒಂದು ಸಂಸ್ಥಾನ ಇಂಡಿಯಾ ಕೂಡ. ಪ್ರೈಸ್ ದಿ ಲಾರ್ಡ್. ಎಸ್ತೇರ್ ರಾಣಿ ಒಂದಿನ ಇಂಡಿಯಾ ಕೂಡ ಮಹಾರಾಣಿ ಆಗಿದ್ರು. ಆಮೇನ್. ನಮ್ಮ ದೇವ್ರ ಮಗಳು, ನಮ್ಮ ದೇವರ, ನಾವು ಕೂಡ ದೇವ್ರ ಮಗಳು ಆಗ್ಬಿಡ್ತು. ಎಲ್ಲಾರು ಚಿಂತೆ ಬಿದ್ಬಿಟ್ರು. ಬಹಳ ಕಳವಳ ಆಯ್ತು. ಆಚೆಗಡೆ ಫಾಸ್ಟಿಂಗ್ ಮಾಡ್ತಾ ಇದಾರೆ. ಎಲ್ಲಾರು ಬಹಳ ದುಃಖದಲ್ಲಿದ್ದಾರೆ. ನಾವ್ ಇಷ್ಟ ದಿನ ಮಾತ್ರ ಬದುಕಿರ್ತೀರಿ ಆಗೋಯ್ತು. ರಾಣಿಗೆ ಏನ್ ನಡೀತಾ ಇದೆ ಗೊತ್ತಿಲ್ಲ. ರಾಣಿ ಒಬ್ಬ ಪಿಯನ್ನ ಕಳಿಸ್ತಾಳೆ. ಆ ಪಿಯ ಹೆಸರು 4ನೇ ಅಧ್ಯಾಯ 5ನೇ ವಚನದಲ್ಲಿದೆ. ಹತಾಕನು ಹೋಗಿ ಏನ್ ವಿಷಯ ಅಂತ ಕೇಳ್ತಾನೆ. ಒಂದು ಎಸ್ತೇರ್ ರಾಣಿಗೆ ಹೇಳ್ತಾನೆ, ಎಸ್ತೇರ್ ರಾಣಿ, ನಾನು ಏನ್ ಮಾಡ್ಲಿ? 30 ದಿನದಿಂದ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಅಯ್ಯೋ, ನೀನ್ ಈ ಟೈಮ್ಗೆ ರಾಣಿ ಆಗಿರೋದು, ಈ ದಿನಕ್ಕೋಸ್ಕರ ರಾಣಿ ಆಗಿರೋದು. ನೀನ್ ಒಬ್ಳು ಉಳ್ಕೊಂಡು ನಾವೆಲ್ಲ ಸತ್ತೋದ್ರೆ ನಿನ್ಗೇನ್ ಲಾಭ? ದೇವ್ರು ಈ ದಿನಕ್ಕೋಸ್ಕರ ನಮ್ಮ ಜನಾಂಗನ ಉಳಿಸ್ಬೇಕಂದ್ರೆ ನೀನ್ ರಾಣಿ ಮಾಡಿರ್ಬೋದು. ಎಷ್ಟೋ ಹೆಂಗಸರು ಮೇಕಪ್ ಮಾಡ್ಕೊಂಡ್ರು ಆಕೆಗೆ ಹೆಂಡತಿ ಆಗೋದಕ್ಕೆ. ರಾಜನಿಗೆ ನೀನ್ ಮಾತ್ರ ಯಾಕೆ ಸೆಲೆಕ್ಷನ್ ಆಗ್ಬೇಕು? ಆ ರಾಜ ನಿನಗ್ ಮಾತ್ರ ಯಾಕೆ ಒಪ್ಕೊಬೇಕು? ದೇವ್ರು ನಿನಗ್ ಮಾತ್ರ ಅತಿ ಸೌಂದರ್ಯ ಯಾಕೆ ಕೊಟ್ಟ? ಇವತ್ತು ದೇವ್ರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ನಮ್ಮನ್ನು ಕರೆದಿದ್ದಾನೆ. ನಾವು ಪ್ರೇ ಮಾಡಿದ್ರೆ, ನಾವು ದೇವ್ರನ್ನ ಕೇಳಿದ್ರೆ ದೇವ್ರು ನಮ್ಮನ್ನು ಕೂಡ ಆಶೀರ್ವದಿಸ್ತಾನೆ. ನಮ್ಮ ಪ್ರೇಯರನ್ನ ಕೇಳಿ ನಮ್ಮ ದೇಶನ ಕಾಪಾಡ್ತಾನೆ, ನಮ್ಮ ಗ್ರಾಮನ ಕಾಪಾಡ್ತಾನೆ, ನಮ್ಮ ಕುಟುಂಬನ ರಕ್ಷಿಸ್ತಾನೆ, ನಮ್ಮ ಕಷ್ಟಗಳನ್ನ ನೀಗಿಸ್ತಾನೆ. ನೀನ್ ಎಷ್ಟೇ ಜಾಗದಲ್ಲಿ ಇದೆಯಾ, ಯೇಸು ಸ್ವಾಮಿನೇ ರಾಜ. ಯೇಸು ಸ್ವಾಮಿನೇ ರಾಜ. ಆ ರಾಜನ ರಾಣಿ ಆಗಿರೋ ನೀನು ಬೇಡ್ಕೋ. ಇವತ್ತು ನಿನ್ನ ಕುಟುಂಬಕ್ಕಾಗಿ, ದೇಶಕ್ಕಾಗಿ, ಕರ್ನಾಟಕದಲ್ಲಿ ನಡೀತಾರೋ ಸಭೆಗಳ ಮೇಲೆ ಉಪದ್ರವಕ್ಕಾಗಿ ಕೇಳ್ಕೋ ದೇವರನ್ನ. ಆಮೇನ್. ಈ ದಿನಕ್ಕಾಗಿ ನೀನು ರಾಣಿ ಆಗಿದೀಯ. ಈ ದಿನಕ್ಕಾಗಿ ನೀನು ಮೊದಲ ಗಿತ್ತಿ ಆಗಿದೆಯಾ? ಈ ದಿನಕ್ಕಾಗಿ ನೀನು ಸಭೆ ಆಗಿದೆಯಾ? ಈ ದಿನಕ್ಕಾಗಿ ಯೇಸು ಕ್ರಿಸ್ತನ ದೇಹ ಆಗಿದೆಯಾ ನೀನು? ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ನೀನು ನೆತ್ಕೊಂಡ್ ಬಿಟ್ಮೇಲೆ 7 ವರ್ಷ ಉಪದ್ರವ ಕಾಲ ಬರ್ತದೆ. ಗಾಳಿ ಕೆಟ್ಟೋಗುತ್ತೆ, ನೀರು ಕೆಟ್ಟೋಗುತ್ತೆ, ವಾತಾವರಣ ಕೆಟ್ಟೋಗುತ್ತೆ, ಆಕಾಶ ಕೆಟ್ಟೋಗುತ್ತೆ, ಭೂಮಿ ಕೆಟ್ಟೋಗುತ್ತೆ, ಮರಗಳು ಕೆಟ್ಟೋಗುತ್ತೆ, ಆಕ್ಸಿಜನ್ ಇರಲ್ಲ, ಆಸ್ಪತ್ರೆ ಇರಲ್ಲ, ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ. ನೀನು ಇರೋದಕ್ಕೆ ಈ ಭೂಮಿ ಎಲ್ಲಾ ಚೆನ್ನಾಗಿದೆ. ಸಭೆಯಾಗಿರೋ ನೀನು ಎತ್ತಲ್ಪಟ್ಟ ಮೇಲೆ ಎಲ್ಲ ಕೆಟ್ಟೋಗುತ್ತೆ. ಆಮೇನ್. ಸೊ ಮೊರ್ದೆಕೈಗೆ ಏನ್ ಆನ್ಸರ್ ಕಳಿಸ್ತಾ ಇದ್ದಾನೆ? ಮೊರ್ದೆಕೈ ಎಸ್ತೇರ್ಗೆ ಹತಾಕನ ಮೂಲಕ, ನೀನು ಉಳ್ಕೊಂಡು ನಾವೆಲ್ಲ ಸತ್ರೆ ಏನ್ ಜಾತಿ? ನನ್ ಜನಾಂಗನೇ ಹೋಗ್ಬಿಡ್ತೈತೆ. ಇಲ್ಲ, ನಾನು 30 ದಿನದಿಂದ ಕೇಳ್ತಾ ಇದ್ದೀನಿ ಪರ್ಮಿಷನ್. ಎಷ್ಟನೇ ವಾಕ್ಯದಲ್ಲಿ ಇದೆ ಅದು? 11ನೇ ವಾಕ್ಯದಲ್ಲಿ. ಸ್ವಂತ ಹೆಂಡತಿಗೆ 30 ದಿನದಿಂದ ರಾಜನ ಹತ್ರಕ್ಕೆ ಹೋಗೋ ಪರ್ಮಿಷನ್ ಸಿಗಲಿಲ್ಲ. ಹೆಂಗ್ ಹೋಗ್ಲಿ ನಾನು? ಸರಿ, ನಾನು ಕೂಡ ಉಪವಾಸ ಮಾಡ್ತೀನಿ, ನೀವು ಆಚೆಗಡೆ ಮಾಡಿ. ಉಪವಾಸ ಮಾಡಿದ್ರೆ ಏನ್ ಪ್ರತಿಫಲ ನೋಡಿ. ಹಲ್ಲೆಲೂಯಾ. ಎಸ್ತೇರ್ ನೀನು ಹೋಗಿ 15ನೇ ವಚನಕ್ಕೆ ಬನ್ನಿ. ಓದಿ. ಆಗ ಎಸ್ತೇರಳು, ನೀನು ಹೋಗಿ ಶೂಷೈನಲ್ಲಿ ಸಿಕ್ಕುವ ಎಲ್ಲ ಯೆಹೂದ್ಯರನ್ನು ಕೂಡಿಸು. ಏನಂತ ಹೇಳಿ ಕಳಿಸ್ತಾ ಇದ್ದಾಳೆ? ಶೋಷದಲ್ಲಿ ಎಷ್ಟು ಜನ
ದೇವ್ರ ಮಕ್ಕಳು ಸಿಗ್ತಾರೋ ಅವ್ರ ಹತ್ರ ಎಲ್ಲ ಮಾತಾಡಿ ಅವ್ರ ಜೊತೆ ನೀವು ಆಚೆಗಡೆ ಉಪವಾಸ ಮಾಡಿ, ನಾವು ಒಳಗಡೆ ಮಾಡ್ತೀವಿ ನನ್ನ ಸೇವಕಿಯರ ಜೊತೆ. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು. ಎಷ್ಟು ದಿನ? 3 ದಿನ ನಾವು ಉಪವಾಸವಾಗಿ ಬಂದಿದ್ದೀರಲ್ವಾ? ಒಂದ್ಸಾರಿ 30 ದಿನ, ಒಂದ್ಸಾರಿ 20 ದಿನ, ಒಂದ್ಸಾರಿ 21 ದಿನ, ಒಂದ್ 40 ದಿನ ಮಾಡ್ತೀರಲ್ಲ. ನಾವು ಕೂಡ ಹಂಗೆ 3 ದಿನ ಫಿಕ್ಸ್ ಮಾಡ್ಕೊಂತ ಇದ್ರು ಉಪವಾಸಗಳು. ಎಷ್ಟು ದಿನ? 3 ದಿನ. ದೇವ್ರ ಚಿತ್ರದ ನಾವು ಒಂದ್ಸಾರಿ 3 ದಿನ ಉಪವಾಸ ಕೂಟ ಮಾಡೋಣ. ಖಂಡಿತವಾಗ್ಲೂ ದೊಡ್ಡ ಆಶೀರ್ವಾದ, ಗ್ರಾಮದಲ್ಲಿ ಬದಲಾವಣೆ, ದೇಶದಲ್ಲಿ ಬದಲಾವಣೆ ದೇವರು ತರ್ತಾನೆ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಸ್ತೋತ್ರ. ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ನನಗೋಸ್ಕರ ಮಾಡಿದ್ದೀನಿ. ಏನು? ನಾನು ರಾಜನ ಹತ್ರ ಹೋಗ್ಬೇಕು, ರಾಜ್ಯ ದಂಡ ನಾನು ಮುಟ್ತೀನಿ. ಮುಟ್ಟುವಾಗ ಕೋಪ ಬಂದು ನನ್ನನ್ನ ಮರಣಕ್ಕೆ ಒಪ್ಪಿಸಬಾರ್ದು. ಗಂಡನೇ ಆದ್ರೆ ಆ ತರ ರೂಲ್ ಇಲ್ಲ. ಪರ್ಮಿಷನ್ ಇದ್ರೆ ಹೊರಗಡೆ ಹೋಗ್ಬೇಕು, ಒಳಗಡೆ ಹೋಗ್ಬಾರ್ದು. ಯಾರಿಗೆ ದಂಡ చేస్తాನೋ ಅವರು ಮಾತ್ರ ಬರಬೇಕು. ಆಮೇಲೆ ನನಗೋಸ್ಕರ ಉಪವಾಸ ಮಾಡಿ. ಎಸ್ತೇರ್ ಏನ್ ರಿಕ್ವೆಸ್ಟ್ ಕೊಡ್ತಾ ಇದ್ದಾಳೆ? ಉಪವಾಸ ರಿಕ್ವೆಸ್ಟ್ ಕೊಡ್ತಾ ಇದ್ದಾಳೆ. ನಾನು ಹೋಗಿ ಅವಳೇ ಹೇಳ್ತಾಳೆ ನೋಡಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ನಾವು ಉಪವಾಸ ಮಾಡ್ತೀನಿ, ನೀವು ಮಾಡಿ. ಮೊರ್ದೆಕೈ ಚಿಕ್ಕಪ್ಪಾಗಿ ಹೇಳಿ ಕಳಿಸ್ತಾ ಇದ್ದಾರೆ. ಅನಂತರ ನಾನು ವಿಧಿ ಮೀರಿ. ಏನಂತೆ? ವಿಧಿ ಮೀರಿ. ಏನಂತೆ? ವಿಧಿ ಅಂದ್ರೆ ಪರ್ಮಿಷನ್ ಇಲ್ಲ, ಡೈರೆಕ್ಟ್ ಆಗಿ ಹೋಗ್ತೀನಿ. ಹೋದ್ರೆ ಏನಾಗ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ 11ನೇ ವಚನದಲ್ಲಿ ಮರಣ ದಂಡನೆಗೆ ಪಾತ್ರರು. ಹೆಂಡತಿ ಆದ್ರೂ ಅಷ್ಟೇ. ಆಲ್ರೆಡಿ ಒಂದು ಹೆಂಡತಿ ವಿಧಿ ಮೀರಿ ಏನಾಯ್ತು? 1ನೇ ಅಧ್ಯಾಯದಲ್ಲಿ ಮರಣ ದಂಡನೆ ಗುರಿಯಾಗಿ ಬಿಟ್ಬಿಟ್ಲ ಅವನ್ನ. ಅಲ್ಲಿಯ ವಿಧಿ ಮೀರಿ ಹೋಗಿ ನಾನು ಆ ದಂಡನ ಮುಟ್ತೀನಿ. ಆಮೇಲೆ ಅಲ್ಲಿ 5ನೇ ಅಧ್ಯಾಯ 1ನೇ ವಚನ ಓದಿ. 3ನೇ ದಿನದಲ್ಲಿ ಎಸ್ತೇರ್ ರಾಜ ವಸ್ತ್ರ ಭೂಷಿತಳಾಗಿ ಮಹಾರಾಣಿ ತರ ಅರಮನೆಯ ಒಳಂಗಣ, ಆ ಪ್ರಕಾರದೊಳಕ್ಕೆ ಯಾರು ಹೋಗ್ಬಾರ್ದು. ಆ ಪ್ರಕಾರದೊಳಕ ಪರ್ಮಿಷನ್ ಇದ್ರೆ ಹೇಳ್ ಕಳಿಸ್ತೀರಾ, ಹೋಗ್ಬಾರ್ದು. ಒಬ್ರು ಬಂದ್ ಬಂದಿದ್ದಾರೆ ಹೇಳೋವರೆಗೂ ಹೋಗ್ಬಾರ್ದು. ಓದು. ಪ್ರವೇಶಿಸಿ ರಾಜಮಂದಿರದ ಎದುರಿನಲ್ಲಿ ನಿಂತರು. ನಿಂತ್ಕೊಂಡ್ಬಿಟ್ರು ರಾಜನ ಹತ್ರ. ಇವತ್ತು ನೀನ್ ರಾಜನ ಮುಂದೆ ಬಂದು ನಿಂತಿದೀಯ ತಾನೆ? ಸ್ಪಿರಿಟ್ ಆಫ್ ಗಾಡ್, ನೀನು ಬಂದು ರಾಜನ ಮುಂದೆ ಕೂತಿದ್ಯಾ? ಜನಗಳ ಮುಂದೆ ಇದೆಯಾ? ಮರಿಬೇಡ. ಹಿಂಗೆ ವಾಕ್ಯ ಇನ್ನಂಗೆ ನಿನ್ ಕತೆ ತರ ಹೋದ್ರೆ ಅರ್ಥ ಆಗಲ್ಲ. ಈ ವಾಕ್ಯನ ನಿನ್ ಜೀವನಕ್ಕೆ ಹೋಲಿಸ್ಕೋಬೇಕು. ಫಸ್ಟಿಂಗಲ್ಲಿ ರಾಜನ ಮುಂದೆ ಬಂದಿದೀಯ. ಆಮೇನ್, ಆಮೇನ್. ಕೆಲಸ ಉದ್ಯೋಗ ಬಿಟ್ಟು ಓನರ್ ಬರ್ಲೇಬೇಕು ಅಂತ ಹೇಳಿರ್ತಾರೆ. ಒಂದೊಂದ್ಸಾರಿ ಲೀವ್ ಆಗ್ಬಿಟ್ಟು ಉಪವಾಸಕ್ಕೆ ಬರ್ತೀನಿ ವಿಧಿ ಮೀರಿ. ಹೋದ್ರೆ ಕೆಲಸ ಹೋಗ್ತೈತೆ ಅಂತ ಹೇಳ್ತಾರೆ. ವಿಧಿ ಮೀರಿ ಬಂದು ಕೂತಿರ್ತೀರಿ. ಅಲ್ಲಿ ನಂಬಿಕೆನ ಬಂದು ಕೂತಿರ್ತೀರಿ. ಕೆಲವರು ಮಾಡ್ತಾರೆ, ಎಷ್ಟೋ ಜನ ಮಾಡಿದಾರೆ ಲೋಕದಲ್ಲಿ. ವಿಧಿ ಮೀರಿ ಬಂದು ನಿಂತಿದ್ದಾಳೆ. ಏನಾಯ್ತು ನೋಡಿ ಅಲ್ಲಿ? ಅರಸನು ಆ ಮಂದಿರದಲ್ಲಿ ಸಿಂಹಾಸನದ ಮೇಲೆ ಬಾಗಿಲೆದುರಾಗಿ ಕೂತಿಕೊಂಡಿದ್ದನು. ಕಂಟಿನ್ಯೂ. ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತೇರ್ ರಾಣಿಯನ್ನು. ಏನ್ ಹೆಸರು? ಏನ್ ಹೆಸರು? ಎಸ್ತೇರ್ ರಾಣಿ ಅಂತೀನಿ ನೋಡಪ್ಪ. ಬರೀ ಎಸ್ತೇರ್ ಅಲ್ಲ, ಎಸ್ತೇರ್ ರಾಣಿ. ಗಂಡನ ಹತ್ರಕ್ಕೆ ಬಂದಿದ್ದಾಳೆ, ರಾಜನ ಹತ್ರ ಪರ್ಮಿಷನ್ ಇಲ್ದಿರ ಬಂದಿದ್ದಾಳೆ, ವಿಧಿ ಮೀರಿ ಬಂದಿದ್ದಾಳೆ. ನೀನ್ ಇವತ್ತು ರಾಜನ ಮುಂದೆ ಬಂದು ಕೂತಿದೀಯಲ್ಲ, ಕೂತಿದೀಲ್ವಾ? ಕೂತಿದೀಯ ತಾನೆ? ನೋಡಿ. ಎಸ್ತೇರ್ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿ ಹೆಂಡತಿ ಮೇಲೆ ಎಸ್ತೇರ್ ಮೇಲೆ ಕೋಪ ಬರ್ತಾ ಇಲ್ಲ. ಪರ್ಮಿಷನ್ ಇಲ್ದಿರ ಬಂದಿದ್ದಾಳೆ, ಬರಬಾರ್ದು. ಯಾರಾದ್ರೂ ಒಂದೇ. ರಾಜ ಏನನ್ನ ಶಮಿಸ್ತಾರೆ, ಅಲ್ಲಿ ನಿಂತಿರೋದು ಮಂತ್ರಿಗಳು ಶಮಿಸಲ್ಲ. ಏನ್ ರಾಜ ನಮಗೊಂಥರ, ನಿಮ್ ಹೆಂಡತಿಗೊಂಥರ ಅಂದ್ಬಿಡ್ತಾರ ಅವರು. ಏನ್ ನಿನ್ನ ಹತ್ರ 2 ಬುದ್ಧಿ ಇದೆ, ದಯವಿಟ್ಟು ನಾವು ಕೆಲಸದಲ್ಲಿಲ್ಲ, ನಿಮ್ ಹೆಂಡತಿನ ಇಟ್ಕೋ. ಆ ತರ ಒಂದು ಗುರಿ ಇದ್ದಿದ್ದವಾಗ. ಆದ್ರೆ ರಾಜನ ಕರುಣೆ ಬರ್ತಾ ಇದೆ. ರಾಜನಿಗೆ ಏನ್ ಬರ್ತಾ ಇದೆ? ಎಸ್ತೇರ್ ಮೇಲೆ ದಯೆ ಅಂತಿದೆ ನೋಡಿ. ಇವಾಗ ನಿನ್ ಮೇಲೆ ದಯೆ ಬರ್ಬೇಕು. ದೇವರಿಗೆ ನೀನು ಉಪವಾಸ ನೋಡಿ, ಪ್ರಾರ್ಥನೆ ನೋಡಿ, ನಿನ್ ಮೇಲೆ ದಯೆ ಬರ್ಬೇಕು. ದೇವರಿಗೆ ದಯೆ ಬರ್ಬೇಕು ಅಷ್ಟೇ. ಬರ್ತೈತೆ, ನಿನ್ ನಂಬು, ಬಂದೇ ಬರ್ತೈತೆ. ಯಾವ್ಯಾವಗಳಲ್ಲಿ, ಕಷ್ಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಕೆಲವು ವಿಷಯಗಳಲ್ಲಿ, ಇಕ್ಕಟ್ಟು, ಇಬ್ಬಂದಿ, ಶೋಧನೆಯಲ್ಲಿ, ಉಪದ್ರವದಲ್ಲಿ, ರೋಗದಲ್ಲಿ, ಅವಮಾನದಲ್ಲಿ, ನಿಂದನೆಯಲ್ಲಿ, ಕೆಲವುಗಳಲ್ಲಿ ಜಯ ಇಲ್ದಿರ, ಸದುತ್ರ ಇಲ್ದಿರ ಕೂತಿದೀಯ, ನಿಂತಿದೀಯ, ಬಂದಿದೀಯ. ನಿನ್ ಮೇಲೆ ದೇವರು ದಯ ಬರ್ತೈತೆ. ಆಮೇನ್, ಆಮೇನ್, ಆಮೇನ್.
ಹಲ್ಲೆಲೂಯಾ. ಹಾ, ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ರಾಣಿ ಮುಂದೆ ಚಾಚಿದ. ಆಮೇಲೆ ಚಾಚಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಆ ಕಡೆ ಹಿಡ್ಕೊಂಡು ಹೋಗೋರು ನಿಂತಿರ್ತಾರೆ. ಬಂದು ಹೇಳ್ಕೊಂಡೋಗಿ ನೇಣು ಹಾಕ್ಬಿಡ್ತಾರೆ. ಬಂದು ಎತ್ಕೊಂಡೋಗಿ ಸಿಂಗ್ಲೆಲ್ಲ ಹಾಕ್ಬಿಡ್ತಾರೆ. ಬಂದು ಎತ್ಕೊಂಡೋಗಿ ಹ್ಯಾಂಗ್ ಮಾಡ್ಬಿಡ್ತಾರೆ. ರಾಜ್ಯ ದಂಡನ ಚಾಚಿಸ್ತಾನೆ. ಚಾಚಿಸಿದ ತಕ್ಷಣ ಏನ್ ನಡೀತು ನೋಡಿ. ಆಕೆ ಕಡೆಗೆ ಚಾಚಿದನು. ಫಾಸ್ಟ್ ಆಗೋದಪ್ಪ. ಎಸ್ತರಳ ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನು ಆಕೆಗೆ, ಎಸ್ತರ್ ರಾಣಿಯೇ, ನಿನಗೇನು ಬೇಕು? ನಿನಗೇನ್ ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ. ಅರ್ಧ ರಾಜ್ಯ ಬೇಕಾದ್ರೂ ಕೊಡ್ತೀನಿ. 127 ಸಂಸ್ಥಾನಗಳಲ್ಲಿ ಹಲ್ಲೆಲೂಯಾ 65-70 ಸಂಸ್ಥಾನ ನೀನು ಕೊಡ್ತೀನಿ. ಹೇಳಿ, 62 ಸಂಸ್ಥಾನ ನೀನೇ ಅಧಿಪತಿ ಕೊಡ್ತೀನಿ. ಹೇಳಿ, ಏನ್ ನಿನ್ನ ಮನವಿ, ಏನ್ ನಿನ್ ಕಷ್ಟ? ಫಾಸ್ಟಿಂಗ್ ಪ್ರೇಯರ್ ಪವರ್ ನೋಡಿ ಹೆಂಗಿದೆ. ನಂಬಿಕೆಯಿಂದ 3 ದಿನ ಪ್ರೇಯರ್ ಮಾಡಿದ್ಲು. ನಂಬಿಕೆಯಿಂದ ಫಾಸ್ಟಿಂಗ್ ಮಾಡಿ ಹೋದ್ಲು. ರಾಜನ ಕೋಪ ತೀರ್ತು. ನೀನು ಉಪವಾಸ ಮಾಡುವಾಗ ನಿನ್ನ ಶತ್ರುಗಳು ನಡೀತಾರೆ. ನಿನ್ನ ಶತ್ರುಗಳೆಲ್ಲ ಮಿತ್ರರಾಗ್ತಾರೆ. ನಿನ್ಗೆ ಯಾರನ್ನ ಕೇಡ್ ಮಾಡ್ಬೇಕು, ಏನನ್ನ ಪ್ಲಾನ್ ಮಾಡ್ಕೊಂಡು ನಿನ್ ಒಡಿಯಾಗಿ ಬರಂಗಿದ್ರೆ, ನಿನ್ನ ವಂಚಾಕಂಗಿದ್ರೆ, ನಿನ್ನ ಅವಮಾನ ಮಾಡ್ಬೇಕಂದ್ರೆ, ನಿನ್ನ ಹಳ್ಳದಲ್ಲಿ ಅಮಾನಂತರ ತಳ್ಳಿ ಬಿಡ್ಬೇಕಂತಿದ್ರೆ ಖಂಡಿತವಾಗ್ಲು ಆ ಕಾರ್ಯ, ಆ ಕ್ರಿಯೆ, ಆ ಪ್ಲಾನ್ ಸಕ್ಸಸ್ ಆಗ ಸಕ್ಸಸ್ ಆಗಲ್ಲ. ಸ್ಪಿರಿಟ್ ಆಫ್ ಗಾಡ್ ಕ್ಲೀನ್ ಆಗಿ ಹೇಳ್ತಾ ಇದೆ ವಾಕ್ಯ. ನೀನು ಉಪವಾಸವಾಗಿ ಬಂದಿದೆಯಲ್ಲ, ಆಮೇಲೆ ನೋಡು, ಆಕೆ ನಂಬಿಕೆ ಇಟ್ಟು 3 ದಿನ ಉಪವಾಸ ಮಾಡಿ ಹೋಗ್ತೀನಿ. ಉಪವಾಸ ಮಾಡಿ ನೀನು ಬರುವಾಗ ಖಂಡಿತವಾಗ್ಲೂ ಶತ್ರುವಾದ ಸೈತಾನ ನಿನಗೆ, ನಿನ್ನ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯವಾಗಿ, ನಿನ್ನ ದೇಶದ ವಿಷಯವಾಗಿ, ನಿನ್ನ ಜನಾಂಗದ ವಿಷಯವಾಗಿ, ನಿನ್ನ ಕ್ರಿಶ್ಚಿಯನ್ ವಿಷಯವಾಗಿ ಏನಾದ್ರೂ ಶತ್ರುವಾದ ಸೈತಾನ ತಂತ್ರ ಮಂತ್ರ ಆಲೋಚನೆ ಮಾಡ್ಕೊಂಡಿದ್ರೆ ಆ ಕಟ್ಟುಗಳನ್ನೆಲ್ಲ ಹೊಡೆದಾಕ್ತಾರೆ. ಇಲ್ಲಿ ರಾಣಿ ಬರ್ತಾಳೆ, ರಾಜನ ಮುಂದೆ ನಿಲ್ತಾಳೆ, ಏನು ಕೇಳಲ್ಲ. ಕೆಳಗಡೆ ನಿಮ್ಮ ಮನೇಲಿ ಓದ್ಗಳು 5, 6, 7, 8ನೇ ವಚನದಲ್ಲಿ ನೀನು ಅಮಾನನು ಒಂದು ಪಾರ್ಟಿಯನ್ನು ಇಡ್ತೀನಿ, ಪಾನವನ್ನ ಏರ್ಪಡಿಸ್ತೀನಿ, ಒಂದು ಪಾರ್ಟಿಯನ್ನು ಏರ್ಪಡಿಸಿ ನೀವಿಬ್ರು ಬಂದು ಕುಡಿದು ನಾನು ಅಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಹೇಳಲ್ಲ, ಅಲ್ಲಿ ಹೇಳ್ತೀನಿ ಏನ್ ಬೇಕು ಅಂತ. ಈಗ ಹೇಳಲ್ಲ, ನೀವು ಒಂದು ಪಾರ್ಟಿಗೆ ಬರಬೇಕು, ನಿನ್ ಜೊತೆಲಿ ಅಮಾನನು ಬರ್ಬೇಕು. ಈ ಅಮಾನ ಯಾರು? ಮೊರ್ದೆಕೈಯನ್ನ ಮಾತ್ರ ನಾಶನ ಮಾಡೋ ಸಾಕಾಗಲ್ಲ. 3:5 ಇದೆ ವಾಕ್ಯ. ಯಹೂದ್ಯ ಕುಲನೇ ಜನಾಂಗನ ನಾಶನ ಮಾಡಿಬಿಡ್ಬೇಕಂತ ಆಸೆ ಪಟ್ಟು ಪರ್ಮಿಷನ್ ತಗೊಂಡು ಮುದ್ರೆಯನ್ನ ಒಪ್ಪಿಸ್ಕೊಂಡಿದ್ದ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. 9ನೇ ವಚನದಲ್ಲಿ ಏನಿದೆ? ಆ ದಿನದಲ್ಲಿ ಅಮಾನನು ಆನಂದ ಲಹರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಮೊರ್ದೆಕೈಯು ತನಗೆ ಭಯಪಡದೆ ತನ್ನ ಮುಂದೆ ಹೇಳದೆ ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೂತಿರುವುದನ್ನು ಕಂಡು. ಇದ್ರ ಜೊತೆಲಿ 1ನೇ ವಚನ ನೋಡಿ. ಅಮಾನನನ್ನ ಪದವಿಗೆ ಹೆಚ್ಚಿಸಿ ಸನ್ಮಾನ ಮಾಡ್ತಾರೆ ನೋಡಿ ರಾಜ. ಇದಾದ ನಂತರ ಅರಸನಾದ ಅಹಷ್ವೇರೋಷನು ಆಗನ ವಂಶದವರು ಹಮ್ಮೆದಾತನ ಮಗನೂ ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ಒಂದು ಉಂಗುರನ ಹಾಕಿ ಸನ್ಮಾನ ಮಾಡಿ ಕಳಿಸ್ತಾನೆ. ಖುಷಿ ಆಯ್ತು. ಇವನಿಗೆ ಏನ್ ಬಂತು? ಗರ್ವ ಬಂತು, ಅಹಂಕಾರ ಬಂತು. ಏನ್ ಬಂತು ಇವನಿಗೆ? ಅಹಂಕಾರ ಬಂತು. ಏನ್ ಬಂತು? 2ನೇ ಅಹಂಕಾರ ಎಲ್ಲಿ ಬಂತು ನೋಡಿ ಇವನಿಗೆ? 9ನೇ ವಚನದಲ್ಲಿ ಬಂತು ನೋಡಿ. ಅಹಂಕಾರ ಗರ್ವ ಎಲ್ಲಿ ನೋಡಿ? ಆದ್ರೆ ಹಾಮಾನನು ಆನಂದ ಲಹರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಏನಂತೆ? ಆನಂದ ಲಹರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಏನಕ್ಕೆ ಇವನಿಗೆ ಆನಂದ ಲಹರಿ ಬಂದ್ರೆ ನೀವು ಹೇಳಿ ನೋಡೋಣ. ಕೇಳಿ ಈ ಕಡೆ ಗಮನ ಕೊಟ್ಟು. ಎಸ್ತಿರ್ ರಾಣಿ ನಮ್ಮನ್ನು ಕರೆದ್ಬಿಟ್ಲೆ ರಾಜನ ಜೊತೆ ಪಾರ್ಟಿಗೆ. ಎಷ್ಟು ಜನ ಇದ್ದಾರೆ, ಮಂತ್ರಿಗಳಿದ್ದಾರೆ, ಎಷ್ಟು PA ಎಷ್ಟು ಅರಸುಗಳಿದ್ದಾರೆ. ನನ್ನನ್ನು ಕರೆದು ಬಿಟ್ಲೆ. ಎಸ್ತಿರ್ ನನ್ನನ್ನು ಕರೆದು ಬಿಟ್ಲು. ಎಸ್ತಿರ್ ರಾಣಿ ನನ್ನನ್ನು ಕರೆದ್ಲು. ಚೆನ್ನಾಗಿ ಕೇಳ್ಬೇಕು ದಯವಿಟ್ಟು. ಮೈಂಡ್ ಅನ್ನ ಬೇರೆ ಕಡೆ ಬಿಟ್ಟು ಕೇಳಿ, ಗಮನ ಕೊಟ್ಟು ಕೇಳಿ. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಗಮನ ಕೊಟ್ಟು ಕೇಳಿ, ನನ್ನ ಕಡೆ ಕೇಳಿ. 2ನೇ ಗರ್ವ ಏನ್ ಬರ್ತಾ ಇದೆ ಇವ್ ಗ್ರೇಟು ನೋಡಿ, ಅಲ್ಲೇ ಇದೆ ಓದಿ. ಮೊರ್ದೆಕೈಯು ತನಗೆ ಭಯಪಡದೆ ತನ್ನ ಮುಂದೆ ಹೇಳದೆ ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೂತಿರುವುದನ್ನು ಕಂಡು ಅವನ ಮೇಲೆ ಕೋಪ ಭರಿತನಾದನು. ನೀನು ಅಮಾನ ನಿನ್ ಜೊತೆಲಿ ಪಾರ್ಟಿಗೆ ಬರಬೇಕು.
ನಾನು ಕೂಟನ ಏರ್ಪಡಿಸ್ತೀನಿ, ಪಾರ್ಟಿನ ಏರ್ಪಡಿಸ್ತೀನಿ, ನೀವು ಅಲ್ಲಿಗೆ ಬರಬೇಕು. ಅಲ್ಲೆಲ್ಲೂಯ್ಯ. ಪರ್ಮಿಷನ್ ಕೊಟ್ಬಿಟ್ಟ. ಇವನು ಹೆಂಗ್ ಹೋಗ್ತಾ ಇದ್ದಾನೆ ಮನೆಗೆ? ಹೆಂಗೆ ಹ್ಯಾಪಿಯಾಗಿ ಕುಣಿತಾ ಡ್ಯಾನ್ಸ್ ಮಾಡ್ತಾ ಸಂತೋಷವಾಗಿ ಹೋಗ್ತಾ ಇದ್ದಾನೆ. ಆದ್ರೆ ಏನಾಯ್ತು ನೋಡಿ, ಮನೆಗೆ ಹೋಗಿ ಅಲ್ಲಿ ಆಪ್ತರನ್ನು ಪತ್ನಿಯಾದ ಜಲೇಶಲನು, ಏನು ಹೆಂಡತಿ ಹೆಸರು? ಕರೆಸಿ ಅವರ ಮುಂದೆ ತನ್ನ ಘನ ಐಶ್ವರ್ಯಗಳನ್ನು ಅರಸನು ತನ್ನನ್ನು ಸನ್ಮಾನಿಸಿ ಎಲ್ಲಾ ಸರದಾರರಲ್ಲಿಯೂ ರಾಜಸೇವಕರಲ್ಲಿಯೂ ತನಗೆ ಶ್ರೇಷ್ಠ ಸ್ಥಾನವನ್ನು ಅನುಗ್ರಹಿಸಿದ್ದನ್ನು ವರ್ಣಿಸಿದ ಮೇಲೆ ಎಸ್ತೇರ್ ರಾಣಿಯು ತಾನು ಸಿದ್ಧ ಮಾಡಿಸಿದ ಔತಣಕ್ಕೆ ಅರಸನ ಜೊತೆಯಲ್ಲಿ ನನ್ನನ್ನು ಹೊರತಾಗಿ ಇನ್ನಾರನ್ನು ಕರೆಸಲಿಲ್ಲ. ಖುಷಿ ಆಗ್ಬಿಟ್ಟ. ಹಲ್ಲೆಲೂಯಾ. ಹೆಂಡತಿ ಹತ್ರ ಹೇಳ್ತಾ ಇದ್ದಾನೆ, ಮಕ್ಕಳ ಹತ್ರ ಹೇಳ್ತಾ ಇದ್ದಾನೆ, ಪರಿವಾರದವ್ರ ಹತ್ರ ಹೇಳ್ತಾ ಇದ್ದಾನೆ, ಸ್ನೇಹಿತರ ಹತ್ರ ಹೇಳ್ತಾ ಇದ್ದಾನೆ. ದೇವ್ರು ನನಗೆ ರಾಜ ದೊಡ್ಡ ಪೊಸಿಷನ್ ಕೊಟ್ಟ. ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ಅಂತ ಗರ್ವ ಬರಬಾರ್ದು. ನಮ್ಗೇನಾದ್ರು ಒಳ್ಳೆ ಪೊಸಿಷನ್, ಒಳ್ಳೆ ಕೆಲಸ, ಒಳ್ಳೆ ಉದ್ಯೋಗ ಕೊಟ್ರೆ ಅಹಂಕಾರ ಪಡಬಾರ್ದು, ನಾವು ಗರ್ವ ಪಡಬಾರ್ದು. ಆ ಗರ್ವ ನಮ್ಮಲ್ಲಿ ಬರಬಾರ್ದು. ಏನಾಯ್ತು ನೋಡಿ, ಆ ಗರ್ವ ಬಂದಿದ್ದು ನೆಕ್ಸ್ಟ್ ಡೇ ಅವನಿಗೆ ನಾಳೆಯು ಅರಸನ ಜೊತೆಯಲ್ಲಿ ಬರಬೇಕೆಂದು ನನಗೆ ಹೇಳಿದ್ದಾರೆ. ಆದರೂ ಮೊರ್ದೆಕೈಗೆ ಪ್ರಾಬ್ಲಮ್ ಬರ್ತೈತೆ ಅಂತ ಅವನಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅವನು ನಾಶನ ಬಂದಿದೆ. ಅಲ್ಲಿ ಏನ್ ಬಂದಿದೆ? ಇವನು ಎಂತ ಮನುಷ್ಯ, ಮೊರ್ದೆಕೈನ ನೇಣಾಕ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹೆಂಗಂತೆ? ಆಮೆನ್. ಏನಂತ? ನೇಣಾಕ್ಬೇಕಂತ ಡಿಸೈಡ್ ಮಾಡ್ತಾರೆ. ಕಂಟಿನ್ಯೂ ಮಾಡಪ್ಪ. ಆದರೂ ಮೊರ್ದೆಕೈ ಎಂಬ ಯೆಹೂದ್ಯನು ಅರಮನೆಯ ಬಾಗಿಲಿನಲ್ಲಿ, ನಮ್ಗೆ ಎಷ್ಟೋ ಖುಷಿ ಇರೋ ಒಂದ್ ಕಡೆ ಏನೋ ಒಂದು ಬೇಸರ ಇರ್ತದೆ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಇಷ್ಟೆಲ್ಲ ಖುಷಿ ಘನತೆ ನನಗೆ ಬಂದಿದೆ. ಆದ್ರೆ ನಾನು ಹೋಗುವಾಗ ಬರೋವಾಗ ಎಲ್ಲಾರು ನಮಸ್ಕಾರ ಮಾಡ್ತಾರೆ ನನಗೆ. ಏನ? ಎಲ್ಲಾರು ಹಿಂಗಂತಾರೆ, ಬಗ್ಗಿಸ್ತಾರೆ. ಈ ಮೊರ್ದೆಕೈ ನನಗೆ ನಮಸ್ಕಾರ ಮಾಡಲ್ಲ, ಅಲ್ಲೇ ಹಂಗೇ ಇರ್ತಾನೆ. ಏನ್ ಮಾಡೋದಂತ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಹೆಂಡತಿ ಏನು ಉತ್ತರ ಕೊಡ್ತಾಳೆ ನೋಡಿ. ಬಾಗಿಲಿನಲ್ಲಿ ನನ್ನ ಕಣ್ಣ ಮುಂದೆ ಕೂತಿರುವವರೆಗೂ ಇದೆಲ್ಲದರಿಂದಲೂ ನನಗೆ ತೃಪ್ತಿ ಆಗುವುದಿಲ್ಲ ಅಂದನು. ಅದಕ್ಕೆ ಅವನ ಪತ್ನಿಯಾದ ಜೆರೆಷಳು ಅವನ ಎಲ್ಲಾ ಆಪ್ತರು 50 ಮೊಳ ಎತ್ತರವಾದ ಒಂದು, ಎಷ್ಟಾಯ್ತು? 75 ಅಡಿ. ಎಷ್ಟಡಿ? ಒಂದು ಮೊಳ. 50 ಮೊಳ. ಒಂದು ಮೊಳಕ್ಕೆ 1.5 ಅಡಿ. 75 ಅಡಿ ಅಂದ್ರೆ ಇದರಲ್ಲಿ 3ರಷ್ಟು. ಇದು 30 ಅಡಿ ಐತಿ, 27 ಅಡಿ ಐತಿ. ಇದ್ರಿಗೆ 3ರಷ್ಟು ಹೈಟಲ್ಲಿ ಒಂದು ಹಗ್ಗನ ಹಿಂಗ್ ಬಿಡು, ಅಲ್ಲಿ ನೇಣು ಹಾಕೋಣ ಆಮೇಲೆ ಅಂತ ಪ್ಲಾನ್ ಕೊಟ್ಬಿಟ್ರು. ಹೇಳ್ಬಿಟ್ರು. ಸರಿ ಅಂತ ರೆಡಿ ಮಾಡ್ಬಿಟ್ಟು ಪಾರ್ಟಿಗೆ ಹೋದ. ರೆಡಿ ಮಾಡ್ಬಿಟ್ಟು ಎಲ್ಲೋದ? ಪಾರ್ಟಿಗೆ ಹೋದ. ಇಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ವಿಷಯ ಇದೆ. ಏನ್ ವಿಷಯ ಅಂದ್ರೆ, ಹಲ್ಲೆಲೂಯಾ, ಆಮೆನ್. ಮೊರ್ದೆಕೈನ ಕ್ರಿಶ್ಚಿಯನ್ ಜನಾಂಗನ, ಯಹೂದ ಜನಾಂಗನ ನಾಶನ ಮಾಡ್ಬೇಕಂತ ಅಮಾನ ಏನ್ ಮಾಡ್ದ? ರಾಜನ ಹತ್ರ ಕಾನೂನನ್ನ ತಂದು ಸೀಲ್ ಹಾಕಿಸ್ಕೊಂಡ. ಅದೇ ತರ ಸಕ್ಸಸ್ ಆಯ್ತು, ಪಬ್ಲಿಸಿಟಿ ಆಯ್ತು. ಇನ್ನೇನ್ ಸಾಯಿಸೋದು ಮಾತ್ರ ಮೊರ್ದೆಕೈನ. ಕ್ರಿಸ್ತು ಜನಾಂಗನ 127 ದೇಶದಲ್ಲಿ ಎಲ್ಲೆಲ್ಲಿದ್ದಾರೋ ಅವನ್ನೆಲ್ಲ ಸಾಯಿಸ್ಬೇಕಂತ ಪರ್ಮಿಷನ್ ಆಗೋಯ್ತು. ಸಾಯಿಸೋದು ಬಾಕಿ ಇದೆ. ಇದನ್ನ ತಿಳಿದಿರೋ ದೇವ್ರ ಮಕ್ಳು ಏನ್ ಮಾಡಿದ್ರು? ಎಸ್ತೇರ್ ಏನ್ ಮಾಡಿದ್ರು? ಮೊರ್ದೆಕೈ ಏನ್ ಮಾಡಿದ್ರು? ಉಪವಾಸ ಮಾಡಿದ್ರು. ಉಪವಾಸ ಮಾಡಿದ ತಕ್ಷಣ ಏನ್ ಮಾಡಿದ್ರು? ರಾಜನ ಹತ್ರ ಹೋಗಿ ವಿಜ್ಞಾಪನೆ ಮಾಡೋ ಪರ್ಮಿಷನ್ ಸಿಕ್ತು. ಆಮೇಲೆ ಸೊ ಇನ್ನೂ ಪರ್ಮಿಷನ್ ಇನ್ನೂ ಹೇಳಿಲ್ಲ, ವಿಜ್ಞಾಪನೆ ಮಾಡಿಲ್ಲ. ನೀವು ಪಾರ್ಟಿಗೆ ಬನ್ನಿ ಅಂತ ಹೇಳಿದ್ರು. ಎಸ್ತೇರ್ ರಾಣಿ ಉಪವಾಸ ಮಾಡ್ಬಿಟ್ಟು ಪಾರ್ಟಿಗೆ ಹೋದಾಗ ಅಲ್ಲಿ ದೇವ್ರು ಏನ್ ಮಾಡ್ತಾ ಇದಾರೆ? ಆ ಉಪವಾಸವನ್ನ ಕೇಳಿ ಈ ಮೊರ್ದೆಕೈನ ಯಹೂದ ಜನಾಂಗನ ಬಿಡಿಸೋದಿಕ್ಕೆ ರಾಜ ಸಮಾಧಾನ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಇಂಟ್ರೆಸ್ಟೆಡ್ ಆಗಿ ಕೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಇಲ್ಲಿ ಆ ಜನಾಂಗನ ಉಳಿಸೋದಕ್ಕೆ ಇವರು ಉಪವಾಸವನ್ನ ಕೇಳಿ, ಎಸ್ತೇರ್ ರಾಣಿಯನ್ನ ಉಪವಾಸವನ್ನ ಕೇಳಿ ಕ್ಷಮಿಸ್ತಾ. ಇವತ್ತು ನೀನು ಏನಾದ್ರೂ ಸಮಸ್ಯೆಯನ್ನ ಕೇಳಿದಾಗ, ನಿನ್ನ ಪರ್ಸನಲ್ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ, ನಿಮ್ಮ ಸಭೆಯ ವಿಷಯದಲ್ಲಿ, ನಿನ್ನ ಬೋಧಕನ ವಿಷಯದಲ್ಲಿ, ನಿನ್ನ ಬಂಧು ಬಳಗ ವಿಷಯದಲ್ಲಿ, ನಿನ್ನ ದೇಹದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ವಿಷಯದಲ್ಲಿ ಕೇಳಿದ ತಕ್ಷಣ ಉಪವಾಸ ಮಾಡಿ ರಾಜನ ಹತ್ರ, ಯೇಸು ಸ್ವಾಮಿ ಹತ್ರ ಕುತ್ಕೊಂಡು ಪ್ರೇ ಮಾಡುವಾಗ ಖಂಡಿತ ನಿನಗೂ ಕೂಡ ಒಂದು ಬಾಗಿಲು ತೆರೆಯಲ್ಪಡ್ತದೆ.
ರಾಜ ನಿನ್ನ ವಿಷಯದಲ್ಲಿ ಕೋಪ ಮಾಡ್ಕೊಂಡಿದ್ರು ದೇವರು ಉಪವಾಸ ಮಾಡುವಾಗ ಸಮಾಧಾನ ಆಗ್ತಾನೆ. ನಿನ್ನ ಕುಟುಂಬದ ವಿಷಯದಲ್ಲಿ ಕೂಡ, ನಿನ್ನ ಮಕ್ಕಳ ವಿಷಯದಲ್ಲಿ ಕೂಡ, ನಿನ್ನ ಗಂಡನ ವಿಷಯದಲ್ಲಿ ಕೂಡ, ನಿನ್ನ ಹೆಂಡತಿ ವಿಷಯದಲ್ಲಿ ಕೂಡ, ನಿನ್ನ ಬಿಸ್ನೆಸ್ ವಿಷಯದಲ್ಲಿ ಕೂಡ, ನಿನ್ನ ವ್ಯಾಪಾರದ ವಿಷಯದಲ್ಲಿ ಕೂಡ, ನಿನ್ನ ಫ್ಯಾಕ್ಟರಿ ಲಾಸ್ ವಿಷಯದಲ್ಲಿ ಕೂಡ ಉಪವಾಸವಾಗಿದ್ದು ಪ್ರೇ ಮಾಡಿದ ರಾಜು ಸಮಾಧಾನ ಆಗ್ತಾನಂತೆ ನಿನ್ನ ವಿಷಯದಲ್ಲಿ. ಏನು ಮಾಡ್ಬೇಕಂತ ಅಮಾನನಲ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ. ಅಮಾನ ಹೆಂಡತಿ ಬಂಧುಗಳು ಮೊರ್ದಕೈಯನ್ನ 75 ಅಡಿ ಮೇಲೆ ನೇಣಾಕ್ಬಿಡೋಣ, ಹ್ಯಾಂಗಿಂಗ್ ಮಾಡ್ಬಿಡೋಣ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ನೋಡಿ, ಇಲ್ಲಿ ಮೊರ್ದಕೈ ಆಚೆಗಡೆ ಉಪವಾಸ ಮಾಡ್ತಾನೆ. ಮೊರ್ದಕೈಗೆ ದೇವ್ರು ಉಪವಾಸ ಕೇಳ್ಬೇಕಲ್ವಾ? ಕೆಳಗಡೆ ನೋಡಿ 6:1 ಆ ರಾತ್ರಿಯಲ್ಲಿ ರಾಜನಿಗೆ ಏನ್ ಬಂದಿಲ್ಲ, ನಿದ್ರೆ ಬಂದಿಲ್ಲ. ಏನಾಗಿತ್ತು ಗೊತ್ತಾ? ಆಕ್ಚುಲಿ ರಾಜನನ್ನ ಇಬ್ರು ಸಾಯಿಸ್ಬೇಕಂತ ಇಬ್ರು ಸೆಕ್ಯೂರಿಟಿಗಳು ಡಿಸೈಡ್ ಮಾಡಿದ್ರು. ಅವ್ರು ಮಾತಾಡ್ಕೊಂತಿರೋದು ಮೊರ್ದಕೈ ಕೇಳಿಸ್ಬಿಡ್ತು. ಮೊರ್ದಕೈ ಪಾಪ ಭಿಕ್ಷುಕ ತರ ಯಾವಾಗ್ಲೂ ಅರಮನೆ ಬಾಗ್ಲಲ್ಲಿ ಕೂತ್ಕೊಂಡು ಏನ್ ನಡೀತದೆ ನೋಡ್ಕೊಂಡಿರೋ ದಾಸರಲ್ವಾ. ಅವ್ರ ಮಗಳು ಎಸ್ತೇರು ಒಳಗಡೆ ರಾಣಿ. ಅವ್ರ ಡಿಸೈಡ್ ಮಾಡ್ಬಿಟ್ಟು ಏನ್ ಬೇಕಾದ್ರೂ ಕೆಲಸ ಕೊಡ್ಬೋದು. ಆಚೆಗಡೆ ಇದ್ದಾನೆ, ರಾಜನ್ನ ಕೊಲ್ಲಬೇಕಂತಿದ್ದಾರೆ. ಇದು ಹೆಂಗೋ ಗೊತ್ತಾಗ್ಬಿಟ್ಟು ಇವನು ಒಳಗಡೆ ಹೋಗಿ ಹೇಳ್ಬಿಟ್ಟ. ಎಸ್ತೇರು ಹೋಗಿ ಹೇಳ್ಬಿಟ್ಲು. ಅದನ್ನ ಗ್ರಂಥದಲ್ಲಿ ಬರೆದ್ರು. ಅದು ವಿಚಾರಿಸಿದ್ರೆ ರಾಜನ ಕೊಲ್ಲೋದು ನಿಜ ಅನ್ನಿಸ್ತು. ಆ ವಿಷಯ ಬುಕ್ಕಲ್ಲಿ ಬರೆದಿದ್ರೆ ಎತ್ತಿ ಓದ್ತಾ ಇದೆ ನೋಡಿ. ಅಲ್ಲಿ ಆ ರಾತ್ರಿ ರಾಜನಿಗೆ ಏನ್ ಬಂದಿಲ್ಲ, ಯಾಕೆ ಬಂದಿಲ್ಲ? ಮೊರ್ದೆಕೈನ ಕಾಪಾಡೋದಕ್ಕೆ ದೇವರು. ಮೊರ್ದೆಕೈನ ನಿನಗೇನ ನಾನು ಯಾರನ್ನ ವಿರೋಧ ಮಾಡ್ಬೇಕಂತಿದ್ರೆ ನಿನ್ ರಾಜನ ನಿದ್ರೆಯನ್ನ ದೇವ್ರು ಕೇಳಿಸ್ತಾನೆ. ಆಮೆನ್, ಆಮೆನ್. ಸೇಮ್ ಅದೇ ವರ್ಕ್ ಮಾಡ್ತಾನೆ ದೇವರು. ಏನನ್ನ ನಿನ್ ಕೇಡಾಗ್ಬೇಕಂತಿದ್ರೆ ದೇವರು ನಿನ್ನನ್ನ ರಾತ್ರಿಯಲ್ಲಿ ಕಾಪಾಡ್ತಾನೆ. ಅಲ್ಲಿ ಮನೇನೆ ನಿಮ್ಗೆ ಹೋದ್ವಾರ ಒಂದು ವಾಕ್ಯ ಹೇಳಿದೆ. ಒಂದು ಮನೆಯವರು ಹಳೆ ಮನೇಲಿ ಇದ್ರಂತೆ, ಕ್ರಿಸ್ತು ಮಕ್ಕಳು. ಆ ಮನೆ ಬಿದ್ದೋಗ್ಬೇಕಾಗಿತ್ತಂತೆ. ಅವ್ನ ಹೆಂಗೋ ಮಾಡಿ ತಪ್ಪಿಸ್ಕೋಬೇಕಂತ ಹೇಳ್ಬಿಟ್ಟು ದೇವ್ರು ಕಳ್ಳರನ್ನ ಮನೆಗೆ ಕಳಿಸ್ತಾರೆ. ಕಳ್ಳರನ್ನ ಆ ಮಗು ಅಳ್ತಾ ಇತ್ತಂತೆ. ಮಗುನ ಎತ್ಕೊಂಡೋಗಿ ಅವ್ರು ಕಲ್ತಾನ ಮಾಡೋದಕ್ಕೆ ಈಚೆ ಮಲಗಿಸ್ಬಿಟ್ರಂತೆ. ಈ ತಂದೆ ತಾಯಿ ಮಲಗಿದ್ದಾರೆ, ಇವ್ರು ಕಲ್ತಾನ ಮಾಡ್ಕೊಂಡು ಎಲ್ಲ ತುಂಬಿಸ್ಕೊಂತ ಇದ್ದಾರೆ. ಈ ಮಗು ಆಡೋ ಸೌಂಡು ತಂದೆ ತಾಯಿ ಕೇಳಿಸೋ ತರ ತಂದೆ ತಾಯಿ ಕಿವಿಗಳನ್ನ ತೆರೀತಾ ಇದ್ದಾನೆ ದೇವರು. ಅಯ್ಯೋ ಮಗು ಎಲ್ಲೋ ಅಳ್ತಾ ಇದೆ. ಈಚೆ ಓಡೋಗಿ ನಿಂತ್ಕೊಂಡು ಮಗುನ ಎತ್ಕೊಂಡು ಮುದ್ಲಾಡ್ತಾ ಇದ್ದಾರೆ. ಅವ್ರ ಕಣ್ಣು ತಬಾರ್ ಅಂತ ಬಿದ್ದೋಗಿದೆ ಮೋಲ್ಡ್. ಆಮೇಲೆ ಕಳ್ಳರ ಅದ್ರೊಳಗಡೆ ಇದ್ದಾರೆ. ದೇವ್ರ ಕಾರ್ಯಗಳು ಬಹಳ ಚೆನ್ನಾಗಿರ್ತದೆ ನಿಜವಾಗ್ಲೂ. ಆತನ ಕಾರ್ಯಗಳನ್ನ ನೆನೆಸೋರು, ಊಹಿಸೋರು ಬೇಕು. ಆಮೇಲೆ ನೋಡಿ, ಮೊರ್ದೆಕೈನ ಕಾಪಾಡೋದಕ್ಕೆ ಅವತ್ತು ರಾಜನ ಸಾಯಿಸೋದು ಸೀಕ್ರೆಟ್ ಇವನಿಗೆ ಯಾಕೆ ಕಾಣಿಸ್ಬೇಕು? ಬೇರೆ ಯಾರಿಗೆ ಯಾಕೆ ಗೊತ್ತಾಗಬಾರ್ದು? ಚೆನ್ನಾಗಿ ನೋಡಿ ಮನೆಗೆ ಹೋಗಿ ಓದ್ಕೊಳ್ಳಿ, ಕ್ಲೀನಾಗಿ ಓದ್ಕೊಳ್ಳಿ ಮನೆಯಲ್ಲಿ. ಆ ನಿದ್ರೆ ಬಂದ್ಬಿಡ್ತು. ಏನಾಯ್ತಂದ್ರೆ ಆ ನಿದ್ರೆಯಲ್ಲಿ ನಿದ್ರೆ ಹೋಯ್ತು. ಗ್ರಂಥನ ತಂದು ಓದಿಸ್ತಾ ಇದ್ದಾನೆ. ನನ್ನನ್ನು ಕಾಪಾಡೋದಕ್ಕೆ ಒಬ್ಬ ಮನುಷ್ಯ ಅದನ್ನ ತಂದು ನನಗೆ ಸೀಕ್ರೆಟ್ ಹೇಳಿದ್ನಲ್ಲ, ಆ ಮನುಷ್ಯನಿಗೆ ಏನಾದ್ರೂ ಮರ್ಯಾದೆ ಸಿಕ್ಕಿದೆಯಾ, ಕೆಲಸ ಏನಾದ್ರೂ ಸಿಕ್ಕಿದೆಯಾ ಅಂತ, ಸನ್ಮಾನ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರು. ಎಷ್ಟನೇ ವಚನದಲ್ಲಿದೆ ನೋಡಿ, 4ನೇ ವಚನ ನೋಡಿ, 6:4. ಪ್ರಾಕಾರದಲ್ಲಿ ಯಾರಿದ್ದಾರೆ ಎಂದು ಕೇಳಿದನು. ಅರಸರಲ್ಲಿ ಹಾಮಾನನೇ ತಾನು ಸಿದ್ಧ ಮಾಡಿಸಿದ ಗಲ್ಲಿಗೆ. 3ನೇ ವಚನ ಓದಪ್ಪ. ಆಗ ಅರಸನು ಇದಕ್ಕಾಗಿ ಮೊರ್ದೆಕೈಗೆ ಯಾವ ಸ್ಥಾನಮಾನಗಳು ದೊರಕುವುದೆಂದು. 3ನೇ ಅಧ್ಯಾಯದಲ್ಲಿ ಯಾರಿಗೆ ಸ್ಥಾನಮಾನ ಸಿಕ್ತು? ಅಮಾನನಿಗೆ. 6ನೇ ಅಧ್ಯಾಯದಲ್ಲಿ ಯಾರಿಗೆ ಸಿಗ್ತಾ ಇದೆ? ಅಮಾನನಿಗಲ್ಲ, ಅಮಾನನ ವಿರೋಧಿ ಅನ್ನೋ ಮೊರ್ದೆಕೈಗೆ. ಆಮೇನ್. ಈ ಅಮಾನನ ಏನ್ ರೆಡಿ ಮಾಡ್ಬಿಟ್ಟು ಬಂದವನೇ? ಮೊರ್ದೆಕೈಗೆ ನೇಣು ಹಾಕೋದಕ್ಕೆ ರೆಡಿ ಮಾಡಿ ಬಂದಿದ್ದಾನೆ. ನೀವು ಸರಿಯಾಗಿ ಮನೇಲಿ ಹೋಗಿ ಓದಿ, ಈಗಲೂ ಕೊಡ್ತೀನಿ ಆ ವಾಕ್ಯ. ಮೊರ್ದೆಕೈ ಹಾಕ್ಸ್ಕೊಳ್ಳೋ ಜಾಗದಲ್ಲಿ ಅಮಾನನಿಗೆ, ಮೊರ್ದೆಕೈಗೆ ಅವಮಾನ ಆಗೋ ಜಾಗದಲ್ಲಿ ಅಮಾನನಿಗೆ ಅವಮಾನ. ಈಗ ಅಮಾನನೇ ಮೊರ್ದೆಕೈಗೆ ಸನ್ಮಾನ ಮಾಡ್ಬೇಕು ಕೈಯಲ್ಲಿ. ಹಂಗಾಗ್ತಾ ಇದೆ ನೋಡಿ. ಅಲ್ಲಿ ನೋಡಿ ಯಾವ ಸ್ಥಾನಮಾನಗಳು ಸಿಕ್ಕಿದೆ ದೊರಕುವುದೆಂದು ವಿಚಾರಿಸಿದಾಗ ಅವನ ಸಾನ್ನಿಧ್ಯ ಸೇವಕರಾದ ಪರಿವಾರದವರು ಏನು ದೊರಕಲಿಲ್ಲ ಎಂದು ಹೇಳಿದರು. ಆಗ ಅರಸನ ಪ್ರಾಕಾರದಲ್ಲಿ ಯಾರಿದ್ದಾರೆ ಎಂದು ಕೇಳಿದನು. ಅರಸರಲ್ಲಿ ಹಾಮಾನನೇ ತಾನು ಸಿದ್ಧ ಮಾಡಿಸಿದ ಗಲ್ಲಿಗೆ ಮೊರ್ದೆಕೈಯನ್ನು ನೇತು ಹಾಕಿಸುವುದಕ್ಕೆ ಅರಸನ ಅಪ್ಪಣೆ ಪಡ್ಕೊಳ್ಳಬೇಕೆಂದು. ಸರಿಯಾಗಿ ಅರ್ಥ ಆಗ್ತದೆ ನಿಮ್ಗೆ ವಾಕ್ಯ. ಏನಕ್ಕೆ ಬಂದಿದ್ದಾನೆ ಹೇಳಿ?
ಪರ್ಮಿಷನ್ ಕೇಳಕ್ ಬಂದಿದ್ದಾನೆ. ಯಾರ? ಮೋರ್ದಕೈನ ಪರ್ಮಿಷನ್ ಕೊಡು, ನಾನು ನೇಣಾಗ್ತೀನಿ, ಕೊಟ್ಟೆ ಕೊಡ್ತಾನೆ, ಕೊಡ್ಲೇಬೇಕು ಅಂತ ನಂಬಿಕೆಯಲ್ಲಿ ಬಂದಿದ್ದಾನೆ. ಆದ್ರೆ ಆ ಮೋರ್ದಕೈಗೆ ಸನ್ಮಾನ ಮಾಡೋ ಟೈಮ್ ಬಂದಿದೆ ನೋಡಿ. ಬೇಗ ನಿನ್ನ ಸನ್ಮಾನ ಟೈಮ್ ಹತ್ರ ಬಂದಿದೆ. ನಿನ್ನ ಸನ್ಮಾನ ಸಮಯ ಹತ್ರ ಬಂದಿದೆ. ನಿನ್ನನ್ನು ಹೆಚ್ಚಿಸೋ ಸಮಯ ಹತ್ರ ಬಂದಿದೆ. ನಿನ್ನ ಆಶೀರ್ವಾದ ಮಾಡೋ ಸಮಯ ಹತ್ರ ಬಂದಿದೆ. ಈ ಮೊರ್ದಕೈ ಎಲ್ಲಿದ್ದ? ಆಚೆ ಕಡೆ ಇದ್ದ, ದ್ವಾರಪಾಲಕರಿರೋ ಸ್ಥಳದಲ್ಲಿದ್ದ, ಅರಮನೆ ಬಾಗಿಲಲ್ಲಿ ಇರ್ತದೆ. ಆ ಬಾಗಿಲು ನೀವು ಬೈಬಲ್ ಚೆನ್ನಾಗಿ ಓದಿ. ಇವಾಗ ರಾಜ ವಸ್ತ್ರ ತಕೊಂಡು ಕುದುರೆ ಮೇಲೆ ಕೂರಿಸ್ಕೊಂಡು ಹತ್ತಿಸಿ ಅದೇ ಅಮಾನನು ಹೋಗ್ಬೇಕು. ನೋಡಿ ನೋಡಿ ಏನ್ ಕೆಲಸ ಕೊಡ್ತಾ ಇದ್ದಾರೆ ದೇವರು. ಅಷ್ಟರಲ್ಲಿ ಆಮನನೇ ತಾನು ಸಿದ್ಧ ಮಾಡಿದ ಗಲ್ಲಿಗೆ ಮೊರ್ದಕೈಯನ್ನು ನೇತು ಹಾಕಿಸುವುದಕ್ಕೆ ಅರಸನ ಅಪ್ಪಣೆ ಕೊಡಬೇಕೆಂದು ಅರಮನೆ ಒಳಗಣ ಪ್ರಾಕಾರದಲ್ಲಿ ಬಂದಿದ್ದನು. ಆದ್ದರಿಂದ ರಾಜ ಸೇವಕರು ಇವ ಪ್ರಾಕಾರದಲ್ಲಿ ಆಮನನಿರುತ್ತಾನೆ ಎಂದು ಬಿನ್ನವಿಸಿದರು. ಆಗ ಅರಸನು ಅವನಿಗೆ ಒಳಗೆ ಬರಲಿ ಎಂದನು. ಆಮನನು ಬಂದಾಗ ಅರಸನು ಯಾವನನ್ನು ಸನ್ಮಾನಿಸಬೇಕೆಂದು ಇಷ್ಟವುಳ್ಳವನಾಗಿರುತ್ತಾನೋ ಅಂತವನಿಗೆ ಮಾಡತಕ್ಕದ್ದೇನೆಂದು ಅವನನ್ನು ಕೇಳಿದನು. ಯಾರನ್ನ? ಅಮಾನನ್ ಕೇಳ್ತಾ ಇದ್ದಾನೆ. ರಾಜ ಒಬ್ಬನ್ನ ಸನ್ಮಾನ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತಾರೆ ಅಂತ ಅಮಾನನ್ ಕೇಳ್ತಾ ಇದ್ದಾರೆ. ಅಮಾನ ಏನ್ ಅನ್ಕೊಂತಿದ್ದಾರೆ? ನನ್ನನ್ನು ಬಿಟ್ರೆ ಯಾರು ಮಾಡ್ತಾನೆ ರಾಜ? ಹಲ್ಲೆಲೂಯಾ. ಹಂಗೆ ಅಂತ ಇದೆ ನೋಡಿ ಅಲ್ಲಿ. ಆಮನನು ಅರಸನು ನನ್ನನ್ನಲ್ಲದೆ ಇನ್ಯಾರನ್ನು ಸನ್ಮಾನಿಸುವುದಕ್ಕೆ ಇಷ್ಟವುಳ್ಳವನಾಗಿರುವನು ಅಂದುಕೊಂಡು ಅರಸನಿಗೆ ಒಬ್ಬನನ್ನು ಸನ್ಮಾನಿಸಬೇಕೆಂದು ಅರಸನಿಗೆ ಇಷ್ಟವಿದ್ದರೆ ತಾನು ಧರಿಸಿಕೊಳ್ಳುವ ರಾಜವಸ್ತ್ರಗಳನ್ನು. ಯಾರ ಬಟ್ಟೆ ಅಂತೆ? ರಾಜನ ಬಟ್ಟೆನ ಯಾರಿಗನ್ನ ಸನ್ಮಾನ ಮಾಡಂಗಿದ್ರೆ ಅವನು ಕರೆದು ರಾಜನ ವಸ್ತ್ರ ಎತ್ತಿ ಅವನಿಗೆ ಹಾಕಿ ಕುದುರೆ ಮೇಲೆ ಕೂರಿಸಿ ಎಲ್ಲ ಒಂದು ರೌಂಡ್ ಹಾಕ್ಸಿ ಸಿಟಿ ಎಲ್ಲಾರು ನಮಸ್ಕಾರ ಮಾಡ್ಬೇಕು. ಊರೇ, ಸಿಟಿನೇ, ಅರಮನೆನೇ. ರಾಜ ಒಬ್ಬನ್ ಬಿಟ್ಟು ಪ್ರತಿಯೊಬ್ರು ಹಿಂಗ ಅನ್ಬೇಕು. ಪ್ರತಿಯೊಬ್ರು ಅವ್ನಿಗೆ ಅನ್ಬೇಕು. ರಾಜ ಹೇಳಿದಲ್ಲಿ ಇವನ್ನ ಸನ್ಮಾನ ಮಾಡ್ಬೇಕು. ಯಾರನ್ನ ಹೇಳಿ ಸನ್ಮಾನ? ಅಮಾನನಲ್ಲ, ಅಮಾನನ ಜಾಗದಲ್ಲಿ ಉಲ್ಟಾ ಆಗ್ತಾ ಇದೆ. ಎಲ್ಲ ನೋಡಿ ಉಲ್ಟಾ ಆಗ್ತಾ ಇದೆ. ಉಪವಾಸಕ್ಕೆ ಎಷ್ಟು ಪ್ರೇಯರ್ ಇದೆ. ನೀನ್ ಮಾಡೋ ಪ್ರೇಯರ್, ನೀನ್ ಮಾಡೋ ಉಪವಾಸಕ್ಕೆ ಎಷ್ಟು ಪವರ್ ಇದೆ ನೋಡಿ. ರಾಜವಸ್ತ್ರಗಳನ್ನು ಸವಾರಿ ಮಾಡುವ ಪಟ್ಟದ ಕುದುರೆಯನ್ನು ತರಿಸಿ ಆ ವಸ್ತ್ರಗಳನ್ನು ಕುದುರೆಯನ್ನು ಪ್ರಧಾನರಾದ ಅರಸನ ಸರದಾರರಲ್ಲೊಬ್ಬನು ವಶಕ್ಕೆ ಕೊಟ್ಟು ಅರಸನು ಸನ್ಮಾನಿಸಬೇಕೆಂದಿರುವ ಪುರುಷನಿಗೆ ಆ ರಾಜವಸ್ತ್ರಗಳನ್ನು ಧಾರಣೆ ಮಾಡಿಸಿ ಅವನನ್ನು ಆ ಕುದುರೆ ಮೇಲೆ ಕುಳ್ಳಿರಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸುತ್ತಾ ಎಲ್ಲಂತೆ ಸಿಟಿ ಸೆಂಟ್ರಲ್ಲಿ ಸಿಟಿ ಯಾರಿಗೆ ಈ ಕೆಲಸ, ಈ ಒಂದು ಸನ್ಮಾನ ಮಾಡ್ತಾರೆ ನೀವ್ ಹೇಳಿ? ಮೊರ್ದಕೈ. ಈ ಸನ್ಮಾನ ಯಾರು ಅನ್ಕೊಂತ ಇದ್ದಾನೆ? ಅಮಾನ್ ಅನ್ಕೊಂತ ಇದ್ದಾನೆ. ಇಲ್ಲಿ ಗಮನಿಸ್ಬೇಕಾಗಿರೋ ಒಂದು ಮಾತಿದೆ. ಏನ್ ಗಮನಿಸ್ಬೇಕಂದ್ರೆ ದೇವರು ಹೆಂಗೆ ನಮ್ಮ ಶತ್ರುಗಳನ್ನ ನಮ್ಗೆ ಅಧೀನ ಪಡಿಸ್ತಾನೆ. ನಮ್ಮ ಒಂದು ಡೇಂಜರಸ್ ಅನ್ನು, ನಮ್ಗಿರೋ ಅವಮಾನನ, ನಮ್ಗಿರೋ ಕಷ್ಟನ, ನಮ್ಗಿರೋ ಅಪಾಯನ ಹೆಂಗೆ ತಪ್ಪಿಸ್ತಾನೆ ಅನ್ನೋದಕ್ಕೆ ಈ ಎಸ್ತೇರ್ ಗ್ರಂಥ, ಈ ಮೊರ್ದಕೈ, ಅಮಾನನು, ರಾಜನು, ಎಸ್ತೇರು, ಉಪವಾಸ, ಇಲ್ಲಿ ಬರ್ತಾ ಇರೋ ವಾಕ್ಯಗಳೇ ಆಧಾರ. ಹಲ್ಲೆಲೂಯಾ. ಮತ್ತೆ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟ ರಾಜನಿಗೆ. ರಾಜ ಹಿಂಗಿರ್ತೈತೆ ಒಬ್ಬನ್ ಸನ್ಮಾನ ಮಾಡೋದಕ್ಕೆ, ಒಬ್ಬನ್ ಸನ್ಮಾನ ಈ ರೀತಿ ಇರ್ತೈತೆ ಅಂತ ಹೇಳಿದ ತಕ್ಷಣ ಏನು ಉತ್ತರ ಬರ್ತೈತೆ ನೋಡ್ರಿ ರಾಜನ ಬಾಯಿಂದ. ಅವನ ಮುಂದೆ ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿಯ ಇದೆ ಎಂದು ಪ್ರಕಟಣೆ ಮಾಡಿಸಬೇಕು ಎಂದು ಹೇಳಿದನು. ಪಬ್ಲಿಸಿಟಿ ಮಾಡ್ಬಿಡ ಅಂತ ಹೇಳ್ಬಿಟ್ಟ ಅಮಾನನಿಗೆ. ಕೂಡಲೇ ಅರಸನು ಅಮಾನನಿಗೆ, ನೀನು ಹೇಳಿದ ವಸ್ತ್ರಗಳನ್ನು ಕುದುರೆಯನ್ನು ಬೇಗನೆ ತೆಗೆದುಕೊಂಡು ಬಂದು ಅರಮನೆಯ ಬಾಗಿಲಿನಲ್ಲಿ ಕೂತಿರುವ. ಎಲ್ಲಿ ಕೂತಿದ್ದಾನೆ ಇವನು? ಅರಮನೆಯ ಬಾಗಿಲು. ಎಲ್ಲಿ ಕೂತಿದ್ದಾನಮ್ಮ? ಎಲ್ಲಿ ಕೂತಿದ್ದಾನೆ? ಯಾರು? ಎಲ್ಲಿರೋದು? ಬಾಗಿಲು ಕಾಯೋದು, ಬಾಗಿಲು ಹತ್ರ ಇರ್ತಾನೆ. ಬಾಗಿಲು ಭಿಕ್ಷುಕನ ತರ ಅವನಿಗೆ ಸನ್ಮಾನ ಬರ್ತಾ ಇದೆ. ಇವನ್ ಯಾರು? ದೇವ್ರು ನಂಬಿರೋನು. ಈ ಅಮಾನ ಯಾರು? ದೇವ್ರು ನಂಬದೇ ಇರೋನು. ನೋಡು, ನಿನಗೆ ಎಷ್ಟೊಂದು ಪವರ್ ಇದೆ ನೋಡ್ಕೋ. ನೀನ್ ಕೀಳಾಗಿದೀಯಾ, ಕಡಿಮೆ ಆಗಿದೀಯಾ, ಬಾಗ್ಲಲ್ಲಿದೀಯಾ, ಎಲ್ಲಾರ್ಗು ತುಚ್ಚೆ ಆಗಿದೀಯಾ, ಎಲ್ಲಾರ್ಗು ಕಡಿಮೆ ಇದೆಯಾ, ನಿನ್ ಪರ್ಸನಲ್ ಲೈಫಲ್ಲಿ ದೇವ್ರು ನಿನ್ನನ್ನು ಯಾವ ಸ್ಥಾನಕ್ಕೆ ತಗೊಂಡ್ಬರ್ತಾರೆ ನೋಡಿ. ಇವತ್ತು ಎಸ್ತೇರ್ ಗ್ರಂಥದ ಮೂಲಕ ಉಪವಾಸ ಕೂಟದಲ್ಲಿ ಆ ಬಾಗ್ಲಲ್ಲಿ ಒಬ್ಬನು ಕೂತಿದ್ದಾನೆ. ಯಹೂದಿನಂತ ಗೊತ್ತಿಲ್ಲ. ಎಸ್ತೇರ್ ನಾನು ಯಹೂದಿಲ್ಲ ಅಂತ ಹೇಳಿಲ್ಲ. ಅವ್ನು ನನ್ನ ಚಿಕ್ಕಪ್ಪ ಅಂತ ಕೂಡ ಇನ್ನೂ ಹೇಳಿಲ್ಲ.
ಇವನು ಕೂಡ ನನ್ನ ಮಗಳು ಅಂತ ಹೇಳಿಲ್ಲ. ಆಮೆನ್. ಹಲ್ಲೆಲೂಯಾ. ಎಲ್ಲ ಸೀಕ್ರೆಟ್ ಆಗಿದೆ ರಾಜನ ಹತ್ರ. ಮುಂದೆ ಕಂಟಿನ್ಯೂ ಮಾಡಿ. ಬಾಗಿಲಲ್ಲಿ ಕೂತಿರುವ ಮೊರ್ದೆಕೈ ಎಂಬ ಯೆಹೂದ್ಯನಿಗೆ ಹಾಗೆಯೇ ಮಾಡು. ವಾಹ್, ಆಪೋಸಿಟ್ ಡೈರೆಕ್ಷನ್ ಆಗೋಯ್ತು, ಎಲ್ಲ ಉಲ್ಟಾ ಆಗೋಯ್ತು. ಆಮೇಲೆ ಫಸ್ಟ್ ನನಗೆ ಗೌರವಿಸಿದಂತ ಸಂತೋಷ ಇತ್ತು. ಅಮಾನನು ಇವನನ್ನ ಹಾಕೋಣಂತ ಬಂದಿದ್ದ. ಇವನನ್ನ ನಾನು ಹಾಕಿಸ್ಬೇಕಂತ ಬಂದಿದ್ರೆ ನಾನೇ ಇವನನ್ನ ಕುದುರೆ ಮೇಲೆ ಕೂರಿಸಿ ಆ ಕತ್ತಿಯನ್ನ ಕೊಟ್ಟು ರಾಜವಸ್ತ್ರನ ಹಾಕಿ ಇವನು ಕೂಡ ಮಾಡ್ಬೇಕು. ನಮಸ್ಕಾರ. ದೇವರು ನಿನ್ನ ಸ್ಥಿತಿಗತಿಗಳನ್ನ ಬದಲಾಯಿಸೋ ದೇವರು, ನಿನ್ನ ಪರಿಸ್ಥಿತಿಗಳನ್ನ ಬದಲಾಯಿಸೋ ದೇವರು. ಯಾರ ಮುಂದೆ ತಲೆ ತಗ್ಗಿಸ್ತಾ ಇದೀಯಾ, ಯಾವ್ದ್ರಲ್ಲಾದ್ರೂ ನೀನು ಕೂಡ ತಗ್ಗಿಸ್ಕೊಳ್ಳೋ ತರ ಇದೆಯಾ, ಅವ್ರ ಮುಂದೆ ನಿನ್ನ ದೇವರ ಮೇಲೆ ಎತ್ತಾನೆ. ಡೋಂಟ್ ಫಾರ್ಗೆಟ್. ಮರಿಬೇಡ. ಅವಾಗಲೇ ನಿಮ್ಗೊಂದು ವಾಕ್ಯ ಕೊಟ್ಟೆ 11 ಗಂಟೆಯಲ್ಲಿ. ದೇವರು ಪಕ್ಷಪಾತಿ ಅಲ್ಲ. ನಿನಗೊಂಥರ, ನನಗೊಂಥರ, ಇನ್ನೊಂದು ಪಾಸ್ಟ್ಗೊಂಥರ, ಇನ್ನೊಂದು ಪಾಸ್ಟ್ಗೊಂಥರ, ಇನ್ನೊಂದು ವಿಶ್ವಾಸಿಗೊಂಥರ, ಇನ್ನೊಂದು ವಿಶ್ವಾಸಿಗೊಂಥರ, ಬೇರೆ ಕ್ರೈಸ್ತ ಕುಟುಂಬಕ್ಕೊಂಥರ, ಇನ್ನೊಂದು ಕ್ರೈಸ್ತ ಕುಟುಂಬಕ್ಕೊಂಥರ, ಇನ್ನೊಂದು ಡಿನಾಮಿನೇಷನ್ಗೊಂಥರ, ಆ ಡಿನಾಮಿನೇಷನ್ಗೊಂಥರ ಮಾಡಲ್ಲ ದೇವರು. ಈ ವಾಕ್ಯ ಇದ್ರೆ, ಈ ವಾಕ್ಯನ ವಿಶ್ವಾಸ ಮಾಡಿದ್ರೆ, ನಿನ್ ನಗುವರ ಮುಂದೆ, ನಿನ್ ಶತ್ರುಗಳ ಮುಂದೆ, ನಿನ್ನ ಯಾರು ಅವಮಾನ ಪಡಿಸಿ ನಗ್ತಾ ಇದ್ರೋ, ಯಾರು ನಿನ್ ಮುಂದೆ ಕಾಲ್ ಹಾಕೊಂಡು ನಿನ್ ಮುಂದೆ ಒಂದು ಕೂಲಿ ಆಳ್ತಾರ ನೋಡಿದ್ರು, ನೀನ್ ಎಲ್ಲಿ ಒಂದು ದ್ವಾರದಲ್ಲಿ ಕೂತಿದ್ಯೋ ಮೇಲಕ್ಕೆ ತಕೊಂಡ್ ಬರ್ತಾ ಇದ್ದಾರೆ. ಮೇಲಕ್ಕೆ ತಕೊಂಡ್ ಬರ್ತಾ ಇದ್ದಾರೆ. ಕುದುರೆ ಮೇಲೆ ತಕೊಂಡ್ ಬರ್ತಾ ಇದ್ದಾನೆ. ರಾಜ ವಸ್ತ್ರವನ್ನ ಕೊಡ್ತಾ ಇದ್ದಾನೆ. ಈ ಅಮಾನನು ಕೂಡ ನಮಸ್ಕರಿಸಬೇಕು. Spirit of God, Spirit of God, Spirit of God, Hallelujah. ನೀನು ಹಂಗಿದೀಯಾ? ನಿನಗೇನ ಮನಸ್ಸಿಗೆ ಯಾವಾಗ ಹಂಗೆ ಒಬ್ಬಂಟಿಗದನ, ನನ್ನ ಅಭಿವೃದ್ಧಿ ಇಲ್ಲ, ನನಗೆ ಆಶೀರ್ವಾದ ಇಲ್ಲ, ನನ್ನ ಕೊರತೆಗಳಿದ್ದೀನಿ, ನಾನು ಒಬ್ಬರಿಗೆ ಅಧೀನ ಆಗಿದ್ದೀನಿ, ಅಯ್ಯೋ ನನ್ನ ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಸಾಲ ಯಾವಾಗಲೂ ನನ್ನ ಕೊರತೆಗಳು ನೀಗಲಿಲ್ಲ, ನನ್ನ ದೇವರು ನನ್ನ ಪ್ರೇಯರ್ ಕೇಳಿ. ರಾಜ್ಯ ಕೇಳಿದನೆ ಅಮಾನನ ಪ್ರಾರ್ಥನೆಯನ್ನ ಕೂಡ, ರಾಜ ಕೇಳಿದನೆ ಎಸ್ತರ್ ಪ್ರಾರ್ಥನೆಯನ್ನು ಕೂಡ, ರಾಜ ಕೇಳಿದನೆ ಮೊರ್ದೆಕೈ ಪ್ರಾರ್ಥನೆಯನ್ನು ಕೂಡ. ಅಮಾನ ಒಂದು ಕಾಲದಲ್ಲಿ ಎಂತವನು, ಅಮಾನ ಎಂತವನು ಒಂದು ಕಾಲದಲ್ಲಿ ಸನ್ಮಾನಕ್ಕೆ ಯೋಗ್ಯನು, ಉಂಗುರ ಹಾಕಿಸ್ಕೊಂಡ, ಮರ್ಯಾದೆ, ಎಸ್ತರ್ ಕೂಟಕ್ಕೆ ಕರೆದ. ನಿನ್ನ ಒಂದೊಂದು ಸಾರಿ ನಿನಗೂ ಏನ್ ಅನಿಸ್ತೈತೆ, ಅವ್ರು ನೋಡು ಅವ್ರ ದೇವರು ನಂಬಿಲ್ಲ, ಅವ್ರು ನೋಡಿ ನಮ್ಮನ್ನ ಬೈತಾರೆ, ಅವ್ರು ನೋಡಿ ಅಷ್ಟು ಚೆನ್ನಾಗಿದ್ದಾರೆ. ನಿಂಗೆ ಅಂದಿದ್ಯಾ, ನಿಂಗೆ ಅನ್ನಿಸ್ತಿದ್ಯಾ ಯಾವತ್ತಾದ್ರೂ? ಇವತ್ತು ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ನಿನ್ಗೊಂದು ಟೈಮ್ ಇದೆ, ನಿನ್ಗೊಂದು ಟೈಮ್ ಇದೆ, ನಿನ್ಗೊಂದು ಟೈಮ್ ಇದೆ. ಮೊರ್ದೆಕೈ ಟೈಮ್ ಬಂದಾಗ ನಿನ್ಗೊಂದು ದಿನ ಟೈಮ್ ಬರ್ತೈತೆ. ಮೊರ್ದೆಕೈ ನಗದಂಗೆ, ಅವಮಾನ ಮಾಡ್ದಂಗೆ ನೇನಾಗ್ಬೇಕು, ನಾಶನ ಆಗ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. ಎಲ್ಲಿ ಇವ್ರು ದೇವರಂತ ನಿನ್ನ ಮಾತಾಡಿದಾರ, ನಿಂದಿಸಿದಾರ, ಕಳವಳ ಪಡಿಸಿದಾರ, ಚುಚ್ಚಿ ಮಾತಾಡಿದಾರ, ನಿನ್ನ ಕೀಳಾಗಿ ನಿನ್ನ ದೇವರು ನೋಡಿದಾರ, ನಿನ್ನ ಕುಟುಂಬನ. ಮೊರ್ದೆಕೈ ಮೇಲೆ ದೇವರ ಕೃಪೆ ಆಶೀರ್ವಾದ, ಎಸ್ತರ್ ಮೇಲೆ ದೇವರ ಕೃಪೆ ಆಶೀರ್ವಾದ ಬಂದಂಗೆ ಇವತ್ತು ನಿನ್ನ ಮೇಲೆ ಕೂಡ ಬರ್ತಾ ಇದೆ. ಮೈ ಡಿಯರ್ ಬ್ರದರ್ ಸಿಸ್ಟರ್, ಒಂದು ಅಭಿಷೇಕ ಇದ್ದಾರೆ, ದೇವರ ಶಕ್ತಿ ನಿನ್ನ ಮೇಲೆ ಇದ್ದಾರೆ, ಬಲವಾದ ಅಭಿಷೇಕ ನಿನ್ನ ಮೇಲೆ ಇದ್ದಾರೆ. ನಿನಗೆ ಸಿಗವಾಗ ಹಲ್ಲೆಲೂಯಾ. ಬರ್ದಿಕ್ಕಿರೋ ವಾಕ್ಯಗಳು ಏನಂತಾರಂದ್ರೆ ಲೋಗ ಅಂತ, ಲೋಗಸ್ ಅಂತ. ಆಮೇಲೆ ಮೇಲ್ಗಡೆಯಿಂದ ನಿನಗಂತ ಒಂದು ವಾಕ್ಯ ಕೊಡ್ತಾನೆ, ಅದನ್ನ ರೇಮ ಅಂತ. ಅದು ನೀನು ಕೇಳುವಾಗಲೇ ನಿನ್ನೊಂದು ಶಕ್ತಿ, ಒಂದು ಅಭಿಷೇಕ, ಒಂದು ನರ ಮೂಳೆ ಮಾಂಸ ಖಂಡಗಳಲ್ಲಿ ಒಂದು ಬಲ, ಅದನ್ನೇ ರೇಮ ಅಂತಾರೆ. ಲೋಗಸ್ ಅಂದ್ರೆ ಬರ್ದಿಕ್ಕಿರೋ ವಾಕ್ಯ, ರೇಮ ಅಂದ್ರೆ ಮೇಲ್ಗಡೆಯಿಂದ ಆ ಟೈಮ್ಗೆ ನೀನು ಕೊಟ್ಟು ಬಲಪಡಿಸು. ಸಡನ್ಲಿ ಒಂದು ವಾಕ್ಯ ನಿನ್ ಜ್ಞಾಪಕ ಬಂದ್ಬಿಡ್ತದೆ, ಆ ವಾಕ್ಯ ನಿನ್ನ ಹತ್ರ ಮಾತಾಡ್ತೈತೆ, ಆ ಕೇಳುವಾಗಲೇ ನಿನ್ನ ಒಂದು ಬಲ, ಒಂದು ಶಕ್ತಿ, ಅದನ್ನ ರೇಮ ಅಂತ. ಕೇಳ ಬಹಳ ಸಂತೋಷ ಪಟ್ಕೊಂಡು ಬಂದ.
ಬಹಳ ದುಃಖಕರವಾಗಿ ಹೋಗ್ಬೇಕಾಯ್ತು ಈಚೆಗಡೆ ರಾಜನ ಮುಂದುಗಡೆಯಿಂದ. ಈ ಮನುಷ್ಯನೇನಾಗ್ಬೇಕಂತ ಪರ್ಮಿಷನ್ ಕೇಳಕ್ ಬಂದಿದ್ರೆ ಅದೇ ಮನುಷ್ಯನ ಸನ್ಮಾನ ಮಾಡ್ಬೇಕಾಯ್ತೆ. ಬ್ರದರ್ ಸಿಸ್ಟರ್, ಸತ್ಯ ಹೇಳ್ತಾ ಇದ್ದೀನಿ, ಒಂದು ದಿನ ನಿನ್ನ ಹತ್ರ ಇವತ್ತು ನಿನ್ನ ಯಾರ್ಯಾರು ಗೇಲಿ ಮಾಡ್ತಾ ಇದ್ದಾರೋ, ಯಾರ್ಯಾರು ನಿನ್ನ ನಿಂದಿಸ್ತಾ ಇದ್ದಾರೋ, ನಿನ್ನ ಹತ್ರಕ್ಕೆ ಬರ್ತಾರೆ ಒಂದು ದಿನ, ನಿನ್ನ ಸಹಾಯಕ್ಕೆ ಬರ್ತಾರೆ ಒಂದು ದಿನ, ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಒಂದು ದಿನ. ನಾನು ಪ್ರೇಯರ್ ಮಾಡಿ ಅಂತ ತಲೆಯನ್ನ ಚಾಚ್ತಾರೆ ನಿನ್ನ ಹತ್ರ ಬಂದು, ನನಗೋಸ್ಕರ ದೇವರ ಹತ್ರ ಪ್ರೇಯರ್ ಮಾಡಿ ಅಂತ ನಿನಗೆ ರಿಕ್ವೆಸ್ಟ್ ಕೊಡಕ್ ಬರ್ತಾರೆ. ನನಗೆ ಕಷ್ಟದಲ್ಲಿದ್ದೀನಿ, ಏನಾದ್ರೂ ಸಹಾಯ ಮಾಡಿ ಹಣ ಅಂತ ಬರ್ತಾರೆ ನಿನ್ನ ಹತ್ರ. ಬರ್ದಿಟ್ಕೋ, ಡೇಟ್ ಹಾಕಿ ಬರ್ದಿಟ್ಕೋ. ನೀನ್ ಯಾವ್ದಾದ್ರಲ್ಲಿ ಯಾರ್ಯಾರ ಮುಂದೆ ಕಡಿಮೆ ಆಗಿದೆಯೋ ಅವರೆಲ್ಲರ ಮುಂದೆ ದೇವರು ನಿನ್ನ ಮೇಲೆ ಎತ್ತುತ್ತಾನೆ ಇಲ್ವಾ? ಇಲ್ವಾ? ಮೊರ್ದೆಕೈನ ಅಮಾನನ ಮುಂದೆ ಮೊರ್ದೆಕೈ ಮೇಲೆ ಎತ್ತಿದ್ನ ಇಲ್ವಾ? ಅಮಾನ ನಮಸ್ಕಾರ ಮಾಡಲೇ ಇಲ್ಲ. ನೀವ್ ಯಾರ ಹತ್ರ ತಲೆ ತಗ್ಸಲ್ಲ, ನಿನ್ನ ಹತ್ರನೇ ಜನ ತಲೆ ತಗ್ಗಿಸ್ತಾರೆ. ಅದು ನಿನ್ನ ಮನೆಯವರು, ಅದು ನಿನ್ನ ಬಂಧುಗಳು, ಅದು ನಿನ್ನ ಕ್ಲಾಸ್ಮೇಟ್ಸು, ಅದು ನಿನ್ನ ಹೊರಗಡೆ ಜನನೋ, ಅದು ನಿನ್ನ ಗ್ರಾಮದವ್ರು, ನನಗೆ ಗೊತ್ತಿಲ್ಲ. ನಾನ್ ದೇವರು ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ ನಿನ್ಗೆ ಅಷ್ಟೇ. ನಾನ್ ದೇವರ ಸನ್ನಿಧಿಯಲ್ಲಿ ನಿಂತು ನಿನ್ಗೆ ಹೇಳ್ತಾ ಇದ್ದೀನಿ. ನೀನ್ ಯಾವ್ದಕ್ಕೆ ಎದುರ್ತೀಯೋ, ಯಾರ ಮುಂದೆ ಎದುರ್ತೀಯೋ ಅವರೇ ನಿನ್ನ ಸನ್ಮಾನ ಮಾಡ್ತಾರೆ, ಅವರೇ ನಿನ್ನ ಗೌರವಿಸ್ತಾರೆ, ಅವರೇ ನಿನ್ ಮುಂದೆ ಬಂದು ತಲೆ ತಗ್ಸಿ ನನಗೋಸ್ಕರ ಭಯ ಮಾಡ್ತಾರೆ ಅಷ್ಟೇ. ದೇವರ ವಾಕ್ಯ ನಿನಗೆ ಇವತ್ತು ಉಪವಾಸದಲ್ಲಿ ಕೊಡ್ತಾ ಇರೋದು. ನಂಗೆ ಉಲ್ಟಾ ಆಯ್ತು ನೋಡಿದ್ರ? ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ. ಸರಿ, ಎಸ್ತೇರ್ ರಾಣಿ ಕೂಟಕ್ಕೆ ಕರೆದಿದ್ದಾಳಲ್ಲ, ಹೋಗ್ಬೇಕು ತಾನೆ? 7ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ವಸ್ತ್ರ ಹಾಕ್ತಾನೆ, ನಮಸ್ಕಾರ ಮಾಡ್ತಾನೆ, ಮೊರ್ದೆಕೈ ಸನ್ಮಾನಿತನಾಗ್ತಾನೆ. ತಿರುಗಿ ಹೋಗಿ ಅಲ್ಲೇ ಕೂತ್ಕೊಂತಾನೆ, ತಿರುಗಿ ಹೋಗಿ ಅಲ್ಲೇ ಕೂತ್ಕೊಂತಾನೆ. ಅವನ ಗ್ರೇಟ್ನೆಸ್ ಇಲ್ಲ. ಹಲ್ಲೆಲೂಯಾ. ಪರವಾಗಿಲ್ಲ, ಸ್ತೋತ್ರ, ನೋ ಪ್ರಾಬ್ಲಮ್. ಹಲ್ಲೆಲೂಯಾ. ಅಲ್ಲೇ ಕೂತ್ಕೊಂತಾನೆ. ಇವನ ಅಮಾನನು ಬೇಜಾರ ಮನೆಗೆ ಹೋಗ್ತಾನೆ. ಆಮೇಲೆ ನೋಡಿ, 12ನೇ ವಚನ. ಮೊರ್ದೆಕೈ ತಿರುಗಿ ಅರಮನೆ ಬಾಗಿಲಿಗೆ ಹೋದನು. ಅಮಾನನಾದರೂ ಬೇಜಾರಾಗಿ ಹೋಗ್ತಾ ಇದ್ದಾನೆ. 3:1 ಹೆಂಗೋದ? 5:9 ಆನಂದ ಲಹರಿಯಲ್ಲಿ ಹೋದ. ನಿನ್ ವಿರೋಧಿಗಳ ನಗ್ನಂತ ಸಂತೋಷವಾಗಿದ್ದಾರ ಇವತ್ತು. ನಾಳೆ ಹಂಗಿರಲ್ಲ, ನಾಳೆ ಹಂಗಿರಲ್ಲ. ನಾಳೆ ಹೆಂಗಿರ್ತಾರೆ ನೋಡಿ ಅವರು, ನೀನ್ ಹೆಂಗಿರ್ತೀಯ ನೋಡಿ. ಮೊರ್ದೆಕೈ ತಿರುಗಿ ಅರಮನೆ ಬಾಗಿಲಿಗೆ ಹೋದನು. ಅಮಾನನಾದರೂ ಶೋಕಾತೀತನಾಗಿ ಹೊರಮುಚ್ಚಿಕೊಂಡು, ಎಲ್ಲಾರು ನಮಸ್ಕಾರ ಮಾಡ್ಬಿಟ್ರೆ ಮೊರ್ದೆಕೈಗೆ ನಾನು ಕೂಡ ಮಾಡ್ಬೇಕಾಯ್ತೆ, ನಾನೇ ಅವನ ಸನ್ಮಾನ ಮಾಡ್ಬೇಕಾಯ್ತೆ, ನಾನೇ ಅವನ ಕೈ ಹಿಡಿದು ಕುದುರೆ ಮೇಲೆ ಕೂರಿಸ್ಬೇಕಾಯ್ತೆ, ನಾನು ಅವನ ಊಟ ಇಡ್ಬೇಕಾಯ್ತೆ. ಹಲ್ಲೆಲೂಯಾ. ಆಮೆನ್. ಮುಖ ಮೊರೆ ಮುಚ್ಕೊಂಡು ಶೀಘ್ರವಾಗಿ ಮನೆಗೆ ಒಂದೊಂದ್ಸಾರಿ ನಮಗೆ ಹಂಗಿರ್ತೈತಿ, ತಗ್ಗಿಸ್ಕೊಬೇಕಾಗುತ್ತೆ. ಒಂದ್ಸರಿ ಮಾತಾಡಕ್ಕಾಗಲ್ಲ, ಮೌನವಾಗಿರೋ ಟೈಮ್ ಇರ್ತೈತಿ. ಆಶೀರ್ವಾದ ಇಲ್ಲ, ಸಮಾಧಾನ ಇಲ್ಲ, ಸದುತ್ರ ಇಲ್ಲ, ಸಂತೋಷ ಇಲ್ಲ, ಎಲ್ಲಾದ್ರಲ್ಲಿ ಗಲಿಬಿಲಿ. ಒಂದೊಂದು ಸಾರಿ ನಮ್ಗೆ ಮೊರ್ದೆಕೈ ಜೀವನ, ಎಸ್ತೇರ್ ಜೀವನ ಇದ್ದಂಗೆ ಇರ್ತೈತಿ. ಉಪವಾಸ ಮಾಡು, ಪ್ರಾರ್ಥನೆ ಮಾಡು, ದೇವರ ನಿರೀಕ್ಷಿಸ್ಕೊಂಡಿರು, ಸುಮ್ಮನೆ ಇರು, ಬೇಡ, ಗುಣಗುಟ್ಟು ಬೇಡ, ಬೈಬೇಡ ದೇವ್ರನ್ನ. ಮೊರ್ದೆಕೈ ಬರೋ ಸನ್ಮಾನ, ಎಸ್ತೇರ್ ಬಂದ ಸನ್ಮಾನ ನಿನಗೂ ಕೂಡ ಬರ್ತೈತೆ. ಅವಕಾಶ ನಿನಗೂ ತೆರೀತಾನೆ. ಆಮೇಲೆ ಇಲ್ಲೊಂದು ವಾಕ್ಯ ಇದೆ, ನೀವೆಲ್ಲ ಚೆನ್ನಾಗಿ ಗಮನಿಸ್ಬೇಕು. ಈ ದೇವ್ರ ಮಕ್ಕಳು ತಾನೆ, ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋದಿಲ್ಲ. ನಿಮ್ಮನ್ನ ನಿಮ್ ಮುಂದೆ ಯಾರು ಗೆಲ್ಲಲ್ಲಂತೆ, ನಿಮ್ ಮುಂದೆ ಯಾರು ನಿಲ್ಲಲ್ಲಂತೆ, ನಿಮ್ ಬಗ್ಗೆ ಯಾರನ್ನ ಏನನ್ನ ಅನ್ಕೊಂಡ್ರೆ ಏನು ನೆರವೇರಲ್ಲಂತೆ, ನಿಮ್ಗೆ ಯಾರನ್ನ ಮಾಟ ಮಂತ್ರ ಮಾಡಿದ್ರೆ ನಿಮ್ ಮುಟ್ಟಲ್ಲಂತೆ. ನೀವು ಕೆಟ್ಟೋಗ್ಬೇಕು, ಮಕ್ಕಳಾಗಬಾರ್ದು, ಮೇಲೆ ಬರಬಾರ್ದು, ಬಿಸ್ನೆಸ್ ಅಲ್ಲಿ ಕಿತ್ತೋಗ್ಬೇಕು, ಗಂಡ ಹೆಂಡತಿ ಕಿತ್ತೋಗ್ಬೇಕು ಅಂತ ಯಾರನ್ನ ಮಾಡಿದ್ರೆ ಕೂಡ ಜರಗಲ್ಲ ಅಂತಿದೆ ನೋಡಿ. ಎಲ್ಲ ಆಪ್ತರ ಮುಂದೆ ತನಗೆ ಸಂಭವಿಸಿದ್ದನ್ನೆಲ್ಲ ತಿಳಿಸಿದನು. ಆಗ ಅವನ ಅವಮಾನ ಆಗಿದ್ದು ಇವನೇ ಎಪ್ಸಿದ್ದು, ಓದ್ಲು ಹೋಗ್ಬಿಟ್ಟು ಎಲ್ಲಾರ ಹತ್ರ ಸಂತೋಷ ಪಟ್ಟ. ಎಸ್ತೇರ್ ರಾಣಿ ನನ್ನ ಕೂಟಕ್ಕೆ ಕರೆದಿದ್ದಾರೆ, ರಾಜ ನನ್ನ ಉಂಗುರ ಆಗಿದ, ದೊಡ್ಡ ಪದವಿ ಕೊಟ್ಟಂತ ಎಲ್ಲಾರ ಮುಂದೆ ಹೇಳ್ಕೊಂಡ. ಎಷ್ಟನೇ ಅಧ್ಯಾಯದಲ್ಲಿ? 5ನೇ ಅಧ್ಯಾಯದಲ್ಲಿ 12, 13, 14ನೇ ವಚನದಲ್ಲಿ. ಈಗ ಇಲ್ಲಿ 6ನೇ ಅಧ್ಯಾಯದಲ್ಲಿ 12, 13ನೇ ವಚನದಲ್ಲಿ ಅವಮಾನನ ಹೇಳ್ತಾ ಇದ್ದಾನೆ. ಓದಪ್ಪ.
ಆಗ ಅವನ ಪಂಡಿತರು ಹೆಂಡತಿಯು ಅವನಿಗೆ, ಯಾವನ ಮುಂದೆ ನಿನ್ನ ಪತನವು ಪ್ರಾರಂಭವಾಯಿತು ಆ ಮನುಷ್ಯನು ಯಹೂದ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರಿ. ನೀನು ಅವನ ಮುಂದೆ ನೀನು ಅವನು ಯಹೂದಿನಾಗಿದ್ರೆ ಅವನ ಮುಂದೆ ನೀನು. ಈ ಊರಲ್ಲಿ ಎಷ್ಟೋ ಜನ ಇದ್ದಾರೆ, ಈ ದೇಶದಲ್ಲಿ ಎಂತೆಂಥವ್ರು ಇದ್ದಾರೆ, ಯಾವ್ಯಾವ ಜಾತಿಯವರು ಇದ್ದಾರೆ, ಯಾವ್ಯಾವ ದೇವ್ರ ಮುಗಿಯೋರು ಇದ್ದಾರೆ. ಅವ್ರ ಹತ್ರ ಬೇಕಾದ್ರೆ ಅಮಾನ ನೀನು ಗೆಲ್ತೀಯ. ಈ ಯಹೂದಿನ ಮುಂದೆ, ಈ ಯೇಸು ಸ್ವಾಮಿ ಮನುಷ್ಯನ ಮುಂದೆ ನೀನು ಗೆಲ್ಲಲ್ಲ. ಚೆನ್ನಾಗಿ ಬಲ ಹೊಂದ್ಕೋ. ನೀನು ಕೂಡ ಅದೇ ಮಾತೆ ಮಂತ್ರ ಮಾಡ್ತಾರೆ, ನಮ್ಗೆ ವಿರೋಧ ಮಾಡ್ತಾರೆ, ಏನೇನೋ ಯೋಚಿಸ್ತಾರೆ. ಸಭೆಗೆ, ಸೇವೆಗೆ, ನಿನ್ನಿಗೆ ಪ್ರೇಯರ್ ಮಾಡಬಾರ್ದು. ನಮ್ಮ ಮನೆಯಲ್ಲಿ ಇವ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಇವ್ರು ಬಿದ್ದೋಗ್ಬಿಡ್ಬೇಕು, ಇವ್ರು ಗಂಡ ಹೆಂಡತಿ ಕಿತ್ತೋಗ್ಬಿಡ್ಬೇಕು, ಹಲವಾರು ವಿಧದಲ್ಲಿ ಹೇಳಿ ನಿನಗೊಂದು ಮಾತು ಅವನಿಗೊಂದು ಮಾತು, ನಿನ್ನ ಗಂಡನಿಗೆ ಹೇಳ್ಕೊಟ್ಟು ಹೆಂಡತಿಗೆ ಹೇಳ್ಕೊಟ್ಟು ಏನೇನೋ ಮಾಡ್ತಾರೆ. ನೀನು ಅವ್ರ ಹತ್ರ ಗೆಲ್ಲಕ್ಕಾಗಲ್ಲ. ಯಾರು ಹೇಳ್ತಾರೆ ಈ ಮಾತು ಹೇಳೋದು ನೋಡಿ? ಸ್ವಂತ ಹೆಂಡತಿ ಹೇಳ್ತಾರೆ. ನೋಡಿ 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 ಒಂದ್ಸಾರಿ ವಾಕ್ಯ. ಯಾವ ಮನುಷ್ಯನ ಮುಂದೆ ನಿನಗೆ ಹೆಂಡತಿಯೋ ಅವನಿಗೆ ಯಾರಂತೆ ಪಂಡಿತರು, ಹೆಂಡತಿಯೋ, ಹೆಂಡತಿ ಹೆಸರೇನು? ಜರೇಶಳು. ಏನಂತ ಹೇಳ್ತದಲ್ಲಿ ಅಮಾನನಿಗೆ, ಅಮಾನ ನನ್ನ ಗಂಡ ಆ ಮನುಷ್ಯನ ಯಹೂದ್ಯನಾಗಿದ್ರೆ, ಕ್ರಿಸ್ತು ಆಗಿದ್ರೆ ಅವನ ಮುಂದೆ ನೀನು ಗೆಲ್ಲಕ್ಕಾಗಲ್ಲ. ನಿನ್ನ ಪ್ರೇಯರ್ ಮುಂದ್ಗಡೆ, ನಿನ್ನ ನಂಬಿಕೆ ಮುಂದ್ಗಡೆ, ನಿನ್ನ ದೇವರ ಮುಂದ್ಗಡೆ ನಿನ್ನ ಶತ್ರುಗಳು ನಿಲ್ಲಲ್ಲ. ನಿನ್ನ ಪ್ರೇಯರ್ ಮುಂದ್ಗಡೆ, ನಿನ್ನ ನಂಬಿಕೆ ಮುಂದ್ಗಡೆ, ನಿನ್ನ ದೇವರ ಮುಂದ್ಗಡೆ ಅಂಧಕಾರ ಶಕ್ತಿಗಳೇ ಆಗ್ಲಿ, ಕಾಣೋ ಮನುಷ್ಯರೇ ಆಗ್ಲಿ, ಕಾಣದೇ ಇರೋ ದುರಾತ್ಮಗಳೇ ಆಗ್ಲಿ ನಿಲ್ಲಲ್ಲ ಅಂತ ಹೇಳ್ತಾ ಇರೋದು. ಅವ್ರ ಹೆಂಡತಿ ಹೇಳ್ತಾ ಇರೋದು. ಅವ್ರ ಹೆಂಡತಿ ಒಳ್ಳೆ ಮನೆ ಕೊಟ್ಟಿದ್ದಾರೆ, ಒಳ್ಳೆ ಗಿಲ್ಲ ಕೊಟ್ಟಿದ್ದ ಮನೆ. ಯಾರು? ಈ ರಾಜ. ಯಾರಿಗೆ? ಅಮಾನನಿಗೆ. 10 ಗಂಡು ಮಕ್ಕಳಿದ್ರು ಅವನಿಗೆ. ಎಷ್ಟು? ಅಮಾನನಿಗೆ ಒಳ್ಳೆ ಹೆಂಡತಿ ಇದ್ಲು. ಕ್ರಿಸ್ತುಗಳನ್ನ ಯಾರನ್ನ ವಿರೋಧಿಸಿ ಇದೇ ನಾಶ. ನಿಜ ಹೇಳ್ತಾರೆ, ದೇವ್ರ ಮಕ್ಕಳನ್ನ, ಸೇವೆಗಳನ್ನ, ಬೋಧಕನ್ನ, ಸಭೆಗಳನ್ನ ಯಾರಾದ್ರೂ ಉಪದ್ರವ ಪಡಿಸಿದ್ರೆ ಇವತ್ತು ಕೂಡ ಇದೇ ಗತಿನೇ ಅವ್ರು ಬರ. ಅವ್ರ ಕೈಯಲ್ಲಿ ನಿಲ್ಲಕ್ಕಾಗಲ್ಲ, ಅವ್ರ ಕೈಯಲ್ಲಿ ನಿಲ್ಲಲ್ಲ. ಆ ಪದವಿ ಅವ್ರ ಹತ್ರ ಇರಲ್ಲ, ಆ ಗೌರವ ಅವ್ರ ಹತ್ರ ಇರಲ್ಲ, ಆ ಪೊಸಿಷನ್ ಅವ್ರ ಹತ್ರ ಇರಲ್ಲ. ಅವ್ರ ಹತ್ರ ತಗ್ಗಿಸ್ಕೊಂಡ್ರೆ ಹೋಯ್ತು. ನಿನ್ನ ಆಶೀರ್ವಾದ ಮಾಡೋರಿಗೆ ಅವ್ರನ್ನ ಅಬ್ರಾಹ್ಮನಿಗೆ ಹೇಳಿ ದೇವ್ರು. ಅವ್ರ ಮಕ್ಕಳು ತಾನೇ ನಾವೆಲ್ಲ, ಅವ್ರ ಮಗನ್ ತಾನೇ ಮೊರ್ದೆಕೈ, ಅವ್ರ ಮಗಳು ತಾನೇ ಎಸ್ತೇರು. ನೀನು ನಾನು ಕೂಡ ಅವ್ರ ಮಗಳು ತಾನೇ. ನಿನ್ನ ಆಶೀರ್ವಾದ ಮಾಡದೆ ಯಾರನ್ನ ಆಶೀರ್ವಾದಿಸ್ತಾನೆ ದೇವ್ರು. ನಿನ್ನನ್ನು ಶಪಿಸಿದ್ರೆ ದೇವ್ರು ಅದೇ. ಆ ವಾಕ್ಯ ಹಂಗೆ ಬರ್ತಾ ಇರ್ತದೆ. ಪ್ರಕಟಣೆ ಗ್ರಂಥವಾಗಿ ಹೇಳಿರ್ತೀನಿ. ಅಬ್ರಾಹ್ಮನಿಗೆ ಹೇಳಿದ್ದು 12ನೇ ಅಧ್ಯಾಯದಲ್ಲಿ ಸ್ಟಾರ್ಟಿಂಗ್ ಬೈಬಲ್ ಅಲ್ಲಿ ಹೇಳಿದ್ದು. ಅದು ಈ ಭೂಮಿ ಇರೋವರೆಗೂ ಅಷ್ಟೇ. ನಿನ್ನ ಆಶೀರ್ವಾದ ಮಾಡೋರನ್ನ ನಾನು ಆಶೀರ್ವದಿಸ್ತೀನಿ. ದೇವ್ರ ಮಕ್ಕಳು ಅಂದ್ರೆ ಕ್ರಿಶ್ಚಿಯನ್ಸ್ನ ಯಾರನ್ನ ಆಶೀರ್ವದಿಸಿ ಮುದ್ದಿಟ್ಟು ಸುಮ್ಮನೆ ಅವ್ನು ಬಿಟ್ಬಿಟ್ರೆ ಸರಿ. ಅವ್ರಿಗೆ ಯಾರನ್ನ ಏನನ್ನ ವಿರೋಧ ಮಾಡಿ ಅವ್ರಿಗೆ ಒಂಥರ ತತ್ವಿರುವಾಗಿ ನಡೆದು ಅವ್ರ ದೇವರಲ್ಲಿ ಕರೆಕ್ಟ್ ಆಗಿರೋರ್ಗೆ ಏನನ್ನ ತಂತ್ರ ಮಂತ್ರ ಅದು ಇದು ಏನನ್ನ ಪ್ಲಾನ್ ಮಾಡಿದ್ರೆ ಅವರೇ ಬೀಳ್ತಾರೆ. ಅದು ಚಿಕ್ಕ ಉದಾಹರಣೆ ಹೇಳ್ತೀನಿ ಕೇಳಿ. ಯಾರಿಗಾರ ಹಸುವಾಗ್ತಾ ಇದೆಯಾ? ಈ ಮಾತುಗಳು ಕೇಳೋಗ ಹಸುವಲ್ಲ, ಮನೆಗೆ ಹೋದ್ಮೇಲೆ ಕೂಡ ಹಸುವಾಗಲ್ಲ. ಈ ಮಾತುಗಳಲ್ಲಿ ಜೀವ ಇದೆ. ಅವಾಗಲೇ ರೇಮ ಅಂತ ಹೇಳಿದೆ, ಜೀವ ಇದೆ. ಒಂದು ಅಭಿಷೇಕ ನಿನ್ ಮೇಲೆ ಬರ್ತದೆ ಈ ಮಾತುಗಳಲ್ಲಿ ಇರೋದು. ಕೇಳಿ. ಅವ್ರು ಇವಾಗ ಸೇವೆ ಮಾಡ್ತಾ ಇದ್ದಾರೆ, ದಿ ಗಿಫ್ಟ್ ಆಫ್ ಜೀಸಸ್ ಅಂತ ಈಗಲಿದ್ದಾರೆ ಅವ್ರ ಸೇವೆಯಲ್ಲಿ. ಅವರು ಹುಟ್ಟಾಗಿಂದ ಕ್ರಿಸ್ತುಗಳು. ಅವ್ರ ಮಾವ ಮದುವೆ ಆಗೋಗ ಇವ್ಳು ಹಿಂಗೆ ಸಾಯ್ಬೇಕು, ಮಕ್ಕಳಾಗಬಾರ್ದು, ಗಂಡ ಹೆಂಡತಿ ಕಿತ್ತೋಗ್ಬಿಡ್ಬೇಕಂತ ಮಾಟ ಮಂತ್ರ ಮಾಡಿದ್ರು. ಅಲ್ಲೆಲ್ಲೂಯ್ಯ. ಆಕೆ ಒಂದು 9 ತಿಂಗಳ ಅವಸ್ಥೆಯನ್ನು ಅನುಭವಿಸ್ಲು, ಬಾಧೆಯನ್ನು ಅನುಭವಿಸ್ಲು, ಕಷ್ಟನ ಅನುಭವಿಸ್ಲು, ಮೆಂಟ್ಲಾದ್ಲು, ತನ್ನ ಹೆಸರಿಗೆ ಮರೆತು ಬಿಟ್ಲು, ಎಜುಕೇಶನ್ ಮರೆತು ಬಿಟ್ಲು, ತಾನು ಹೇಗಿದ್ದೀನಿ ಎಲ್ಲಿದ್ದೀನಿ ಗಮನ ಇಲ್ಲ. ಶಾಕ್ ಟ್ರೀಟ್ಮೆಂಟ್ ಕೊಡೋವರೆಗೂ ಹೋಯ್ತಾರೆ. ಎಫೆಕ್ಟಿವ್. ಇವತ್ತು ಒಳ್ಳೆ ಸೇವೆ ಮಾಡ್ತಾರೆ, ಕೈ ಇಕ್ಕಿದ್ರೆ ಬಿದ್ದೋಗ್ತಾರೆ ಜನ. ಅಂತ ಒಂದು ಅಭಿಷೇಕ, ಸೂಪರ್ ನ್ಯಾಚುರಲ್ ಪವರ್ ಅವರು ಕೊಟ್ಟಿದ್ದಾರೆ ದೇವರು. ಅಲ್ಲೆಲ್ಲೂಯ್ಯ, ಆಮೆನ್, ಅಲ್ಲೆಲ್ಲೂಯ್ಯ. ಇವತ್ತು ಬಲವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ತೆಲಂಗಾಣದಲ್ಲಿ ಪ್ರೈಸ್ ಗಾಡ್, ಆಮೆನ್, ಆಮೆನ್.
ಆಕೆ ಸುಮಾರು ಒಂದಷ್ಟು ದಿನಗಳು ಅಷ್ಟು ತಿಂಗಳು ಅವಸ್ಥೆ ಪಟ್ಟಳು. ಅವ್ರ ಮಾವ ಯಾವ ರೀತಿ ಸಾಯ್ಬೇಕಂತ ಮಾಟ ಮಂತ್ರ ಮಾಡಿದ್ರು ಅದೇ ರೀತಿ ಅವ್ರ ಮಾವ ಸತ್ತ ಆಕೆ ಹೋಗಿದ್ದಾರೆ. ಇವತ್ತು ಆಕೆ ಸೇವೆ ಮಾಡ್ತಾರೆ. ಅವರು ತೋಡಿದ ಹಳದಲ್ಲೇ ಕೀರ್ತನೆಗಳು 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ ಸುಮಾರು ಕಡೆ ಏನ್ ಬರೆದು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ದೇವರ ವಾಕ್ಯ. ನಿನಗೆ ಯಾರಾದ್ರೂ ವಿರುದ್ಧವಾಗಿ ಹಳ್ಳ ತೋಡಿಟ್ರೆ ಆ ಹಳ್ಳದಲ್ಲಿ ಅವರೇ ಬೀಳ್ತಾರೆ. ಅಮ್ಮ ನಮ್ಗೆ ಏನಾಗ್ತಾ ಇದೆ ಅದೇ ಗತಿ. ನೀನ್ ಯಾರಿಗೂ ಶಾಪ ಕೊಡ್ಬೇಡ. ನನ್ನ ಮಾತೇಳಿ, ಯಾರ ಮೇಲೆ ಕೇಸ್ ಆಗ್ಬೇಡ, ಯಾರನ್ನು ಹೊಡಿಬೇಡ, ಯಾರಿಗೂ ಮುಯ್ಯಾಗ್ಬೇಡ. ನಿನ್ ದೇವರಾಗ್ತಾನೆ, ನಿನ್ ದೇವರಾಗ್ತಾನೆ. ಪ್ಲೀಸ್ ನೀನೇನ ಹಾಕಿದ್ರೆ ದೇವ್ರು ನಿನ್ಗೆ ವೈರಿ ಆಗ್ತಾನೆ. ಈಗಲೇ ಹೇಳಿರ್ತೀನಿ, ನಿನ್ ಯಾರಿಗೂ ಶಾಪ ಕೊಡ್ಬೇಡ. ನೀನು ಕ್ಷಮಿಸ್ಬಿಡು, ಆಶೀರ್ವಾದ ಮಾಡು, ಅವ್ರಿಗೋಸ್ಕರ ಬಂದು ಪ್ರೇಯರ್ ಮಾಡು. ಮನೆ ಪ್ರೇ ಮಾಡ್ಬಿಡು, ನಿನ್ಗೆ ಅವ್ರ ಮೇಲೆ ಕೋಪ ಹೋಗ್ಬಿಡ್ತದೆ. ಆಶೀರ್ವಾದ ಮಾಡಿ ಮನೆ ಪೂರ್ವವಾಗಿ. ಯಾವಾಗ ಎದುರು ಬಂದ್ರೆ ಕೊಟ್ಬಿಟ್ಟು ನಿನ್ನ ಹತ್ರ ಇರೋದು ನಿನ್ನ ದೇವರ ಆಶೀರ್ವಾದಿಸ್ತಾರೆ. ನೀನ್ ಮುಯಿ ತೀರಿಸ್ಕೊಂಡ್ರೆ ಈಗ ದೇವ್ರು ಮಾಡ್ತಾ ಇರೋ ಕೆಲಸ ತಪ್ಪಿರ್ತದೆ ನಿನ್ನ ಜೀವನ. ನೀನು ಓದ್ತೀಯ, ಅವರು ಓದ್ತಾರೆ. ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಿಮ್ಗೆ? ನೋಡಿದೆ ಹೆಂಗೆ ಶತ್ರುಗಳಿಗೆ ನಮ್ಗೆ ಔತಣ ಏರ್ಪಡಿಸ್ತಾ ಇದ್ದೇನೆ. ಈಗ ಎಸ್ತೇರ್ ರಾಣಿ ಏನ್ ಕರೆದಿದ್ದಾಳೆ? ಈ 127 ದೇಶದಲ್ಲಿರೋ ಕ್ರಿಸ್ತಗಳು ಸಾಯಿಸೋದು ಪರ್ಮಿಷನ್ ತಗೊಂಡಿದ್ದಾನೆ ಅಮಾನ ಸತ್ತೋದ್ರು ಕೂಡ ಬೇರೆಯವರೆಲ್ಲ ಅಲ್ಲೆಲ್ಲ ಆಯಾ ಊರಲ್ಲಿ ಅವ್ರನ್ನ ಸಾಯಿಸ್ಬಿಡ್ತಾರೆ. ಅದು ಡಿಸೆಂಬರ್ ತಿಂಗಳು 13ನೇ ತಾರೀಕು ಫಿಕ್ಸ್ ಆಗ್ಬಿಟ್ಟಿದೆ. ಸೊ ಇವಾಗ ಇದನ್ನ ದೇವ್ರು ತಪ್ಪಿಸ್ಬೇಕು. ಎಸ್ತೇರ್ ರಾಣಿ ಪಾರ್ಟಿ ಕರೆದಿದ್ದಾಳೆ. ಅಲ್ಲಿ ಹೋಗಿ ಹಾಲಲ್ಲಿ ಕೇಳಿದ್ರೆ ಹೇಳಿಲ್ಲ, ನೀನೊಂದು ಪಾರ್ಟಿ ಮಾಡ್ತೀನಿ ಅಲ್ಲಿ ಬಾ. ಮೊದಲನೇ ದಿನ ಹೋದ್ರು ಏನು ಹೇಳಿಲ್ಲ. ಸೆಕೆಂಡ್ ಡೇ ಬನ್ನಿ ಹೇಳ್ತೀನಿ, ನಾಳೆನೂ ಬರ್ಬೇಕು, ನಾನು ಮಾಡೋ ಕೂಟಕ್ಕೆ ಅಮಾನ ಸಮೇತ ಬರ್ಬೇಕು. ಹೋದ್ರು. ಹೋದಾಗ 5ನೇ ವಚನ ನೋಡಿ, 7:5. ಅಹಷ್ವೇರೋಷನು ಎಸ್ತೇರ್ ರಾಣಿಯನ್ನು ಇಂಥ ದುಷ್ಕೃತ್ಯದ ಮೇಲೆ 3ನೇ ವಚನದಲ್ಲಿ ಹೋದ್ರು. ಆಗ ಎಸ್ತೇರ್ ರಾಣಿಯು ಆಗ ಎಸ್ತೇರ್ ರಾಣಿಯು ಅರಸನು ನನ್ನ ಮೇಲೆ ಕಟಾಕ್ಷವಿಟ್ಟು ಸುಮ್ಮತಿಸುವುದಾದರೆ ನನ್ನ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಲಾಲಿಸಿ. ಒಂದ್ಸಾರಿ ಕಳೆದು ಬಂದ್ರು, ತಿಂದ್ರು, ಕುಡಿದು ಹೋದ್ರು. ನೆಕ್ಸ್ಟ್ ಡೇ ಬರ್ಬೇಕಂದ್ರು, ಅವಾಗ ಹೇಳ್ತೀನಂದ್ರು, ಬಂದ್ರು. ಇಬ್ರು ಚೆನ್ನಾಗಿ ಕುಡಿದಿದ್ದಾರೆ. ರಾಜನು ಕುಡಿದಿದ್ದಾರೆ, ಅಮಾನನು ಕುಡಿದಿದ್ದಾರೆ. ಮೊರ್ದೆಕೈ ಆಚೆಗಡೆ ಇದ್ದಾನೆ. ಮೊರ್ದೆಕೈ ಒಳಗಡೆ ಬರ್ತಾನೆ. ಇವಾಗ ಅರಮನೆ ಒಳಗೆ ಇನ್ನು ಲೇಟು. ನನ್ನ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಲಾಲಿಸಿ ನನ್ನ ಜೀವವನ್ನು ಜನಾಂಗವನ್ನು ಉಳಿಯಗೊಳಿಸಬೇಕು. ನನ್ನನ್ನ ನಾನು ಈಗ ಹೇಳ್ತಾ ಇದ್ದಾಳೆ, ನನ್ನ ಜನಾಂಗನ ನೀನ್ ಕಾಪಾಡ್ಬೇಕು. ನಿನ್ನ ಹತ್ರ ಆಗುತ್ತೆ, ನಿನ್ ಕೈಯಲ್ಲಿದೆ, ನೀನ್ ಮಾಡ್ತೀಯ ಹೇಳ್ಬಿಟ್ಲು. ರಿಕ್ವೆಸ್ಟ್. ಆಮೇಲೆ ಈಗ ಗೊತ್ತಾಯ್ತು ಎಸ್ತೇರ್ ಜಾತಿ ಯಾವುದು, ಎಸ್ತೇರ್ ಜನಾಂಗ ಯಾವುದು. ಎಷ್ಟು ವರ್ಷ, 4 ವರ್ಷ ಹೇಳಲಿಲ್ಲ ನಾನು ಯಹೂದಿಗಳು ಅಂತ, ಹೇಳ್ಬಿಟ್ಲಿ ಎಲ್ಲ. ಆಗ 5ನೇ ವಚನ ನೋಡು. ಅಹಷ್ವೇರೋಷ್ ರಾಜನು ಎಸ್ತೇರ್ ರಾಣಿಯನ್ನು ಇಂಥ ದುಷ್ಕೃತ್ಯದ ಮೇಲೆ ಮನಸ್ಸಿಟ್ಟವನು ಕೆಟ್ಟ ಬುದ್ಧಿ, ಇಂಥ ಜನಾಂಗನ ಸಾಯಿಸ್ಬೇಕು, ಕ್ರಿಶ್ಚಿಯನ್ನ ಯಹೂದನಂತ ಮನಸ್ಸು ಮಾಡಿರೋ ಮನುಷ್ಯ ಯಾರೋ ಅವನೆಲ್ಲಿ ಎಂದು ಕೇಳಲು ಆಕೆಯು ನಮ್ಮನ್ನು ಬಾಧಿಸಬೇಕೆಂದಿರುವ ಹಾಗೆಗಾರನು ಆ ದುಷ್ಟ ಹಾಮಾನನೇ ಅಂದಳು. ದುಷ್ಟ ಹಾಮಾನನೇ. ಎಲ್ಲಿದ್ದಾನೆ ಹಾಮಾನ? ಪಕ್ಕದಲ್ಲಿ ಕುಣಿತ ಕೂತಿದ್ದಾನೆ. ಸ್ಟಾರ್ಟ್ ಆಗೋಯ್ತು ಅವನು BP, ಸ್ಟಾರ್ಟ್ ಆಗೋಯ್ತು ಭಯ. ಹಲ್ಲೆಲೂಯಾ. ಈ ಎಸ್ತೇರ್ ರಾಣಿ ಯಹೂದಿಗಳು ಅಂತ ಗೊತ್ತಿದ್ರೆ ಅವನು ಹೇಳ್ತಾ ಇರಲಿಲ್ಲ. ಹಲ್ಲೆಲೂಯಾ. ನೋಡಿ ಅವನು ಏನ್ ಹೇಳ್ತಾ ಇದ್ದಾನೆ ನೋಡಿ ಅಲ್ಲಿ. ಇದನ್ನು ಕೇಳಿದೊಡನೆ ಹಾಮಾನನು ಅರಸನ ಮತ್ತು ರಾಣಿಯ ಮುಂದೆ ಬೆಪ್ಪಾದನು. ಆಗ್ಬಿಟ್ಟ, ಚುಪ್ ಆಗ್ಬಿಟ್ಟ, ಸೈಲೆಂಟ್ ಆಗ್ಬಿಟ್ಟ. ಫಸ್ಟೇ ಒಂದು ಫೀಲಿಂಗ್ ಇತ್ತು, ಫುಲ್ ಚುಪ್ ಆಗ್ಬಿಟ್ಟ. ಎಲ್ಲ ಉಲ್ಟಾ ಆಗ್ಬಿಡ್ತದೆ, ಎಲ್ಲ ಉಲ್ಟಾ ಆಗ್ಬಿಡ್ತದೆ. ಈ ಸುಮ್ಮನೆ ಪ್ರೇ ಮಾಡ್ತಾರೆ. ನಿನಗೆ ಹೇಳ್ತಾ ಇದ್ದಾರೆ ದೇವರು, ಸುಮ್ಮನೆ ಪ್ರೇ ಮಾಡ್ತಾ ಇರು, ನೀ ಸುಮ್ಮನೆ ಉಪವಾಸ ಮಾಡ್ತಾ ಇರು, ಸುಮ್ಮನೆ ನಂಬಿಕೆ ಮಾತುಗಳು ಆಡ್ತಾ ಇರು. ನೀನ್ ಬೋಧಕನ ಹತ್ರ, ವಿಶ್ವಾಸಿಗಳ ಹತ್ರ ದೇವರು ಮಾಡ್ತಾನೆ ಹೊರಗಡೆ ಕೆಲಸ. ನೋಡಿ ಅಮಾನನ ವಿಷಯದಲ್ಲಿ ದೇವರು ಹೆಂಗೆ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೊರ್ದೆಕೈ ಪರವಾಗಿ, ಎಸ್ತೇರ್ ಪರವಾಗಿ ಹೆಂಗ್ ಕೆಲಸ ಮಾಡ್ತಾ ಇದ್ದೇನೆ ನೋಡಿ. ಅವರಿಬ್ರು ಮಾಡಿದ ಉಪವಾಸ, ಅವ್ರ ಜೊತೆಲಿದ್ದವ್ರು ಮಾಡಿದ ಉಪವಾಸ ಹೆಂಗೆ ಕಾರ್ಯ ಮಾಡ್ತಾ ಇದೆ ನೋಡಿ. ಹೆಂಗೆ ದುಷ್ಟನ ಕ್ರಿಯೆಗಳು ಲಯ ಮಾಡ್ತಾನೆ ನೋಡಿ ದೇವರು. ನಿನ್ ಜೀವನದಲ್ಲಿ ಹಂಗ್ ಮಾಡಲ್ವಾ? ನಿನ್ ಬದುಕಿನಲ್ಲಿ ಹಂಗ್ ಮಾಡಲ್ವಾ? ನಿನ್ ಕುಟುಂಬದಲ್ಲಿ ಹಂಗ್ ಮಾಡಲ್ವಾ? ನಿನ್ ರೋಗ, ಬಲ, ಬೇರೂರಿನ ರೋಗ, ವ್ಯಾಧಿ, ಕಷ್ಟ,
ಕಣ್ಣೀರು, ಮಕ್ಕಳ ಸಮಸ್ಯೆ, ಕುಟುಂಬ ಸಮಸ್ಯೆ, ಓನರ್ ಸಮಸ್ಯೆ ನೀಗಿಸಲ್ವಾ? ನೀಗಿಸ್ತಾನೆ. ನೋಡಿ ನೀಗಿಸ್ತಾ ಇದ್ದಾನೆ. ಕೇಳ್ತಾ ಇರೋ ಸಂಗತಿಗಳು ಹೆಂಗಿದೆ ನೋಡಿ. ಕಂಟಿನ್ಯೂ ಮಾಡಪ್ಪ. ಅರಸನು ರೌದ್ರಾವೇಶನಾಗಿ ದ್ರಾಕ್ಷಾರಸ ಪಾನ ಮಾಡುವುದನ್ನು ಬಿಟ್ಟಿದ್ದು, ಡ್ರಿಂಕ್ಸ್ ಮಾಡೋದೇ ಬಿಟ್ಬಿಟ್ಟ ರಾಜ. ಕೋಪ ಬಂದ್ಬಿಡ್ತು ಯಾರ ಮೇಲೆ? ಹಾಮಾನನ ಮೇಲೆ. ಮ್ಯಾನ್ ಆ ಕಡೆ ಒಂದು ತೋಟ ಇತ್ತು, ಆ ತೋಟಕ್ಕೆ ಹೊರಟೋಗ್ಬಿಟ್ಟ, ಗೆಸ್ಟ್ ಹೌಸ್. ಹೋಗ್ಬಿಟ್ಟ. ಇವನು ಎಸ್ತೇನ ಬೇಡ್ಕೊಳಕ್ ಸ್ಟಾರ್ಟ್ ಮಾಡ್ದ, ಕೈ ಹಿಡ್ಕೊಂಡು ಕಾಲು ಹಿಡ್ಕೊಂಡು. ಆ ಕಡೆಯಿಂದ ಹೋಗಿ ತಿರುಗಿ ಬರ್ತಾನೆ. ಇವನ್ ರಾಜನಿಗೆ ಹೆಂಗ್ ಕಾಣಿಸ್ಬಿಡ್ತಂದ್ರೆ, ನನ್ನ ಹೆಂಡತಿನ ರೇಪ್ ಮಾಡ್ತಾ ಇದ್ರ ತರ ಕಾಣಿಸ್ಬಿಡ್ತ. ಅವನಿಗೆ ದೇವ್ರೆ ತೋರಿಸಿದ ತರ, ಇನ್ನೂ ಕೋಪ ಬರ್ಲಿ ಅಂತ. ನೋಡಿ ಅಲ್ಲೇ ಬರ್ತೀನಿ. ಹಾಮಾನನಾದರೂ ಅರಸನಿಂದ ತನಗೆ ಕೇಳಿ ಸಿದ್ಧವಾಯಿತೆಂದು ತಿಳಿದು ಎಸ್ತೇರಳ ಹತ್ತಿರ ತನ್ನ ಪ್ರಾಣ ರಕ್ಷಣೆ ನಿಮಿತ್ತವಾಗಿ ಬಿನ್ನಹ ಮಾಡಲು ನಿಂತುಕೊಂಡನಮ್ಮ. ಪ್ಲೀಸ್ ರಾಣಿ, ದಯಮಾಡಿ ಹೇಳಮ್ಮ. ಅಮ್ಮ, ನನ್ನ ಪ್ರಾಣ ನಿನ್ ಕೈಯಲ್ಲೈತೆ, ನೀನ್ ಹೇಳ್ಬಿಡು. ರಾಜ ಹೇಳಿದ್ರೆ ಬಿಡ್ತಾನೆ, ಇಲ್ಲಾಂದ್ರೆ ನನ್ನ ಕೊಂದಾಗ್ಬಿಡ್ತಾನೆ ಅಂತ ಬೇಡ್ಕೊಂತ ಇದ್ದಾನೆ, ಕಾಲಗಳಿಗೆ ಬಿದ್ದು. ಅರಸನು ಅರಮನೆಯ ತೋಟದಿಂದ ತಾನು ದ್ರಾಕ್ಷಾರಸಪಾನ ಮಾಡಿದ ಗೃಹಕ್ಕೆ ತಿರುಗಿ ಬಂದು ಆ ಪಾರ್ಟಿ ಅಲ್ಲಿಗೆ ಹೇನ್ ಬರ್ತಾ ಇದ್ದಾಳೆ. ಎಸ್ತೇರಳು ಬರ್ತಾ ಇದ್ದಾಳೆ. ಒರಗಿಕೊಳ್ಳುವ ಲೋಡಿನ ಮೇಲೆ ಹಾಮಾನನು ಬಿದ್ದುಕೊಂಡಿರುವುದನ್ನು ಕಂಡು, ಎಸ್ತೇರ್ ಕಾಲ್ ಮೇಲೆ ಬಿದ್ದಿರೋದನ್ನ ಕಂಡು ಇವನು ರಾಣಿಯನ್ನು ನನ್ನ ಮುಂದೆನೆ ರೇಪ್ ಮಾಡಕ್ ನೋಡ್ತಾನಲ್ವಾ, ಅರಮನೆಯಲ್ಲಿ ಭಂಗಪಡಿಸಲು ಬೇಕೆಂದಿರುತ್ತಾನೋ ಅಂದುಕೊಂಡನು. ಏನಾಯ್ತಲ್ಲಿ ರಾಜನಿಗೆ ಕೋಪ. ನನ್ನ ಮುಂದೆನೆ ನನ್ನ ಹೆಂಡತಿನ ರಾಣಿನ ರೇಪ್ ಮಾಡ್ತಾನಲ್ಲ ಇವನು. ಏನ್ ನಡೀತು ಮುಂದಕ್ಕೆ? ಅರಸನ ಬಾಯಿಂದ ಆ ಮಾತು ಹೊರಡ ಕೂಡಲೇ ಸೇವಕರ ಅಮಾನನ ಮೊರೆಗೆ ಮುಸುಕು ಹಾಕಿದರು. ಏನಕ್ಕ? ನೇನ್ ಹಾಕಕ್ಕ. ಏನಕ್ಕ ನೋಡಿ ಹಾಕಿದರು. ಅರಸನ ಸೇವೆ ಮಾಡುತ್ತಿದ್ದ ಕಂಚುಕಿಗಳೊಬ್ಬನಾದ ಅರ್ಗೋನನು ಇಗೋ ಈ ಹಾಮಾನನ ಮನೆಯ ಹತ್ತಿರ ಅರಸನ ಪ್ರಾಣ ರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನು ನೇತು ಹಾಕಿಸುವುದಕ್ಕೆ ಇವನಿಂದ ಸಿದ್ಧ ಮಾಡಲ್ಪಟ್ಟ 50 ಮೊಳ ಎತ್ತರವಾದ ಗಲ್ಲು ಮರವು ಇರುತ್ತದಲ್ಲ ಅನ್ನಲು ಅರಸನು ಇವನನ್ನು ಅದೇಕ್ಕೆ ನೇತು ಹಾಕಿರೆಂದು ಆಜ್ಞಾಪಿಸಿದನು. ದೇವ್ರ ಮಕ್ಕಳಿಗೆ ಯಾರನ್ನ ಕೈ ಹಾಕಿದ್ರೆ ಅವ್ರು ನಾಶನ ಮಾಡಕ್ ನೋಡಿದ್ರೆ ದೇವ್ರ ಕಣ್ಣು ಗುಡ್ಡೆ ಕೈ ಹಾಕ್ದಂಗೆ. ಯಾರಿಗೆ? ಕಣ್ಣು ಗುಡ್ಡೆ ಕೈ ಹಾಕ್ದಂಗೆ. ಅವ್ರು ಯಾರನ್ನಾಗ್ಲಿ, ಅವ್ನು ಯಾವ ಮಂತ್ರಿಯನ್ನಾಗ್ಲಿ, ದೇವ್ರ ಮಕ್ಕಳಿಗೆ ವಿರೋಧವಾಗಿ ಮಾತಾಡಿದ್ರೆ ಎಲ್ಲನ ದೇವ್ರ ಕಣ್ಣು ಗುಡ್ಡೆ ಕೈ ಹಾಕ್ದಂಗೆ. ನೋಡಿ, ಅಮಾನನು ಮೊರ್ದೆಕೈಯನ್ನ 75 ಅಡಿಯಲ್ಲಿ ನೇಣಾಕ್ಬೇಕಂತ ರೆಡಿ ಮಾಡಿ ಪರ್ಮಿಷನ್ ಬಂದಿರೋ ಗತಿ ಅದೇ ಜಾಗದಲ್ಲಿ ಇವನ್ನ ಹಾಕಿದ್ರು. ಸ್ಪಿರಿಟ್ ಆಫ್ ಗಾಡ್. ಸರ್, ಇನ್ನೊಂದು 2 ಕೆಲಸ ಇದೆ. ಏನಂತಂದ್ರೆ 13ನೇ ತಾರೀಕು 12ನೇ ತಿಂಗಳಲ್ಲಿ ಎಲ್ಲೆಲ್ಲಿ ಕ್ರಿಸ್ತುಗಳಿರ್ತಾರೋ ಅವ್ರವ್ರ ಊರವರೇ ಅವ್ರ ಪಕ್ಕದ ಮನೆಯವರೇ ಕೊಲ್ಲಬೇಕು. ಈ ಕಾನೂನು ಲಾಸ್ ಆಗ್ಬೇಕು. ಈ ಕಾನೂನು ಹಿಂದಕ್ಕೆ ತಗೋಬೇಕು. 8ನೇ ಅಧ್ಯಾಯದಲ್ಲಿ ಎಸ್ತೇರ್ ರಾಣಿ ಬಂದು ಈಸ್ಕೊತಾಳೆ. ಅಲ್ಲಿ ನೋಡಿ, ಆ ದಿನದಲ್ಲಿ ಅರಸನಾದ ಅಹಷ್ವೇರೋಷನು ಯೆಹೂದ್ಯರ ವೈರಿಯಾದ ಹಾಮಾನನ ಮನೆಯನ್ನು, ಇನ್ನೊಂದು ಹೆಸರೇನು? ಯೆಹೂದ್ಯರ ವೈರಿಯಾದ ಹಾಮಾನನ ಮನೆಯನ್ನು ಎಸ್ತೇರ್ ರಾಣಿಗೆ ಕೊಟ್ಟನು. ಯಾರು ಕೊಡ್ತಾ ಇದ್ದಾರೆ ಹಾಮಾನನ ಮನೆನ? ಅವನ ಕುಟುಂಬ ಏನಾಯ್ತು? ನಿನ್ಗೆ ಯಾರನ್ನ ವಿರೋಧಿಸ್ತಾರೆ, ನಿನ್ಗಿರೋ ವಾಕ್ಯ ಹೆಂಗ್ ಗೊತ್ತಮ್ಮ? ಹೆಂಗ್ ಗೊತ್ತ ಸಿಸ್ಟರ್ ಬ್ರದರ್? ನಿನ್ನ ಯಾರನ್ನ ವಿರೋಧಿಸ್ತಾರೆ, ನಿನ್ನ ಯಾರನ್ನ ನಷ್ಟಪಡಿಸಿ, ನಿನ್ನ ತುಂಬಾ ಅವಮಾನ ಮಾಡಿದ್ರೆ, ನಿನ್ನ ನಾಶನ ಆಗ್ಬೇಕಂತ ನೋಡಿದ್ರೆ ಅವ್ರು ಹುಡುಕ್ಲಾಡ್ದೂ ಸಿಗಲ್ಲ. ಅವ್ರನ್ನ ಹುಡುಕ್ಲಾಡ್ದೂ ಸಿಗಲ್ಲಂತೆ. ಎಲ್ಲಿ ಎಲ್ಲಾಗ್ತಾನೋ ಗೊತ್ತಿಲ್ಲ. ಅವ್ರನ್ನ ಎತ್ಕೊಂಡೋಗಿ ಯಾವ ಊರು ಕಳಿಸ್ತಾನೋ, ಇಲ್ಲ ಜೀವ ಲೋಕದಿಂದ ತೆಗೆದ್ಬಿಡ್ತಾನೆ. ನಿನಗಿರೋ ವಾಕ್ಯಗಳ ಅವೆಲ್ಲ ನಾನು ತೋರ್ಸೋಕೆ ಟೈಮ್ ಇಲ್ಲ. ನಿನ್ ಮಾತಲ್ಲಿ ಹೇಳ್ತಾ ಇದ್ದೀನಿ, ಕೇಳಿ. ನಿನ್ಗೆ ಯಾರನ್ನ ಏನನ್ನ ಮಾಡ್ಬೇಕಂದ್ರೆ ಅವ್ರು ಹುಡುಕ್ಲಾಡ್ದೂ ಸಿಗಲ್ಲಂತೆ. ಹಾಮಾನನ ಮನೆ ಯಾರು ಕೊಡ್ತಾ ಇದ್ರೆ ದೇವ್ರಿಲ್ಲಿ? ಯಾರಿರ್ಬೇಕು ಆ ಮನೆಯಲ್ಲಿ? ಆ ವಿಲ್ಲದಲ್ಲಿ ಯಾರಿರ್ಬೇಕು? ಅರಮನೆಯಲ್ಲಿ ಯಾರಿರ್ಬೇಕು? ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿ ಹೆಂಗಿರ್ತದೆ ನೋಡಿ. ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿ, ಇವನು ಹೋಮ್ ಮಿನಿಸ್ಟರ್ ಆಕ್ಚುಲಿ ಅಮಾನನು. ಈ ಮನೇನ ಯಾರು ಕೊಡ್ತಾ ಇದ್ದಾರೆ? ಎಸ್ತೇರ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರ ಹೆಂಡತಿ ಮಕ್ಕಳು ಅವನಲ್ಲಿ ಅನುಭವಿಸ್ತಾ ಇಲ್ಲ. ನಿನಗೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇವತ್ತು ನೀನ್ ದುಃಖದಲ್ಲಿದೆಯಾ?
ಇವತ್ತು ನೋವಲ್ಲಿದೆಯಾ? ನಿನ್ ಶತ್ರುಗಳು ನಗ್ತಾ ಇದ್ದಾರಾ? ನಿನ್ ವೈರಿ ಆಗಿರೋ ಸೈತಾನ ನಗ್ತಾ ಇದ್ದಾರೆ ನಿನ್ನ ಅನೇಕ ಕಷ್ಟಗಳಲ್ಲಿ ಇಟ್ಟು. ಇವತ್ತು ನಿನಗೆ ಬಿಡುಗಡೆಯನ್ನ ಪ್ರಕಟಿಸ್ತಾ ಇದ್ದಾನೆ ನನ್ನ ದೇವರು. ಆ ಕಟ್ಟುಗಳಿಂದ ಬಿಡುಗಡೆಯನ್ನ ಪ್ರಕಟಿಸ್ತಾ ಇದ್ದಾನೆ. ಆ ಬಂಧನಗಳಿಂದ ಬಿಡುಗಡೆಯನ್ನ ಪ್ರಕಟಿಸ್ತಾ ಇದ್ದಾನೆ. ಆ ಶೋಧನೆಯಿಂದ ಬಿಡುಗಡೆಯನ್ನ ಪ್ರಕಟಿಸ್ತಾ ಇದ್ದಾನೆ. ಆ ಶತ್ರು ಕ್ರಿಯೆಗಳಿಂದ ಬಿಡುಗಡೆಯನ್ನ ಪ್ರಕಟಿಸ್ತಾ ಇದ್ದಾನೆ. ಹೇಗೆ ಮೊರ್ದೆಕೈ ಶಕ್ತಿ ಕುಂದೋಯ್ತು, ಶತ್ರು ಶಕ್ತಿ ನಿನ್ ಮುಂದ್ಗಡೆ ಕುಂದೋಗ್ತಾ ಇದೆ, ಮಂಕಾಗ್ತಾ ಇದ್ದಾನೆ, ಭಂಗನಾಶನ ಆಗ್ತಾ ಇದ್ದಾರೆ. ಆಮೆನ್. శత్రులు నీ ఎదుట వీరలు కారన్నడు, జగత్తును జయించిన జయ వీరుడా, సర్వయుగములలో సజీవుడవు. సరిపోచగలనా నీ సామర్థ్యమును, కొనియాడదగినది నీ దివ్య తేజం. నా ప్రాణం నా గానం నీవే యేసయ్యా. ಮೊರ್ದೆಕೈ ಮನೆ ಅಮಾನನ ಮನೆ ಯಾರಿಗೆ ಕೊಟ್ಲು ದೇವರು? ಎಸ್ತೇರಿಗೆ ಕೊಟ್ಟ. ಸರಿ, ಆಮೆನ್. ಮೂರನೇ ವಚನ ಬನ್ನಿ. ಎಸ್ತೇರ್ ತಿರುಗಿ ಅರಸನನ್ನು ಮಾತಾಡಿಸುವುದಕ್ಕೆ 2ನೇ ಸಾರಿ ಪರ್ಮಿಷನ್ ಬರ್ತಾ ಇದ್ದಾನೆ. ಎಷ್ಟನೇ ಸಾರಿ? ನೀನು ಹಂಗೆ ಫುಲ್ ಆಗಿಲ್ಲ, 2ನೇ ಸಾರಿ ಉಪವಾಸ ಮಾಡು. 2ನೇ ಸಾರಿ ಪ್ರೇಯರ್ ಬಾ. ಆಮೆನ್. ಇನ್ನು ಸ್ವಲ್ಪ ಇದೆ ಕೆಲಸಗಳಾಗೋದಕ್ಕೆ ಬಾಕಿ ಇದ್ರೆ, ಇನ್ನು ಸ್ವಲ್ಪ ತಡೆ ಇದ್ರೆ ತಿರ್ಗಾ ಉಪವಾಸ ಮಾಡು ಅಂತ ಅದರ ಅರ್ಥ ಅಷ್ಟೇ. ತಿರ್ಗಾ ಮಾಡು ಉಪವಾಸ, ತಿರ್ಗಾ ಪ್ರೇ ಮಾಡು, ತಿರ್ಗಾ ರಾಜ ಮುಂದಕ್ಕೆ ಬಾ. ಬರ್ತಾ ಇದ್ದಾರೆ ನೋಡಿ, ಈಗ ಬಂದು ನೀನ್ ಕೂತಿದ್ಯಲ್ಲ ರಾಜನ ಮುಂದ್ಗಡೆ, ಹಂಗ್ ಕೂತ್ಕೋ ಬಂದು. ನಿನ್ ಮನೇಲೆ ಮಾಡಿ ಕೆಲಸ. ಓ ಮನೇಲಿ ಮಾಡಿದ್ರೆ ಇದಕ್ಕೆ ಹೇಳ್ತಾನೆ ದೇವರು, ಪ್ಲೀಸ್. ಆಮೆನ್. ಓದು. ಎಸ್ತೇರ್ ತಿರುಗಿ ಇನ್ನೂ ಸ್ವಲ್ಪ ಕೆಲಸಗಳು, ಇನ್ನೂ ಸ್ವಲ್ಪ ಏನನ್ನ ಆಗೋದ್ರೆ ತಿರ್ಗಾ ಉಪವಾಸ ಮಾಡು, ತಿರ್ಗಾ ಪ್ರೇ ಮಾಡು ನೀನು. ಆಮೇಲೆ ಅರಸನನ್ನು ಮಾತನಾಡಿಸುವುದಕ್ಕೆ ಹೋಗಿ ಅವನ ಪಾದಗಳಿಗೆ ಬಿದ್ದು ಹತ್ತು ಆಗಾನ ವಂಶದವನಾದ ಆಮಾನನು. ನೀನು ಕಣ್ಣೀರಾಗ್ತೀಯಾ? ಹಂಗೆ ನಿನ್ ರಾಜನ ಕಣ್ಣೀರಾಗ್ತೀನಿ ದೇವ್ರ ಹತ್ರ. ನೋಡು ಅಳ್ತಾ ಇದ್ದಲ್ಲ ಎಸ್ತೇರ್ ರಾಣಿ. ಕಷ್ಟಗಳಿಗೆ ಅಳಬೇಕು, ನೀನು ಶೋಧನೆಯಲ್ಲಿ ಅಳಬೇಕು, ಇಕ್ಕಟ್ಟಲ್ಲಿ ಅಳಬೇಕು, ಉಪವಾಸದಲ್ಲಿ ಅಳಬೇಕು ದೇವ್ರ ಹತ್ರ. ಯೆಹೂದ್ಯರ ಹಾನಿಗಾಗಿ ಕಲ್ಪಿಸಿದ ಅಪಾಯಗಳನ್ನು ನಿವಾರಿಸಬೇಕೆಂದು ವಿಜ್ಞಾಪಿಸಲು ಅರಸನು ಸುವರ್ಣ ರಾಜದಂಡವನ್ನು ಆಕೆ ಕಡೆಗೆ ಚಾಚಿದ್ದರಿಂದ ಆಕೆಯು ಎದ್ದು ಅರಸನ ಮುಂದೆ ನಿಂತು ಅವನಿಗೆ, ಅರಸನು ನನ್ನ ಮೇಲೆ ಕಟಾಕ್ಷ ಬಿಟ್ಟು ನನ್ನನ್ನು ಮೆಚ್ಚಿ ನಾನು ಹೇಳುವ ಮಾತುಗಳು ಉಚಿತವಾದದೆಂದೆಣಿಸಿ ಅದಕ್ಕೆ ಸಮ್ಮತಿಸುವುದಾದರೆ ಅರಸನ ಎಲ್ಲ ಸಂಸ್ಥಾನಗಳಲ್ಲಿ 127 ಸಂಸ್ಥಾನಗಳಲ್ಲಿರುವ ಯೆಹೂದ್ಯರನ್ನು ಸಂಹರಿಸುವುದರ ವಿಷಯವಾಗಿ ವಂಶದವನಾದ ಅಮ್ಮೆದಾತನ ಮಗನೂ ಆದ ಆಮಾನನು ಬರೆಸಿದ ಪತ್ರಗಳನ್ನು ರದ್ದು ಮಾಡುವುದಕ್ಕಾಗಿ ಕಾನೂನನ್ನ ಏನ್ ಮಾಡ್ಬೇಕು ರಾಜ? ಇವತ್ತು ಕರ್ನಾಟಕದಲ್ಲಿರೋ ಎಲ್ಲಾ ಚರ್ಚ್ಗಳು ಲಿಸ್ಟು, ಅವ್ರ ಅಪ್ಡೇಟು, ಅವರೊಂದು ಇದು ನಮ್ಗೆ ಕೊಡ್ಬೇಕಂತ ಗೌರ್ಮೆಂಟ್ ಕೇಳಿದೆ. ಇವತ್ತು ನಾವು ಕೂಡ ಉಪವಾಸ ಮಾಡ್ತಾ ಇದ್ದೀವಿ. ನಿನ್ನೆ ತಾನೇ ಬಂಧಿಸಿರೋ ಪಾಸ್ಟರ್ಗಳನ್ನೆಲ್ಲ ರಿಲೀಸ್ ಮಾಡ್ಬೇಕು. 2 ವಾರದಿಂದ ಯಾವ ಚರ್ಚನ್ನ ಅಟ್ಯಾಕ್ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ. ನಾವು ಪ್ರೇಯರ್ಗಳು ಮಾಡ್ತಾ ಇದ್ದೀವಿ ತಾನೇ, ಪ್ರೇಯರ್ ಪವರ್ ಎಫೆಕ್ಟ್ ಇದೆ. ನಿನ್ನೆ ಸುಮಾರು ಪಾಸ್ಟರ್ಗಳು ರಿಲೀಸ್ ಮಾಡ್ಬೇಕು. ಇವಾಗ ನಮ್ಗೆ ಇನ್ನೊಂದು ಏನು ವಾಪಸ್ ತಗೋಬೇಕಂದ್ರೆ, ಈ ಗೌರ್ಮೆಂಟು ಚರ್ಚ್ಗಳ ಮೇಲೆ ಯಾರು ಅಟ್ಯಾಕ್ ಮಾಡಬಾರ್ದು, ಯಾರು ಪಾಸ್ಟರ್ ಮೇಲೆ FIR ಆಗಿದೆ ರಿಟರ್ನ್ ತಗೋಬೇಕು. 3ನೇದು ಚರ್ಚ್ ಡೀಟೇಲ್ಸ್ ಕೇಳಿರೋದನ್ನ ತಿರ್ಗಾ ಕೊಟ್ಟಿಲ್ಲ ಅಂತ ಯಾರ ಮೇಲೆ ಹೋಗ್ಬಾರ್ದು, ಅವ್ರಿಗೆ ಯಾವುದೇ ವಿರುದ್ಧ ಕಾನೂನು ಏರ್ಪಡಬಾರ್ದು. ಸೇಮ್ ಇವತ್ತು ಮೆಸೇಜ್ಗೂ ನಿನ್ನ ಜೀವನಕ್ಕೂ ಈ ಸರ್ಕಾರ ಟೋಟಲ್ ಆಗಿ ಕರ್ನಾಟಕದಲ್ಲಿ ನಡೀತಾ ಇರೋ ಉಪದ್ರವಕ್ಕೆ ಸಂಬಂಧಪಟ್ಟಿರೋ ಮೆಸೇಜ್ ಇದು. ನಿನ್ನ ಪರ್ಸನ್ಗೂ ಕರ್ನಾಟಕ ಟೋಟಲ್ ಸೇವೆಗಳಿಗೂ, ಸೇವೆಗಳಿಗೂ ವಿಶ್ವಾಸಗಳಿಗೆ ಧೈರ್ಯನ ಕುಗ್ಗಿಸೋ ಕೆಲಸ. ಈಗ ನಮ್ಮ ಚರ್ಚ್ಗೆ ಬಂದ್ಬಿಡ್ತಾರೆ, ಹೋಗೋದು ಬೇಡ ಚರ್ಚ್ಗೆ, ನಾನು ವಾಕ್ಯ ಹೇಳೋದು ಎದ್ದು ಕಲ್ಲಲ್ಲಿ ನೋಡ್ಬಿಡ್ತಾರೇನೋ, ಆ ಪಾಸ್ಟರ್ ಮಾಡಿದಾಗ ನಮ್ಮಪ್ಪ ಅಂತ ಭಯ ಪಡಬೇಕು, ಧೈರ್ಯವಾಗಿ ವಾಕ್ಯ ಹೇಳ್ಬಾರ್ದು ಅಂತ ಕುಗ್ಗಿಸೋ ಕೆಲಸಗಳಿಗೆಲ್ಲ ಶಕ್ತಿಯನ್ನ, ಧೈರ್ಯ ಏನಾಗ್ತದೆ? ಚರ್ಚ್ ರಾಜ ಕೊಡ್ತಾ ಇದ್ದಾನ. ನನ್ನ ಜನರಿಗೆ ಸಂಭವಿಸುವುದನ್ನು ನೋಡಿ ನಾನು ಸಹಿಸುವುದು ಹೇಗೆ ರಾಜ? ನನ್ನ ಕುಲನಾಶನವನ್ನು ನೋಡುತ್ತಾ, ನನ್ನ ಕುಲ ನಾಶನವನ್ನು ನೋಡ್ತಾ ನನಗಿರೋದು ಇಷ್ಟ ಇಲ್ಲ, ನಾನು ಸತ್ತು ಹೋಗ್ತೀನಿ. ಆಮೆನ್. ಆಗ ಅಶ್ವರೋಷ ರಾಜನು ರಾಣಿಯಾದ ಎಸ್ತೇರಳಿಗೂ ಯೆಹೂದ್ಯನಾದ ಮೊರ್ದೆಕೈಗೂ ಯೆಹೂದ್ಯರಿಗೆ ವಿರೋಧವಾಗಿ ಕೈ ಎತ್ತಿರುವುದರಿಂದ ಅವನನ್ನು ಗಲ್ಲಿಗೆ ಹಾಕಿಸಿ
ಕೊಟ್ಬಿಟ್ಟ. ಅವತ್ತು 13ನೇ ತಾರೀಕು ಕೊಲ್ಬೇಕಲ್ಲ, ಅವತ್ತು ಕ್ರಿಸ್ತುಗಳೇ ವಿರೋಧಿಗಳನ್ನ ಕೊಲ್ಲಿ ಅಂತ ಪತ್ರ ಬರೆದು ಕೊಟ್ಬಿಟ್ಟ. ರಾಜ ಮುದ್ರೆ ಹಾಕಿ ಕಾನೂನನ್ನ ಕೊಟ್ಬಿಟ್ಟ. ಅರ್ಧ ಇಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನೇ ಸೀದಾ ಮಾಡಿದ ದೇವರು ನಿನ್ನ ಜೀವನದಲ್ಲಿ ಏನೇನೋ ಇಕ್ಕಟ್ಟುಗಳಲ್ಲಿ ಇದೆಯಾ, ಉಲ್ಟಾ ಮಾಡಲ್ವಾ? ಉಲ್ಟಾ ಮಾಡ್ತಾನ ಮಾಡಲ್ವಾ? ಆಲೋಚನೆನ ಬದಲಾಯಿಸಲ್ಲ? ನಿನ್ನ ಶತ್ರುಗಳು ನಿನಗೆ ಅಧೀನ ಮಾಡ್ತಾನ ಮಾಡಲ್ವಾ? ನಿನ್ನ ವ್ಯಾಧಿ ರಿಪೋರ್ಟ್ ನಿನ್ನ ಡಾಕ್ಟರ್ ಹೇಳಿರೋ ಒಂದು ರಿಪೋರ್ಟ್ ನ ಚೇಂಜ್ ಮಾಡ್ತಾನ ಮಾಡಲ್ವಾ? ನಾರ್ಮಲ್ ಸ್ಟೇಜ್ ತರಲ್ವಾ? ತರ್ತಾರೆ. ಸಾಧ್ಯ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಆಮೆನ್. 9 ಬಂದು ಹೋದಪ್ಪ. ಆಗ ಆಜ್ಞೆ ನಿರ್ಣಯ ಹೊರಟತಕ್ಕ 12ನೇ ತಿಂಗಳಾದ ಪಾಲ್ಗುಣ ಮಾಸದಲ್ಲಿ 13ನೇ ದಿನವು ಬಂತು. ಆ ದಿವಸದಲ್ಲಿ ಯೆಹೂದ್ಯರನ್ನು ಸ್ವಾಧೀನ ಮಾಡಿಕೊಳ್ಳಬಹುದೆಂದು ಅವರ ವೈರಿಗಳು ನಿರೀಕ್ಷಿಸಿಕೊಂಡಿದ್ದರು. ಆದ್ರೆ ಉಲ್ಟಾ ಏನಾಯ್ತು? ಆದರೆ ಅದಕ್ಕೆ ಬದಲಾಗಿ ಯೆಹೂದ್ಯರೇ ತಮ್ಮ ಭಾಗಗಳನ್ನು ಸ್ವಾಧೀನ ಮಾಡಿಕೊಂಡರು. ಈಗಲೂ ಕೂಡ ಹೈಕೋರ್ಟ್ ಅಲ್ಲಿ ಒಂದು ಆಜ್ಞೆ ಬಂದಿದೆ. ಯಾರಾದ್ರೂ ಕ್ರಿಸ್ತುಗಳಿಗೆ, ಯಾರಾದ್ರೂ ಪಾಸ್ಟರ್ಗಳಿಗೆ, ಯಾರಾದ್ರೂ ಪ್ರೇಯರ್ಗಳಿಗೆ ವಿರೋಧ ವ್ಯಕ್ತಪಡಿಸಿದ ಸುವಾರ್ತೆಗಳಿಗೆ ಆಮೇನ್ 10 ವರ್ಷ ಜೈಲು ಶಿಕ್ಷೆ. ಇದು ಇವಾಗ್ಲೂ ಕೂಡ ಆಯ್ತು ಆ ತರ. ಇದು ಆಮೇನ್. ಮೊನ್ನೆ ತನ ಆಜ್ಞೆ ಬಂತು, ಕ್ರಿಸ್ತುಗಳನ್ನ ಯಾರು ವಿರೋಧಿಸಬಾರ್ದು, ಉಪದ್ರವ ಪಡಿಸಬಾರ್ದು, 10 ವರ್ಷ ಜೈಲು ಶಿಕ್ಷೆ. ಆಮೇನ್. ಬೇಲಿಲ್ಲ, 10 ವರ್ಷ ಬೇಲಿಲ್ಲ. ಆಮೇನ್. ಹಲ್ಲೆಲೂಯಾ. ಕೈ ಎತ್ತುವುದಕ್ಕಿದ್ದಂತ ಅವರ ಮೇಲೆ ಉಲ್ಟಾ ಆಗೋಯ್ತು. ಕ್ರಿಸ್ತುಗಳೇ ಇವಾಗ ವಿರೋಧಿಗಳನ್ನ ಕೊಂದಾಕೋ ಕಾನೂನು ತಂದ್ಬಿಟ್ರು. ಎಸ್ತೇರ್ ಮೊರ್ದೆಕೈ ಪರ್ಮಿಷನ್ ಇಸ್ಕೊಂಡು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಆಮೇಲೆ ಈ ಮೊರ್ದೆಕೈಗೆ ಸನ್ಮಾನ ಬೇಕಲ್ವಾ? ಮೊರ್ದೆಕೈ ಎಲ್ಲಿದ್ದಾನೆ? ಇದೆಲ್ಲ ನಡೆಯೋ ಮೊರ್ದೆಕೈ ಎಲ್ಲಿದ್ದಾನೆ? ದ್ವಾರದಲ್ಲಿ ಕೂತಿದ್ದಾನೆ. ಎಲ್ಲಿ? ಬಾಗಿಲು ನಿಂತರ ನಂತರ ಈಗಿರೋ ಸ್ಥಿತಿಯಲ್ಲಿ ಕೂತಿದ್ದಾನೆ. ಅವನಿಗೆ ಒಳ್ಳೆ ಸ್ಥಿತಿ ಬರ್ಬೇಕಲ್ವಾ? ಸನ್ಮಾನ ಮಾತ್ರ ಆಯ್ತು. ನೋಡಿ 8ನೇ ಅಧ್ಯಾಯ 15ನೇ ವಚನ ನೋಡಿ. ಮೊರ್ದೆಕೈ ಆದಳು ನೀಲ ಶುಭ್ರ ವರ್ಣಗಳುಳ್ಳ ರಾಜವಸ್ತ್ರಗಳನ್ನು ಧರಿಸಿ ಬಂಗಾರದ ದೊಡ್ಡ ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಂಡು ರಕ್ತವರ್ಣದ ನಾರಿಯನ್ನು ಶಾಲನ್ನು ಹೊತ್ತು ರಾಜ ಸನ್ನಿಧಿಯಿಂದ ಹೊರಟನು. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹೆಂಗಿದ್ದಾನೆ? ಏನ್ ಧರಿಸ್ಕೊಂಡಿದ್ದಾನೆ ಮೊರ್ದೆಕೈ? ಇನ್ನು ದ್ವಾರದಲ್ಲಿ ಇರ್ತಾನ ಅವನು? ಇನ್ ಮೊರ್ದೆಕೈ ದ್ವಾರದಲ್ಲಿ ಇರ್ತಾನ? ಇಲ್ಲ, ಅರಮನೆ ಒಳಗಡೆ ಬಂದ್ಬಿಟ್ಟ. ಇನ್ನೊಂದು ವಾಕ್ಯ ಕೊಡ್ತೀನಿ, 2ನೇ ಪ್ಲೇಸ್ ಬಂದ್ಬಿಡ್ತಾನೆ. ರಾಜ ಬಿಟ್ರೆ ಅವನೇ ನೆಕ್ಸ್ಟ್. ವಾವ್. ಹಲ್ಲೆಲೂಯಾ. 8-15ನೇ ವಚನದಲ್ಲಿ ಹೆಂಗಿದ್ದಾನೆ ಮೊರ್ದೆಕೈ? ರಾಜವಸ್ತ್ರಗಳನ್ನು ಧರಿಸಿ ಬಂಗಾರದ ದೊಡ್ಡ ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಂಡು ರಕ್ತವರ್ಣದ ನಾರಿನ ಶಾಲನ್ನು ಹೊತ್ತು ರಾಜ ಸನ್ನಿಧಿಯಿಂದ ಹೊರಟನು. ಆಮೆನ್. ಬಾಡಿಗೆ ನೀಲಿ ಅಂದ್ರೆ ಏನ್ ಗೊತ್ತಾ? ರಾಜನ ಸಿಂಹಾಸನ ಕೂತ್ಕೊಳ್ಳೋ ಜಾಗ ಅದು. ಆಮೆನ್. ರಾಜ ವಸ್ತ್ರವನ್ನು ಧರಿಸಿಕೊಂಡು ತಲೆಗೆ ಹಣೆಯ ಪಟ್ಟಿಯನ್ನು ಕಟ್ಕೊಂಡು ರಕ್ತವರ್ಣದ ನಾರಿನ ಶಾಲುವನ್ನು ಹಾಕೊಂಡು ರಾಜ ಸನ್ನಿಧಿಯಿಂದ ಹೋಗ್ತಾ ಇದ್ದಾನೆ. ಯಾವಾಗ್ಲೂ ಎಲ್ಲಿರ್ತಾ ಇದ್ದ? ಬಾಗಿಲಲ್ಲಿ ಇರ್ತಾ ಇದ್ದ. ದ್ವಾರಪಾಲಕರ ಜಾಗದಲ್ಲಿ, ಅರಮನೆ ಬಾಗಿಲಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರೋನು. ಆಮೆನ್. ಅರಮನೆ ಒಳಗಡೆ ಇರೋ ಟೈಮ್ ಬಂದ್ಬಿಡ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಅಲ್ಲಿ ಯಹೂದ್ಯರು ಸಂತೋಷ, ಹರ್ಷ, ಪ್ರಭಾವ, ತೇಜಸ್ಸುಳ್ಳವರಾದರು. ಈ ವಾರದಿಂದ ಕ್ರಿಶ್ಚಿಯನ್ಸ್ ಕರ್ನಾಟಕದಲ್ಲಿ ನಗ್ತಾ ಇದ್ದಾರೆ. ಪಾಸ್ಟರ್ಗಳು ಹರ್ಷ, ಉಲ್ಲಾಸ. ನೋಡಿ ವಾಕ್ಯಗಳು ಎಷ್ಟು ಕರೆಕ್ಟ್ ಆಗಿ ನಮ್ಗೆ ಶೂಟ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಕಂಪ್ಲೀಟ್ ಆಗಿ ಎಲ್ಲ ಕಂಪ್ಲೀಟ್ ಭಸ್ಮವಾಗ ಸಮಾಧಾನ ಆಗಿಲ್ಲ. ತಿರ್ಗಾ ಪರ್ಮಿಷನ್ ಕೇಳ್ತಾ ಇರಲಿಲ್ಲ 3ನೇ ಸಾರಿ. ಆಮೆನ್. 3ನೇ ಕೈ ಪ್ರಾಬಲ್ಯ ಏನಾಯ್ತು ನೋಡಿ. 3ನೇ ವಚನ 9:3. ಎಲ್ಲ ಜನಾಂಗದವರಿಗೆ ಭಯ ಉಂಟಾಗಿತ್ತು.
ಇದಲ್ಲದೆ ಆ. ಅರಮನೆಯಲ್ಲಿ ಆಮೆನ್. ಮೊರ್ದೆಕೈಯ ಆ. ಪ್ರಾಬಲ್ಯವು ಹೆಚ್ಚಾಗುತ್ತಾ ಬಂದ ಹಾಗೆಲ್ಲ ಮೊರ್ದೆಕೈ ಪ್ರಾಬಲ್ಯ ಏನಾಯ್ತು ಅರಮನೆಯಲ್ಲಿ? ಹೆಚ್ಚಾಗುತ್ತಾ ಬಂದಾಗೆಲ್ಲ ಅರಮನೆಯಲ್ಲಿ ಮೊರ್ದೆಕೈ ಏನ್ ಹೇಳ್ತಾನೋ ಅದೇ ನಡೀತಾ ಇತ್ತು. ಆಮೆನ್. ಮೊರ್ದೆಕೈ ಏನ್ ಹೇಳಿದ್ರೆ ಅವನೇ ಅಲ್ಲಿ ಕಿಂಗು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ನೆಕ್ಸ್ಟ್ ಅವನ ಸುದ್ದಿಯು ಆ. ಸಕಲ ಸಂಸ್ಥಾನಗಳಲ್ಲಿಯೂ 127 ದೇಶದಲ್ಲಿ ಫೇಮಸ್ ಆಗೋದು. ವಾವ್, ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ತಗ್ಗಿಸ್ಕೊಳ್ಳೋ ಜೀವಿತ. ಅವನ ಅರಮನೆ ಬಾಗಿಲಲ್ಲಿ ಕಾದ್ಕೊಂಡಿದ್ದ ಅಷ್ಟೇ. ಆಮೆನ್. ರಾಜನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದ. ಆ ಕಳ್ಳರ ಜೊತೆ ಸೇರಿ ರಾಜನ ಕೊಂದಾಕಿಲ್ಲ, ಕೊಂದಾಕೋರ್ನ ತೋರ್ಸ್ಕೊಟ್ಬಿಟ್ಟ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶಿಲ್ಬೆಗೆ ಹಾಕುವಾಗ ಅವ್ರ ಜೊತೆಲಿ ಸೇರ್ಕೊಂಡಿಲ್ಲ. ಯೇಸು ಸ್ವಾಮಿನ ಶಿಲ್ಬೆಗೆ ಹಾಕುವಾಗ ಸೇರ್ಕೊಂಡಿಲ್ಲ ಅವ್ರ ಜೊತೆಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 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 ಚೆನ್ನಾಗಿ ಸ್ಟ್ರಾಂಗ್ ಆಗೋದ. ಆಮೇಲೆ ಎಸ್ತೇರ್ ರಾಣಿ ಹೋಗಿ ರಾಜನ ಹತ್ರ ಹಾಮಾನನ 10 ಮಕ್ಕಳನ್ನ ನನಗೆ ಒಪ್ಸಲ್ಲ. ಆಕೆ ಎತ್ಕೊಂಡು ಹೋಗಿ ಬಂಡೆಗೆ ಹೊಡೆದು 10 ಮಕ್ಕಳನ್ನ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. 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 ಆಮೆನ್, ಆಮೆನ್. 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 ಇವ್ರ ಊಟ ಎಂತೋದಂಗಾದ್ರೆ ಎಸ್ತೇರ್ ರಾಣಿಗೆ ಮೊರ್ದೆಕೈಗೆ ಇವ್ರ ಊಟ ಎಂತದ್ದು, ಇವ್ರ ವೇಷ ಎಂತದ್ದು. ಇವರು ಬೆನ್ಸ್ ಕಾರಲ್ಲಿ ಹೋಗೋದು, ರಥಗಳಲ್ಲಿ ಬೆನ್ಸ್ ಕಾರ್, ಬುಲೆಟ್ ಪ್ರೂಫ್ ಕಾರಲ್ಲಿ ಓಡಾಡೋರಾದ್ರೆ ಇವರಿಬ್ರು. ವಾಹ್. ಅಮಾನನಂತೂ ರಾಜ್ಯ ವಸ್ತ್ರ ಧರಿಸ್ಕೊಂಡ. ಬನ್ನಿ, ನಾನು ಮುಗಿಸ್ತಾ ಇದ್ದೀನಿ ನನ್ನ ವಾಕ್ಯನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರ ಹಬ್ಬ ಮಾಡಿದ್ರು, ಶತ್ರುಗಳೆಲ್ಲ ಕೊಂದ್ರು. ಇನ್ನೂ ನನಗೆ ಸಾಕಾಗಿಲ್ಲ ಅಂದ್ರು. ಇನ್ನು ಎಷ್ಟು ಜನನ ಬೇಕಾದ್ರೆ ಸಾಯಿಸ್ಕೊಂಡ್ಬಿಟ್ಟೆ ಎಸ್ತೇನ ದೇವಿ ರಾಜ. ಇಷ್ಟ ಬಂದಷ್ಟು ಶತ್ರುಗಳೆಲ್ಲ 13ನೇ ತಾರೀಕು ಕೊಂದಿದ್ ಸಾಕಂದ್ರೆ 14ನೇ ತಾರೀಕು ಕೂಡ ಪರ್ಮಿಷನ್ ಕೊಟ್ಟ. 15ನೇ ತಾರೀಕು ಹಬ್ಬ ಮಾಡಿದ್ರು, ಪೂರ್ವಂ ಹಬ್ಬ ಅಂತ. ಇವಾಗ್ಲೂ ಕೂಡ ಮಾಡ್ತಾರೆ ಯಹೂದ್ಯರು. ಶತ್ರುಗಳು ನಾಶ ಆಗಿದ್ದ ದಿನ ಅದು. ನಾನು ತನ್ನ ಜನಾಂಗನ ರಕ್ಷಿಸ್ಕೊಂಡು ಇವತ್ತು ಮಾಡ್ತಾರೆ, ಇವತ್ತು ಕೂಡ ಮಾಡ್ತಾರೆ. ಈ 10ನೇ ತಿಂಗಳಲ್ಲಿ ಮಾಡ್ತಾರೆ. ಈ 10ನೇ ತಿಂಗಳಲ್ಲಿ ಅವ್ರು ಮಾಡೋದು. ನಮ್ಗೆ 12ನೇ ತಿಂಗಳು, ಅವ್ರಿಗೆ 10ನೇ ತಿಂಗಳು. ಆಮೇನ್. ಈ ಹಬ್ಬನ ಮಾಡ್ತಾರೆ, ಪೂರ್ವಂ ಹಬ್ಬ ಅಂತಿದೆ. ಆಮೇನ್. ಇದೆ ನೋಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. 29ನೇ ವಚನದಲ್ಲಿ ಇದೆ ನೋಡಿ. ಇದಲ್ಲದೆ ಹಾ. ಅಬಿಹೈಲನ ಮಗಳಾದ ಹ್ಮ್. ಎಸ್ತೇರ್ ರಾಣಿಯು ಹಾ. ಅಧಿಕಾರಯುಕ್ತರಾಗಿ ಹಾ. ಪೂರಿಂ ಸಂಬಂಧವಾದ ಹಾ. ಆ 2ನೇ ಶಾಸನವನ್ನು ಹಾ. ದೃಢಪಡಿಸುವುದಕ್ಕೋಸ್ಕರ ಹಾ. ಯೆಹೂದ್ಯನಾದ ಹಾ. ಮೊರ್ದೆಕೈಯ ಸಹಾಯದಿಂದ ಹಾ. ಪತ್ರಗಳನ್ನು ಬರೆದರು. ಹಾ. ಅವನು ಹಾ. ಅಹಷ್ವೇರೋಷನ ರಾಜ್ಯದ ಹ್ಮ್. 127 ಸಂಸ್ಥಾನಗಳಲ್ಲಿದ್ದ ಹಾ. ಯೆಹೂದ್ಯರೆಲ್ಲರಿಗೂ ಕಳುಹಿಸಿದನು. ಆಮೇನ್. ಆಕೆಯು ಹಾ. ದಯಾ ಸತ್ಯತೆಗಳುಳ್ಳ ಮಾತುಗಳಿಂದ 22 ಎಸ್ತೇರಲ್ಲ ಎಸ್ತೇರಲ್ಲ ಆ ನಿರೂಪವು ಪೂರಿಂ ಹಬ್ಬವನ್ನೇ ಸ್ಥಾಪಿಸಿತು. ಆ ನಿರೂಪವು ಗ್ರಂಥದಲ್ಲಿ ಬರೆಯಲ್ಪಟ್ಟಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟೇ. ಇನ್ನ ಇದನ್ನ ಪರ್ಮನೆಂಟ್ ಆಗಿ ಅವತ್ತಿಂದ ಆ ಹಬ್ಬನ ಮಾಡ್ತಾನೆ. ತನ್ನ ಜನಾಂಗನ ಉಳ್ಕೊಂಡ್ರಲ್ಲ, ತನ್ನ ಜನಾಂಗನ ಜಯಿಸ್ಲಲ್ಲ, ತನ್ನ ಜನಾಂಗನ ಕಾಪಾಡ್ಕೊಂಡಲ್ಲ. ಆ ಹಬ್ಬನ ಏನಂತ ಹಬ್ಬ ಮಾಡ್ತಾರ ಅವ್ರು ಇವತ್ತು ಕೂಡ? ಪೂರಿಂ ಹಬ್ಬ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ 10ನೇ ಅಧ್ಯಾಯ 1ರಿಂದ 2 ವಚನ 3 ವಚನ ಓದು. ಅಹಷ್ವೇರೋಷ್ ರಾಜನು ತನ್ನ ರಾಜ್ಯಕ್ಕೆ ಸೇರಿರುವ ದೇಶಗಳಲ್ಲಿಯೂ ಸಮುದ್ರ ದ್ವೀಪಗಳಲ್ಲಿಯೂ ತೆರಿಗೆಯನ್ನು ಎತ್ತಿದನು. ಅವನ ಬಲ ಪ್ರತಾಪ ಯುಕ್ತವಾದ ಕೃತ್ಯಗಳು. ಯಾಕೆ ಗೊತ್ತಾ ಇವನಿಗೆ ಬಲ ಪ್ರತಾಪ ಯುಕ್ತ ಆಗಿದ್ದ? ದೇವ್ರ ಮಕ್ಕಳ ಪರ ನಿಂತ. ಎಸ್ತೇರ್ನೇನಾದ್ರೂ ಮೊರ್ದೆಕೈನ ವಿರೋಧಿಸಿದ್ರೆ ಇವನು ಬಿದ್ದೋಗ್ತಾ ಇದ್ದ. ಇವನು ಯಾವ ರಾಜ ಗೊತ್ತಾ? ಆಕ್ಚುಲಿ ಮುಸ್ಲಿಂ. ಯಾರಿವನು? ಮುಸ್ಲಿಂ. ಇವತ್ತಿನ ಇರಾನ್ ಇರಾಕ್ ರಾಜ ಇವನು. ಮೇದಿಯ ಪೆರ್ಸಿಯ ಕೇಳಿದ್ರಲ್ವಾ? ಬೆಳ್ಳಿ 2 ಕೈಗಳು ಹಿಂಗಿತ್ತು, ಬಂಗಾರ ನೀರದು, ಬೆಳ್ಳಿ ಬಂಗಾರ 2 ಕೈ, ಒಂದು ಪೆರ್ಸಿಯ ಒಂದು ಮೇದ್ಯ. ಆ ರಾಜರು. ಕಂಟಿನ್ಯೂ ಮಾಡಪ್ಪ. ಅವನ ಅನುಗ್ರಹದಿಂದ ಮೊರ್ದೆಕೈಗೆ ಪ್ರಾಪ್ತವಾದ ದೊಡ್ಡಸ್ತಿಕೆಯ ವಿವರವು ಏನ್ ಬಂತು? ದೊಡ್ಡಸ್ತಿಕೆಯ ಎಂತ ಬಂತು? ಯಾರಿಗೆ? ಮೊರ್ದೆಕೈ. ದೊಡ್ಡಸ್ತಿಕೆ ನಿನಗೂ ಕೂಡ ಬರ್ತದೆ. ಆಲ್ರೆಡಿ ಇದೆ, ಇನ್ನೂ ಕೊಡ್ತಾನೆ. ಇಲ್ದೇ ಇವ್ರಿಗೆ ಕೊಡ್ತಾನೆ ಇವಾಗ ಹೊಸದಾಗಿ. ಇವತ್ತು ರಿಲೀಸ್ ಮಾಡಿದ್ದಾನೆ ಅದನ್ನು. ಆಮೆನ್. ಇವತ್ತು ಅನುಗ್ರಹ ಮಾಡಿದ್ದಾನೆ. ಇವತ್ತು ದ್ವಾರಗಳನ್ನು ತೆರೆದಿದ್ದಾನೆ ನೀನು ಕೂಡ. ಮೇದ್ಯ ಮತ್ತು ಪಾರಸಿಯ ರಾಜಕಾಲ ವೃತ್ತಾಂತ ಗ್ರಂಥಗಳಲ್ಲಿ ಬರೆದಿದೆ. ಯಾರ ಬಗ್ಗೆ? ಮೊರ್ದೆಕೈ ಬಗ್ಗೆ. ಯೆಹೂದ್ಯನಾದ ಆ ಮೊರ್ದೆಕೈಯಾದರೂ ರಾಜ್ಯದಲ್ಲಿ ಅರಸನಾದ
ಎಷ್ಟನೇ ಸ್ಥಾನ? ದ್ವಿತೀಯ ಸ್ಥಾನ. ಎಷ್ಟನೇ ಸ್ಥಾನ? ದ್ವಿತೀಯ ಸ್ಥಾನ. ರಾಜ ಬಿಟ್ರೆ ನೆಕ್ಸ್ಟ್ ಏಸೋಪ ಐಗುಪ್ತ ದೇಶಕ್ಕೆ ಮಾತ್ರ ಎರಡನೇ ಮನುಷ್ಯ. ಇವು 127 ಸಂಸ್ಥಾನಗಳಿಗೆ ಎರಡನೇವನು. ಪರವ ಹೇಳ್ಬಿಟ್ಟ ಮೊರ್ದಕೈಗೆ, ಸಾರಿ ಏಸೋಪನಿಗೆ, ಸಿಂಹಾಸನ ಮಾತ್ರ ನನ್ನ ವಿಷಯ, ನನ್ನ ಹೆಂಡತಿ, ಇವೆರಡು ಬಿಟ್ಟು ಮಿಕ್ಕಿದೆಲ್ಲದ್ರಲ್ಲಿ ನಿನಗೆ ಪರ್ಮಿಷನ್ ಅಂತ ಹೇಳ್ಬಿಡ ಏಸೋಪನಿಗೆ. ಯಾರ ಹತ್ರ ಬಂದ್ರೂ ರಾಜನ ಹತ್ರಕ್ಕ ನೀವು ಏಸೋಪನ ಹತ್ರಕ್ಕೆ ಹೋಗಿ. ಯಾರ ಹತ್ರಕ್ಕೆ ಹೋಗಿ ಅಂತ? ಪ್ರಧಾನ ಮಂತ್ರಿ ಆಗ್ಬಿಟ್ಟ. ಈ ಮೊರ್ದಕೈ ವಿಷಯ ಬಂದ್ರೆ 127 ದೇಶಗಳಲ್ಲಿ ಇವನು ರಾಜ. ಎರಡನೇ ಪ್ಲೇಸ್ ಬೇರೆ. ಎಲ್ಲಿಂದ ಇವನು? ಬಾಗ್ಲು ಕಾಯೋ ಜಾಗದಲ್ಲಿ ಇರ್ತಾ ಇದ್ದ. ಎಲ್ಲಿ ತಗೊಂಬಂದ ದೇವರು? ನಿನ್ ಸಮಸ್ಯೆಗಳಲ್ಲಿ ಯಾಕೆ ನೀನ್ ಹಂಗೆ ಇರ್ತೀನಂತೀಯ? ಸಂಶಯಕ್ಕೆ ನಿನ್ನ ಆಶೀರ್ವಾದ ವಿಷಯದಲ್ಲಿ ನಿನ್ ದೇವರು ನಿನ್ನ ಆಶೀರ್ವಾದಿಸಲ್ವಾ? ನಿನ್ ದೇವರು ನಿನ್ನನ್ನು ಮೇಲೆ ಎತ್ತಲ್ವಾ? ನಿನ್ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರಲ್ವಾ? ಆಮೇನ್. ಈ ಜೀವಿತ ಒಂದು ವೇಳೆ ಅವನಿಗೆ ಮೊರ್ದಕೈಗೆ ಇಂಥ ಜೀವಿತ ಇಸ್ರಾಯೇಲ್ ದೇಶದಲ್ಲಿ ಇದ್ದ ಕೂಡ ಇರಲಿಲ್ಲ. ದಾಸತ್ವಕ್ಕಾಗಿ ಮಾರಲ್ಪಟ್ಟವರು ಶಾದ್ರಕ್, ಮೇಷಕ್, ಅಭಿನೋದಕ್, ಆಮೇನ್, ನೆಹೆಮಿಯ, ಎಸ್ತೇರು, ಇವರೆಲ್ಲ ದಾಸತ್ವಕ್ಕಾಗಿ ಕೊಲ್ಲಲ್ಪಟ್ಟವರು. ಇವನ್ನೆಲ್ಲ ಆಮೇನ್ ಬಾಬಿಲೋನ್ ಅರಸನಾದ ನೆಬೂಕದ್ನೆಚ್ಚರನು ಕೊಳ್ಳೆ ಮಾಡಿ ಎತ್ಕೊಂಡ್ ಬಂದವರು 70 ವರ್ಷ. ಆಮೇನ್. ಹೌದಾ? ಹಲ್ಲೆಲೂಯಾ. ಈ ವಾಕ್ಯಗಳನ್ನು ಕೇಳುವಾಗ ನಿನ್ನಲ್ಲಿ ನಂಬಿಕೆ ಹೆಚ್ಚಾಗಿದೆ, ನಿರೀಕ್ಷೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ರೋಮಾಪುರ ಗ್ರಂಥ 10ನೇ ಅಧ್ಯಾಯ 16, 17ನೇ ವಚನ ಹೇಳುತ್ತೆ, ಮಾತನ್ನ ಕೇಳುವಾಗ ನಮ್ಗೆ ನಂಬಿಕೆ ಬರ್ತೈತೆ. ಮಾತುಗಳನ್ನ ಕೇಳುವಾಗ ಸೋತೋಗ್ಬೇಡ. ನಿನ್ ಸಮಸ್ಯೆಗಳು, ನಿನ್ ರಾಜ ನಿನ್ನ ಆಶೀರ್ವಾದ ಮಾಡೋದು ಇವತ್ತು ಕಾದಿದ್ದಾನೆ. ಅದಕ್ಕೆ ದೇವರು ಮಾತಾಡಿ ಪ್ರೇ ಮಾಡ್ತೀಯ.